ಹಲೋ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಸಂತೋಷ್ ಕಶ್ಯಪ್. ವೆಲ್ಕಮ್ ಟು ಮ್ಯಾಟ್ ಟಾಕ್ಸ್. ಇತ್ತೀಚಿನ ದಿನದಲ್ಲಿ ಕನ್ನಡ ಚಿತ್ರರಂಗ ವಿಶ್ವಮಟ್ಟದಲ್ಲಿ ಹೆಸರು ಮಾಡ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ ಅದ್ಭುತವಾದಂತಹ ಚಿತ್ರಗಳು ಬರ್ತಾ ಇದೆ, ಅದ್ಭುತವಾದಂತಹ ಯಶಸ್ಸನ್ನು ಕಾಣ್ತಾ ಇದೆ. ಈ ನಿಟ್ಟಿನಲ್ಲಿ ಹೊಸಬರ ಚಿತ್ರತಂಡಗಳು, ಹೊಸಬರ ಪ್ರಯತ್ನಗಳು ಕೂಡ ಹೆಚ್ಚಿನ ಮಟ್ಟದಲ್ಲಿ ಯಶಸ್ಸನ್ನ ಕಾಣ್ತಾ ಇದೆ. ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ಜೊತೆಗೆ ಒಂದಷ್ಟು ಮಾತುಕತೆ ಅನ್ನುವಂತಹ ಚಿತ್ರತಂಡ ಅನ್ನಕ್ಕಿಂತ ಈಗ ಹೊಸದಾಗಿ ಎಲ್ಲರೂ ಹೊಸಬರೇ ತಮ್ಮ ಕನಸುಗಳನ್ನ ನನಸು ಮಾಡ್ಕೊಳ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಒಬ್ಬರು ನಾಯಕ ನಟರಾಗಿ ಇಂಟ್ರೊಡ್ಯೂಸ್ ಆಗಿದ್ದಾರೆ, ಒಬ್ರು ನಿರ್ದೇಶಕರಾಗಿ ಇಂಟ್ರೊಡ್ಯೂಸ್ ಆಗಿದ್ದಾರೆ, ಒಬ್ರು ನಾಯಕ ನಟಿಯಾಗಿ ಇಂಟ್ರೊಡ್ಯೂಸ್ ಆಗಿದ್ದಾರೆ. ಒಂದು ಒಳ್ಳೆ ಕಂಟೆಂಟ್ ಇಟ್ಕೊಂಡು, ಒಳ್ಳೆ ಕಥೆ ಇಟ್ಕೊಂಡು ಕನ್ನಡಿಗರ ಮುಂದೆ ಬಂದಿದ್ದಾರೆ. ಇವತ್ತು ಈಗಾಗಲೇ ಅವರ ಒಂದು ಎಪಿಸೋಡ್ ರಿಲೀಸ್ ಆಗಿದೆ. 3 ಎಪಿಸೋಡ್ಗಳಲ್ಲಿ ಇವರ ಚಿತ್ರವನ್ನ ಇವರು ಕನ್ನಡಿಗರ ಮುಂದೆ ಇಡಬೇಕು ಅಂತ ಇದ್ದಾರೆ. ಕನ್ನಡಿಗರಿಗೆ ಏನು ಹೇಳಕ್ ಹೋಗ್ತಾರೆ ಅಂತ ನಾವು ಇವ್ರನ್ನ ಮಾತಾಡಿಸ್ತಾ ಹೋಗೋಣ. ಮೊದಲಿಗೆ ಎಲ್ರಿಗೂ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಯ್ ಸರ್, ಮೊದಲಿಗೆ ತಮಗೆ ಹೀರೋ ಸರ್ ಕೃಷ್ಣ ಅವರು, ತಾವು ಹೀರೋ ಆಗಿ ಕನ್ನಡ ಜನತೆ ಮುಂದೆ ಇಂಟ್ರೊಡ್ಯೂಸ್ ಆಗ್ತಾ ಇದ್ದೀರಾ. ಹೌ ಎಕ್ಸೈಟೆಡ್ ಯು ಆರ್? ನಿಮ್ಮ ಫಸ್ಟ್ ಒಂದಷ್ಟು ಮಾತುಕತೆ ಬಿಟ್ಬೋಣ. ಫಸ್ಟ್ ಎಷ್ಟು ಖುಷಿ ಇದೆ ನೀವು ಹೀರೋ ಆಗಿ ಎಂಟರ್ ಆಗ್ತಾ ಇರೋದು? ಸಿಕ್ಕಾಪಟ್ಟೆ ಖುಷಿ ಇದೆ. ಲೈಕ್ ಇದೊಂದು ಡ್ರೀಮ್ ಆಕ್ಚುಲಿ, ಸಣ್ಣ ಪ್ರಯತ್ನನೇ, ಬಟ್ ಇಲ್ಲಿಂದ ಸ್ಟಾರ್ಟ್ಅಪ್ ಮಾಡಿದ್ದೀವಿ. ಮುಂದೆ ಎಲ್ಲೋ ಹೋಗೋಣ. ತುಂಬಾ ಎಕ್ಸೈಟ್ಮೆಂಟ್ ಇದೆ, ಸಿಕ್ಕಾಪಟ್ಟೆ ಇದೆ. ಸೂಪರ್. ನೋಡೋಣ ಏನಾಗುತ್ತೆ ಫ್ಯೂಚರ್. ಆಲ್ಸೋ ವಿ ಹ್ಯಾವ್ ಹೀರೋಯಿನ್ ಗಾನವಿ ವಿತ್ ಅಸ್. ಮೇಡಮ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಎಷ್ಟು ಖುಷಿ ಇದೆ ನಿಮಗೂ ಕೂಡ ಹೀರೋಯಿನ್ ಆಗಿ ಇಂಟ್ರೊಡ್ಯೂಸ್ ಆಗ್ತಾ ಇರೋದು? ಸರ್, ಫಸ್ಟ್ ಟೈಮ್ ಕ್ಯಾಮ್ರಾ ಫೇಸಿಂಗ್ ಮಾಡ್ತಿರೋದು ತುಂಬಾನೇ ಖುಷಿಯಾಗಿದೆ. ಸೂಪರ್. ಸರ್, ನೀವು ಡೈರೆಕ್ಟರ್ ನವೀನ್ ಅವರು, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಎಷ್ಟು ಖುಷಿ ಇದೆ ಸರ್ ನಿಮ್ಮ ಚಿತ್ರ ಒಂದಷ್ಟು ಮಾತುಕತೆ, ಈಗ ನಿಮ್ಮ ನಿರ್ದೇಶನದಲ್ಲಿ ಬಂದಂತಹ ಚಿತ್ರ ಕನ್ನಡಿಗರ ಮುಂದೆ ಹೋಗ್ತಾ ಇದ್ರೆ ಎಷ್ಟು ಖುಷಿ ಇದೆ? ಖುಷಿ ಇದೆ ಅಷ್ಟೇ. ನಿರ್ದೇಶಕರ ಮಾತು ಕಮ್ಮಿ ಅಂತಾನಾ ಅಥವಾ ಮಾತು ಬರಲ್ಲ ಅಂತಾನಾ? ಇಲ್ಲ, ಬರವಣಿಗೆಯಲ್ಲಿ ಬರಿತೀವಿ, ಬಟ್ ಮಾತಾಡೋದು ಕಡಿಮೆ. ಮಾತಾಡೋದು ಕಮ್ಮಿ, ಕೆಲಸ ಜಾಸ್ತಿ. ಓಕೆ. ಯಾಕೆ ನೀವು ಈ ಒಂದಷ್ಟು ಮಾತುಕತೆನ ಇದೇ ರೀತಿ ತಗೊಂಡು ಹೋಗ್ಬೇಕು ಅನ್ನಿಸ್ತು? ಹೇಗೆ ಕಥೆ ಹೇಗೆ ಹುಟ್ಕೊಳ್ತು ಅಥವಾ ಟೈಟಲ್ ಹೇಗೆ ಹುಟ್ಕೊಳ್ತು? ಟೈಟಲ್ ಉಟ್ಕೊಂಡಿದ್ದು ಒಂದಷ್ಟು ಬಿಯರ್ಗಳು ಹಾಕಿದ ನಂತರ ನಾನು, ಪವನ್ ಆ್ಯಂಡ್ ಕೃಷ್ಣ ಎಲ್ಲ ಡಿಸೈಡ್ ಮಾಡಿದಾಗ ನಮ್ಗೆ ಏನಿದೆ ಸಬ್ಜೆಕ್ಟ್, ಆ ಸಬ್ಜೆಕ್ಟ್ಗೆ ತಕ್ಕಂಗೆ ಏನಾದ್ರು ಮಾಡೋಣ ಅಂತೇಳಿ ಸುಮಾರು ಟೈಟ್ಲ್ಗಳು ರೆಫರ್ ಮಾಡಿದ್ದಾರೆ. ಆ್ಯಂಡ್ ನನ್ನೂ ಸುಮಾರು ಟೈಟ್ಲ್ಗಳು ನೆನಪು ಬಂದಿದೆ, ಬರೆದಿರೋದು ಇದೆ. ಬಟ್ ಒಂದು ಟ್ರಾವೆಲ್ ಅಷ್ಟೇ ನಮ್ಮದು ಸಬ್ಜೆಕ್ಟು. ಸೊ ಅಲ್ಲಿ ನಡೆಯೋಂಥ ಮಾತುಕತೆ ಅಷ್ಟೇ. ಅದಕ್ಕಾಗಿ ಒಂದಷ್ಟು ಮಾತುಕತೆ ಅಷ್ಟೇ. ಒಂದಷ್ಟು ಮಾತುಕತೆಯಲ್ಲಿ ನೀವು ಮಾತುಗಳನ್ನ ಸೇರಿಸಿ ಬರೆದಿದ್ದೀರಾ. ಸೊ ಟೈಟಲ್ ಹುಟ್ಕೊಳ್ತು. ನಾನು ನಿಮ್ಮ ಬಗ್ಗೆ ಕೇಳ್ಪಟ್ಟೆ, ನಿಮ್ಮದು ಒಂದು ಮಾಡಲಿಂಗ್ ಏಜೆನ್ಸಿ ಇದೆ, ಸೊ ಮ್ಯಾಡ್ ಮ್ಯಾಕ್ಸ್ ಈವೆಂಟ್ಸ್ ಅಂತ ಅಲ್ವಾ? ಸೊ ನೀವು ಇಷ್ಟು ದಿವಸಗಳ ಕಾಲ ಮಾಡಲಿಂಗ್ ಶೋಸ್ ಮಾಡ್ಕೊಂಡು ಬಂದಿದ್ದೀರಾ, ತುಂಬ ಜನಕ್ಕೆ ಅವಕಾಶಗಳು ಕೊಟ್ಟಿದ್ದೀರಾ. ಮೊದಲ ಪ್ರಯತ್ನದಲ್ಲಿ ನೀವು ನಿರ್ದೇಶಕರಾಗಿರೋದು ಅಂದರೆ ಈ ಹಿಂದೆ ಕೂಡ ಸಣ್ಣ ಸಣ್ಣ ಪ್ರಯತ್ನಗಳು ಮಾಡಿದ್ದೀರಾ ಅಂತಾನು ಕೇಳ್ಪಟ್ಟೆ. ಆ್ಯಕ್ಚುಲಿ ನನ್ನ ಫಸ್ಟ್ ಸಬ್ಜೆಕ್ಟ್ ಇದು ಎಡಿಟ್ ಮಾಡಿ ಈ ಥರ ಒಂದು ಯೂಟ್ಯೂಬ್ಗೆ ಒಂದು ಲಾಂಚ್ ಮಾಡಿರೋದು. ಸುಮಾರು ಒಂದು 6-7 ಸಬ್ಜೆಕ್ಟ್ಗಳನ್ನ ಶೂಟ್ ಮಾಡಿದ್ದೀನಿ. ನನ್ನ ಪ್ರಾಬ್ಲಮ್ ಏನು ಅಂತಂದರೆ, ನಾನೇನು ಇಮ್ಯಾಜಿನೇಷನ್ ಮಾಡಿರ್ತೀನಿ ಅದು ಆನ್ ಸೆಟ್ಟಲ್ಲಿ ನನಗೆ ಸಿಕ್ತಿಲ್ಲ ಅಂದಾಗ ನಾನು ಅದನ್ನ ಅಲ್ಲೇ ಡ್ರಾಪ್ ಮಾಡ್ತೀನಿ. ಓಕೆ. ಸೊ ಇವೆಲ್ಲ ಪ್ರಿಪರೇಷನ್ ಆಗಿ ಹೋಗಿ ಸೆಟ್ ಆಗಲಿಲ್ಲ ಅಂದ್ರೆ ಬಿಡೋದು, ಅಲ್ಲೋಗಿ ಶೂಟ್ ಮಾಡ್ತೀನಿ. ಶೂಟ್ ಮಾಡಿ ನನ್ನ ಫ್ರೀಕ್ವೆನ್ಸಿಗೆ ಹೀರೋ ಆಗಲಿ ಹೀರೋಯಿನ್ ಆಗಿರಲಿ, ಇಲ್ಲಾಂದ್ರೆ ಕ್ಯಾರೆಕ್ಟರ್ಗಳು ಮ್ಯಾಚ್ ಆಗ್ತಾ ಇಲ್ಲ ಅಂದಾಗ, ಸೊ ಅವ್ರ ಪ್ರೆಷರ್ಗೋಸ್ಕರ ಎಲ್ಲಾನು ಶೂಟ್ ಮಾಡ್ತೀನಿ, ತಗೊಂಡು ಬರ್ತೀನಿ, ಅಲ್ಲಿ ಇಟ್ಬಿಟ್ಟು ಸುಮ್ಮನೆ ಆಗ್ತೀನಿ. ಈ ಥರ ನಂದು ಆಲ್ಮೋಸ್ಟ್ ಒಂದು 6 ವೆಬ್ ಸೀರೀಸ್ ಇದೇ ಥರ ಪ್ಲಾನ್ ಮಾಡಿ ನಾನು ಎಡಿಟ್ ಮಾಡಿದೆ, ಅದನ್ನ ರಿಲೀಸ್ ಮಾಡಿದೆ, ಹಂಗೆ ಬಿಸಾಕಿದ್ದೀನಿ. ಡೈರೆಕ್ಟರ್ ಅನ್ಸುತ್ತೆ ಸರ್ ನೀವು. ನಾನು ಫಸ್ಟ್ ದಿನನೂ ಅಷ್ಟೇನೆ ನಾನೇ ಎಡಿಟ್ ಮಾಡಿದ್ದೀನಿ. ಓಕೆ. ಸೊ ಎಡಿಟ್ ಮಾಡ್ಬೇಕಾದ್ರೇನು ಕೃಷ್ಣ ಮತ್ತೆ ಪವನ್ಗೆ ಹೇಳಿದ್ದು ಇದನ್ನೇ, ನಾನು ಫಸ್ಟ್ ಎಡಿಟ್ ಮಾಡ್ತಾ ಇರೋದು ಇದೇ ಫಸ್ಟ್ ಸಬ್ಜೆಕ್ಟ್ ನಾನು ಅಂತ. ಓಕೆ. ಕೃಷ್ಣ ಸರ್, ನಿಮಗೆ ಹೆಂಗೆ ಪರಿಚಯ ಆಯಿತು? ಡೈರೆಕ್ಟರ್ ನವೀನ್ ಅವ್ರ ಪರಿಚಯ ಹೇಗಾಯಿತು? ಕತೆ ಹೆಂಗೆ ನಿಮ್ಗೆ ಇಂಟ್ರೊಡ್ಯೂಸ್ ಆಯಿತು? ಫಸ್ಟ್ ಪರಿಚಯ ಆಗಿದ್ದ ಬಗ್ಗೆ ಹೇಳ್ಬೇಕು. ಹಿಂಗೆ ಒಂದು ಕೆಫೆಲ್ ಕೂತಿದ್ರು, ಹಿಂಗೆ XYZ ಅನ್ನೋ ಒಬ್ರು ಕರ್ಕೊಂಡು ಹೋಗಿದ್ರು. ಅವಾಗ ಫುಲ್ ಟೈಟ್. ಅವಾಗ ನಮ್ದು ಕನ್ವರ್ಸೇಷನ್ ಸ್ಟಾರ್ಟ್ ಆಗಿತ್ತು. ಬಿಕಾಸ್ ಕೆಫೆ ಫುಲ್ ಪಾರ್ಟಿ, ಯಾವತ್ತು ಫಸ್ಟ್ ಟೈಮ್ ಫುಲ್ ಪಾರ್ಟಿ. ಒಂದು ಅದಾದ್ಮೇಲೆ 3-4 ಟೈಮ್ಸ್ ಮೀಟ್ ಮಾಡಿದೀವಿ. ಪ್ರತಿ ಸಲಿನೂ ಫುಲ್ ಟೈಟ್, ಅಂದ್ರೆ ಬರೀ ಪಾರ್ಟಿ. ಟೈಟ್ ಡೈರೆಕ್ಟರ್ ಅನ್ಬೇಕಾ? ಸೆಟ್ಟಲ್ ಹೆಂಗಿದ್ರೆ ಹಂಗಾದ್ರೆ? ಅಲ್ಲ, ನಾವು ಆಕ್ಚುಲಿ ನಾವು ಕತೆ ಸ್ಟಾರ್ಟ್ ಮಾಡ್ಬೇಕಾದ್ರೆ ನಮ್ಮ ಆಲ್ರೆಡಿ ಹೆಣ್ಣೆ ಹಾಕ್ಬಿಟ್ಟಿದ್ವಿ, ಫುಲ್ ಫಿಕ್ಸ್. ಲೂಸ್ ಆಗ್ಲೇ ಇಲ್ವಾ? ಎಲ್ಲೂ ಆಗಕ್ಕೆ ಸಾಧ್ಯನೇ ಇಲ್ಲ. ಅಂಡ್ ಮೋರೋವರ್ ಏನಂತಂದ್ರೆ, ಕತೆ ಹುಟ್ಟಿದ್ದು ಹಂಗೇನೆ. ಓಕೆ, ಹಿಂಗೆ ಮಾತಾಡ್ತಾ ಇದ್ವಿ, ಒಂದು ಸಬ್ಜೆಕ್ಟ್ ಹಿಂಗಿದೆ, ಹಿಂಗೆ ಮಾಡೋಣ ಕೃಷ್ಣ, ಸರಿ ಮಾಡೋಣ, ಅದು ಹೆಂಗೆ ಇಷ್ಟ ಆಗುತ್ತೆ, ಏನು ಬಜೆಟ್. ನನ್ನ ಹತ್ರ ಅಲ್ಲ, ಫಿನಾನ್ಷಿಯಲಿ ನಾನು ಸಿಕ್ಕಾಪಟ್ಟೆ ವೀಕ್ ಇದ್ದೆ. ಸೊ ಆಯ್ತು, ನೋಡೋಣ ಮಾಡೋಣ ಅಂತ ಅನ್ಕೊಂಡ್ವಿ. ಕತೆ ಸ್ಟಾರ್ಟ್ ಮಾಡ್ಬೇಕಾಗಿತ್ತು. ಅವತ್ತು ಫೋನ್ ಹಾಕಿದ್ರು, ಹಿಂಗೆ PK ಅನ್ನೋರು ಇದ್ರು, ನಮ್ಮ ಇವರು ಡೈರೆಕ್ಟರ್ ಇದ್ರು. ಸೊ ಹಿಂಗೆ ಕತೆ ಸ್ಟಾರ್ಟ್ ಮಾಡಿದ್ದು. ಅವತ್ತು ಎರಡು ಬಿಯರ್ ಇಟ್ಕೊಂಡು ಕತೆ ಬರ್ದಿದ್ದು. ಬಿಯರ್ ಸ್ಟೋರಿನಾ ಅಥವಾ ಹೆಂಗೆ? ಓ ಅಬ್ಬಾ. ಇಲ್ಲ, ಆಕ್ಚುಲಿ ಒಂದು ಬಿಯರ್ ಅಂತ ಸ್ಟಾರ್ಟ್ ಆಗತ್ತೆ, ಎಂಡ್ ಆಗೋದು ಒಂದಷ್ಟು ಬಿಯರ್ಗಳನ್ನ. ಓ ಹಂಗೆ. ಹೀರೋಯಿನ್ ಅವರ ಪರಿಚಯ ಹೇಗಾಯ್ತು? ಹೀರೋಯಿನ್ ಆಕ್ಚುಲಿ ನನ್ನ ಫ್ರೆಂಡ್ ಕಡೆಯಿಂದ ಪರಿಚಯ.
ಓಕೆ. ಸೊ ಆಯ್ ಬಾಯ್ ಅನ್ನೋ ಕಾಂಟ್ಯಾಕ್ಟಲ್ಲಿ ಇದ್ವಿ. ಮೇಯ್ನು ನಾನು ಹೀರೋಯಿನ್ನ ಸೆಲೆಕ್ಟ್ ಮಾಡಬೇಕು ಅಂದಾಗ ತುಂಬ ಹುಡುಗಿರಿಗೆ ಹೇಳಿದೆ ನಾನು. ನನಗೇನಂತಂದರೆ ತುಂಬಾ ಕಾಂಟ್ಯಾಕ್ಟ್ಸ್ ಇದೆ ಅನ್ಸುತ್ತೆ ಮಾಡ್ಲಿಂಗ್ ಇರೋದ್ರಿಂದ. ಆಬ್ವಿಯಸ್ಲಿ ಇದೆ. ಸೊ ಆ್ಯಂಡ್ ಬೇರೆ ಥರ ಇಲ್ಲ. ಅಲ್ಲ ಬೇರೆ ಥರ ಕೇಳಲಿಲ್ವೇ, ನೀವ್ಯಾಕೆ ಕಮಿಟ್ ಆಗ್ತೀರಾ? ಸೊ ನನ್ಗೆ ಅನ್ಸಿದ್ದೇನಂತಂದ್ರೆ ಆಬ್ವಿಯಸ್ಲಿ ಒಂದು ಹುಡುಗ ಆಗಿ ತುಂಬಾ ಹುಡುಗಿರ ಜೊತೆ ಎಲ್ಲ ಫ್ಲರ್ಟ್ ಮಾಡಿರ್ತಾರೆ. ನನ್ನ ಪ್ರಕಾರ ನಂದೇನು ಆಗಿದೆ ಹೇಳ್ತಾ ಇದ್ದೀರಾ? ಹೌದು, ನನ್ನ ಬಗ್ಗೆನೇ. ಸೊ ಫ್ಲರ್ಟ್ ಮಾಡ್ತೀನಿ ಅಂತಂತಂದ್ರೆ ಬೇಜಾನ್ ಹುಡುಗಿರು ಬರ್ತಾರೆ. ಲೈಕ್ ನಾನೊಂದು ಸಬ್ಜೆಕ್ಟ್ ಮಾಡ್ತಾ ಇದ್ದೀನಿ, ಏನೋ ಒಂದು ಪ್ರಯತ್ನ ಪಡ್ತಾ ಇದ್ದೀನಿ, ಒಂದು ಸಕ್ಸಸ್ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ, ಬರ್ರೆ ಒಂದು ಹೆಲ್ಪ್ ಮಾಡ್ರೆ, ಆ್ಯಕ್ಟಿಂಗ್ ಮಾಡ್ರೆ ಅಂತಂದ್ರೆ ಯಾರೂ ಬಂದಿಲ್ಲ ನನಗೆ. ಸೊ ಹಂಗೆ ಒಂದು ಸಬ್ಜೆಕ್ಟ್ ನಂದು ಫಸ್ಟ್ ಇದಲ್ಲ ಸಬ್ಜೆಕ್ಟ್ ಇದೆ. ನಂದೊಂದು ಪ್ರಶ್ನೆ, ಸಾರಿ ಟು ಇಂಟರಪ್ಟ್. ನೀವು ಡೈರೆಕ್ಟ್ ಮಾಡ್ತಿದ್ದೀರಾ ಅಂತ ಬರ್ಲಿಲ್ವಾ ಅಥವಾ ಆಕ್ಟಿಂಗ್ ಮಾಡಿಸ್ತೀರಾ ಅನ್ನೋದು ಬರ್ಲಿಲ್ವಾ? ಇಲ್ಲ, ಅದೇನೋ ಗೊತ್ತಿಲ್ಲ. ನನ್ನ ನೀವು ನೋಡಿದಿರಲ್ವಾ, ಒಂದು ಡಬಲ್ ಮೀನಿಂಗ್ ಡೈಲಾಗ್ ಇಲ್ಲ. ಹೀರೋ ಹೀರೋಯಿನ್ ಒಂದು ಟಚ್ ಮಾಡಲ್ಲ ಎಲ್ಲೂನು. ಸೊ ಒಂದು ಹಗ್ಗಿಲ್ಲ, ಒಂದು ಕಿಸ್ ಇಲ್ಲ, ಒಂದು ಸ್ಮೂಚ್ ಇಲ್ಲ, ಇಲ್ಲ ಒಂದು ಬೆಡ್ ಸೀನ್ ಇಲ್ಲ. ಆದ್ರೂ ಹುಡ್ಗಿರ್ ಬರ್ತಾ ಇಲ್ಲ. ಅದೇ ಫ್ಲರ್ಟ್ ಮಾಡ್ತೀನಿ ಇನ್ನೊಂದು ಅಂತಂತಂದ್ರೆ ತುಂಬಾ ಜನ ಬರ್ತಾರೆ, ಓಡಾಡ್ತಾರೆ, ಹೋಗ್ತಾರೆ ಸುತ್ತಾಡ್ಕೊಂಡು. ಬಟ್ ಈ ಥರದ್ದೇನೋ ಮಾಡ್ತಿದ್ದೀವಿ ಅಂದಾಗ ಯಾರು ಸಪೋರ್ಟ್ ಮಾಡಿಲ್ಲ ನನಗೆ. ನಾನು ಅದೇ ಫ್ರೆಂಡ್ ಕಡೆಯಿಂದ ಪರಿಚಯ. ಸೊ ನಾನು ಹೇಳ್ದೆ ಒಂದು ಈ ಥರ ತುಂಬ ಹುಡುಗಿರ್ನ ಮಾತಾಡಿ ಸ್ಟೋರಿನೆಲ್ಲ ಹೋಗೋದು. ನಾನು ಪವನ್ ಇಬ್ಬರು ಹೋದಾಗ ಸುಮ್ಮನೆ ಕಾಫಿ ಡೇ ಮತ್ತು ಕೆಫೆಗಳಿಗೆ ಹೋದಾಗ ಸುಮ್ಮನೆ 1,500 ಬಿಲ್ಗಳು ಅಷ್ಟೇ ಹುಡುಗಿರ ಜೊತೆ ಕೂತು ಕತೆನ ಡಿಸ್ಕಸ್ ಮಾಡಿ ಈ ಥರ ಇದೆ ಆ ಥರ ಇದೆ ಅಂದಾಗ ಹೌದಾ ತುಂಬ ಚೆನ್ನಾಗಿದೆ, ನೈಸ್, ಹಂಗೆ ಹಿಂಗೆ ಅಂತೆಲ್ಲ ಹೇಳೋರು. ಆ್ಯಂಡ್ ನಮ್ಮ ಟೈಮ್ಗೆ ಅಡ್ಜಸ್ಟ್ ಆಗ್ತಿದ್ದಿಲ್ಲ ಯಾವ ಹುಡುಗಿನೂ. ಓಕೆ. ಸೊ ನಾನು ವೀಕೆಂಡಲ್ಲಿ ಬರ್ತೀನಿ, ಸೊ ಈ ವೀಕೆಂಡಲ್ಲಿ ಬರ್ತೀನಿ, ಶೂಟ್ ಮಾಡ್ಕೊಡ್ತೀನಿ, ನೆಕ್ಸ್ಟ್ ವೀಕೆಂಡಲ್ಲಿ ಬರ್ತೀನಿ, ಡಬ್ಬಿಂಗ್ ಮಾಡ್ತೀನಿ, ಆಮೇಲೆ ಪ್ರಮೋಷನ್ಸ್ದು ನಂದು ಆಫೀಸ್ ಟೈಮು ಅದು ಇದು ಈ ಥರ ಇದೆ. ಈ ಥರ ತುಂಬ ಕೆಲವೊಂದು ಹುಡುಗಿರು ಪೇಮೆಂಟ್ ಡಿಮ್ಯಾಂಡ್ ಮಾಡೋದು. ಓಕೆ. ಸೊ ಎಷ್ಟು ಪೇ ಮಾಡ್ತೀರಾ ಏನು? ಆಯಿತು, ನಾನು ರೆಡಿ ಇದ್ದೀನಿ ಪೇ ಮಾಡೋದಕ್ಕೆ. ಸೊ ನಿನ್ನ ಕಡೆಯಿಂದ ಏನು ರಿಟರ್ನ್ಸ್ ಏನು ಮಾಡ್ತೀರಾ, ಅದು ನನಗೆ ಬೇಕಾಗಿದ್ದು. Obviously. ಆ್ಯಂಡ್ ಗಾನ್ವಿ ಕಡೆಯಿಂದ ಯಾವುದು ಎಕ್ಸ್ಪೆಕ್ಟೇಷನ್ಸ್ ಇಲ್ಲ, 50 ಪೈಸೆ ಕಾಸು ಕೊಟ್ಟಿಲ್ಲ ನಾವು. ಸೊ ಬಂದಿದ್ದಾರೆ, ಸಪೋರ್ಟ್ ಮಾಡಿದ್ದಾರೆ ಅವ್ರಿಗೂ ಫಸ್ಟ್ ಪ್ರಯತ್ನ. ಆ್ಯಂಡ್ ಒಂದಿನ ಯೂನಿವರ್ಸಿಟಿಯಲ್ಲಿ ರೋಡಲ್ಲಿ ನಿಂತ್ಕೊಂಡು ಪ್ರಾಕ್ಟೀಸು ಮಾಡಿದ್ದೀವಿ ಎಲ್ಲರೂ 4 ಜನನೂ. ಇದೇ ಥರ ಬರಬೇಕು ಡೈಲಾಗ್ಸು ಇಲ್ಲ. ಅದಾದಮೇಲೆ ಸ್ಪಾಟ್ಗೆ ಹೋದ್ಮೇಲೆ ಆಬ್ವಿಯಸ್ಲಿ ಕ್ಯಾಮ್ರಾ ಅಂದಾಗ ಎಲ್ಲರೂ ಫಸ್ಟ್ ಎಕ್ಸ್ಪೀರಿಯೆನ್ಸ್ ಅಂದಾಗ ನರ್ವಸ್ ಆಗೇ ಆಗ್ತಾರೆ. ಆ್ಯಂಡ್ ಟೈಮ್ ತೊಗೊಳೋದಕ್ಕೆ ಇವಾಗ ದೊಡ್ಡ ಸಿನಿಮಾಗಳಲ್ಲಿ ಏನಾಗುತ್ತೆ ಅಂದರೆ ಸುಮಾರು ಒಂದು 100 ಡೇಸ್ ಇಲ್ಲ 50 ಡೇಸ್ ಶೂಟ್ ಮಾಡ್ತಾರೆ, 1 ವೀಕ್ ಅಡ್ಜಸ್ಟ್ ಆಗಿಬಿಡ್ತಾರೆ. ಸೊ ನನ್ನ ಸರ್ಕಲ್ ಇದು ಹಿಂಗಿದೆ, ಹೆಂಗೆ ಬೇಕೋ ಮಾಡ್ಬೋದು ಅನ್ನೋದು. ಇಲ್ಲೇನಂತಂದ್ರೆ ಒಂದೇ ದಿನ ಶೂಟ್ ಮಾಡಿರೋದು, ನೀವು ನಂಬ್ತಿರೋ ಬಿಡ್ತಿರೋ, ನೆನ್ನೆ ಎಪಿಸೋಡ್ ಒಂದೇ ದಿನ ಶೂಟ್ ಮಾಡಿರೋದು. ಸೊ ಒಂದು ದಿನ ಶೂಟ್ ಮಾಡಿರೋದ್ರಿಂದಾಗಿ ಅವ್ರು ಅಡ್ಜಸ್ಟ್ ಆಗೋದಕ್ಕೆ ದಿನ ಪೂರ್ತಿ ಆಯಿತು. ಇವಾಗ ನೆಕ್ಸ್ಟ್ ಏನಾದ್ರು ಇಬ್ಬರಿಗೂ ಒಂದು ನಾನು ಟಾಸ್ಕ್ ಕೊಡ್ತೀನಿ, ಇಲ್ಲ ಇಬ್ಬರಿಗೂ ಒಂದು ಕತೆನ ಕೊಡ್ತೀನಿ ಅಂದಾಗ ಇಬ್ರು ಇನ್ನೂ ತುಂಬಾ ಚೆನ್ನಾಗಿ ಕೆಮಿಸ್ಟ್ರಿ. ಹಂಗಾರೆ ಇನ್ನ 2 ಎಪಿಸೋಡ್ ಇದೆ. ನನಗೆ ಇವ್ರು ಕೆಮಿಸ್ಟ್ರಿ ಗೊತ್ತಿಲ್ಲ, ನಾನು ಯಾವಾಗ್ಲೂ ಬೇರೆ ತರ ನೋಡಿ ಫಿಸಿಕ್ಸ್ ನೋಡ್ತಾ ಇರ್ತೀರಾ? ಇಲ್ಲ ಇಲ್ಲ ಇಲ್ಲ, ಅದು ಅವ್ರು ನೋಡ್ಕೋತಾರೆ, ನಮ್ಗೆ ಹಾಕ್ಬೇಕು. ಮೇಡಮ್ ನಿಮಗೆ ನಿಮ್ಗೆ ಎಷ್ಟು ಖುಷಿ ಇತ್ತು ಡೈರೆಕ್ಟರ್ ಮತ್ತು ಕೃಷ್ಣ ಜೊತೆ ಕೆಲಸ ಮಾಡಕ್ಕೆ? ನನಗೆ ನವೀನ್ ಸರ್ ಸಿಕ್ಕಿದಾಗ ಏನೂ ಹೇಳಿರ್ಲಿಲ್ಲ ಫೋನಲ್ಲಿ, ಈ ತರ ಒಂದು ಮೂವಿ ಇದೆ ಮಾಡ್ತಿರೋ ವೆಬ್ ಸೀರೀಸ್ ಅಂತ ಅಂದ್ರು. ಸೊ ನಾನು ಅವಾಗ ಓಕೆ ಅಂತ ನಾನು ಹೇಳಿದೆ. 1 ಡೇ ಮೀಟ್ ಆದ್ಮೇಲೆ ನಂಗೆ ಫುಲ್ ಸ್ಟೋರಿ ಹೇಳಿದಾಗ ತುಂಬಾ ಇಷ್ಟ ಆಯಿತು, ಕತೆ ತುಂಬಾ ಚೆನ್ನಾಗಿತ್ತು. ಸೊ ನಾನು ಮಾಡ್ತೀನಿ ಅಂತ ಒಪ್ಕೊಂಡೆ. ಒಂದೇ ದಿನದಲ್ಲಿ ಶೂಟಿಂಗ್ ಮುಗೀತು. ಓಕೆ. ಅಂದ್ರೆ ಏನು ಕಷ್ಟ ಆಗ್ಲಿಲ್ವಾ? ಇವರು ಮೊದಲೇ ಟೈಟೋ ಲೂಸ ಗೊತ್ತಿಲ್ಲ ನಮ್ಗೆ, ನೀವು ಹೆಂಗಿತ್ತು ಅವ್ರ ಕೆಲಸ ನನಗೆ ಗೊತ್ತಿಲ್ಲ. ಇನ್ನೊಂದು ರಿಯಲ್ ಫ್ಯಾಕ್ಟ್ ಏನು ಅಂದ್ರೆ ನನಗೆ ಕನ್ನಡ ಸ್ಕ್ರಿಪ್ಟ್ ಓದಕ್ ಬರ್ತಿರ್ಲಿಲ್ಲ, ಪ್ರಾಂಪ್ಟ್ ಆಗಿ ಹೇಳ್ಬೇಕು ಅಂದ್ರೆ. ಸೊ ಇವರೇ ಹೇಗೆ ಆಕ್ಟಿಂಗ್ ಮಾಡಬೇಕು ಅಂತ ಎಲ್ಲ ಒಂದೇ ದಿನದಲ್ಲಿ ಪ್ರಿಪೇರ್ ಮಾಡಿ ನನ್ನ ಕ್ಯಾಮ್ರಾ ಮುಂದೆ ತಗೊಂಡೋಗಿ ನಿಲ್ಸಿದ್ರು. ಕನ್ನಡ ಓದಕ್ ಬರಲ್ಲ ಅಂದ್ರೆ ಹೆಂಗೆ? ಲೈಕ್ ಏನಂದ್ರೆ ಜಾಸ್ತಿ ಡೀಪ್ ಆಗೆಲ್ಲ ಓದಕ್ ಬರಲ್ಲ ಸರ್. ಇಂಗ್ಲಿಷ್ ಡೀಪ್ ಆಗಿ ಗೊತ್ತೀರಾ? ಸೊ ಹೀರೋಯಿನ್ ಕನ್ನಡದವರೆಲ್ಲವ್ರನ್ನ ನೀವು ಇಂಟ್ರೊಡ್ಯೂಸ್ ಮಾಡಿಸ್ತಾ ಇದ್ದೀರಾ? ಕನ್ನಡದವರೇನೆ, ಬಟ್ ಕನ್ನಡ ಈ ಎಜುಕೇಶನ್ ಅಲ್ಲಿ ಸ್ವಲ್ಪ ವೀಕ್ ಇದ್ದಾರೆ ಅಷ್ಟೇ, ಕನ್ನಡದಲ್ಲಿ ಮಾತ್ರ. ಓಕೆ. ನೀವು ಕೃಷ್ಣ ಸರ್? ಅಲ್ಲ ನೀವೇನೇ ಹೇಳಿದ್ರು ನಮ್ಮ ಪ್ರಶ್ನೆ ನಾವು ಕೇಳಕ್ಕೆ ಹೇಳ್ತೀವಿ. ಓಕೆ ಕೃಷ್ಣ ಸರ್, ಇವಾಗ ಸೋಷಿಯಲ್ ಮೀಡಿಯಾಯಿಂದ ಆಗಿರಬಹುದು, ಎಲ್ಲ ಇನ್ಸ್ಟಾಗ್ರಾಮ್ ಬಂದಮೇಲೆ ಎಲ್ಲರೂ ಸೆಲೆಬ್ರಿಟೀಸ್ ಆಗಬೇಕು ಅಂತ ತುಂಬ ಆಸೆ ಪಡ್ತಾರೆ. ರೀಲ್ಸ್ ಮಾಡಿಬಿಟ್ಟು ತಮ್ಮನ್ನು ತಾವೇ ಸೆಲ್ಫ್ ಅನೌನ್ಸ್ಡ್ ಸೆಲೆಬ್ರಿಟೀಸ್ ಅಂತ ಕರಿತಾ ಇರ್ತೀನಿ ನಾನು. ಇನ್ಫ್ಲುಯೆನ್ಸರ್ಸ್ ಅಂದ್ಕೊಂಡು ಏನೋ ಮಾಡಬೇಕು ಅಂತ ಎಲ್ಲರಿಗೂ ಕನಸಿದೆ. ಸೊ ಈಗ ಇಷ್ಟು ಕಾಂಪಿಟೇಷನ್ ಇರೋವಾಗ, ಇಷ್ಟೊಂದು ಜನ ಇರೋವಾಗ, ನಾನೊಬ್ಬ ಹೀರೋ ಆಗಿ ಏನು ಮಾಡಬಹುದು ಅಂತ ನಿಮಗನ್ಸತ್ತೆ? ವರ್ಕ್ ಆಗತ್ತಾ? ನನ್ನನ್ನು ಜನ ಸ್ವೀಕಾರ ಮಾಡ್ತಾರಾ ಅಂತ? ಇಲ್ಲ, ಆ್ಯಕ್ಚುಲಿ ನನಗೆ ಬೇಸಿಕಲಿ ಚಿಕ್ಕ ವಯಸ್ಸಿಂದನೇ ಚಾಲೆಂಜಸ್ ಅನ್ನೋದು ತುಂಬ ಇಷ್ಟ. ಯಾಕಂದರೆ ನಮ್ಮ ಪಕ್ಕ ಡಿ ಬಾಸ್ ಅಭಿಮಾನಿಗಳು. ಸೊ ಚಾಲೆಂಜ್ ಮಾಡ್ಕೊಂತೀವಿ.
ಬಟ್ ಎಲ್ಲ ಚಿಕ್ಕ ವಯಸ್ಸಲ್ಲಿ ನನ್ನ ಬೇಸಿಕ್ ಕತೆ ಏನಪ್ಪ ಅಂತಂದ್ರೆ ಚಿಕ್ಕ ವಯಸ್ಸಲ್ಲಿ ಹಿಂಗೇನೆ ಎಲ್ಲ ಸ್ಕೂಲಲ್ಲಿ ಬಂದಾಗ ಟೀಚರ್ಸ್ ಕೇಳೋರು ಏನಾಗಬೇಕು ನೀವು ಏನಾಗಬೇಕು, ಎಲ್ಲ ಪೊಲೀಸ್ ಆಗಬೇಕು, ನಾರ್ಮಲ್ ಆಗಿ ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು. ನನ್ನ ಟರ್ನ್ ಬಂದಾಗ ನನ್ನ ಕೇಳೋರು ಏನಪ್ಪ ಆಗ್ಬೇಕು ನೀನು ಅಂದರೆ, ಇಲ್ಲ ಮ್ಯಾಮ್ ನಾನು ಸತ್ತಾಗ 4 ಜನ ನನ್ನನ್ನು ನೆನ್ಸ್ಕೊಬೇಕು, ನಾನು ಸತ್ತಾಗ ಅಳಬೇಕು, ಒಂದೊಳ್ಳೆ ಫೇಮ್ ಮಾಡಬೇಕು, ಹಂಗೆ ಇದೇ ಥರನೇ ಹೇಳ್ಕೊತಿದ್ದೆ. ಅಂದರೆ ಅವಾಗ ನಗೋರು ಆ್ಯಕ್ಚುಲಿ ನಮ್ಮ ಸ್ಕೂಲಲ್ಲೇನೆ ನನಗೆ ಅವಮಾನ ಮಾಡಿದ್ರ ಮುಂದೆ ಇವಾಗ ಎದುರುಗಡೆ ಸಿಕ್ಕಿದಾಗ ಓಕೆ ಕೃಷ್ಣ ಮಾಡಲ್ ಆಗಿದ್ಯಾ, ಓಕೆ ಇವಾಗೇನೋ ಶಾರ್ಟ್ ಮೂವಿ ಮಾಡ್ತಾ ಇದ್ದೆ, ಹೌದು ನಾನು ಈ ಥರ ಆಕ್ಚುಲಿ ಜೂನಿಯರ್ ಆರ್ಟಿಸ್ಟ್ ಆಗೋ ವರ್ಕ್ ಮಾಡಿದ್ದೀನಿ, ಇದೇ ಮಾರ್ಟಿನ್ ಮೂವಿಲಲ್ಲಿ ಮಾಡಿದ್ದೀನಿ, ಲವ್ಲಿ ಮೂವಿಲಿ ಮಾಡಿದ್ದೀನಿ ಜೂನಿಯರ್ ಆರ್ಟಿಸ್ಟ್. ಅದನ್ನ ನಾನು ಹೆಮ್ಮೆಯಿಂದ ಹೇಳ್ಕೊತೀನಿ. ಯಾಕಂದ್ರೆ ಒಬ್ಬ ಸ್ಟಾರ್ಟ್ಅಪ್ಸ್ ಅಷ್ಟೇ. ಆಕ್ಟರ್ ಆಗ್ಬೇಕು ಅಂದ್ರೆ ಫಸ್ಟ್ ನಾವು ಆರ್ಟಿಸ್ಟ್ ಆಗಬೇಕು. ಒಬ್ಬ ಆಕ್ಟರ್, ನೀನು ಒಬ್ಬ ಆಕ್ಟಿಂಗ್, ನಾನು ಒಬ್ಬ ಹೀರೋ ಆಗ್ಬೇಕಂದ್ರೆ ಫಸ್ಟ್ ಅದಕ್ಕೆ ಜೀವ ತುಂಬಿಸ್ಬೇಕು, ಆರ್ಟಿಸ್ಟ್ ಆಗಬೇಕು. ತುಂಬಾ ಕಾಂಪಿಟೇಷನ್ಸ್ ಇದೆ, ನಂಗೆ ಗೊತ್ತು ತುಂಬಾ ಕಷ್ಟ ಇದೆ, ಬಟ್ ಸೋಲ್ ಒಪ್ಕೊಳಕ್ ರೆಡಿ ಇಲ್ಲ. ಅದೇನಾಗುತ್ತೋ ಫೇಸ್ ಎಷ್ಟೋ ಕಷ್ಟಗಳನ್ನ ನೋಡ್ಕೊ ಬಂದ್ಬಿಟ್ಟಿದ್ದೀವಿ. ಅಂದ್ರೆ ಅರ್ಧೋಗಿರೋ ಚಡ್ಡಿ ಇದ್ದಾಗ ಹಿಂದೆಗಡೆ ಕೈ ಕಟ್ಕೊಂಡು ಬಂದಿರೋ ಉದಾಹರಣೆಗಳಿದೆ. ಅದೇ ಅವಮಾನಗಳನ್ನ ಫೇಸ್ ಮಾಡಿದೀವಿ ಅಂತಂದ್ಮೇಲೆ ಇಲ್ಲಿ ಇದೆಲ್ಲ ನಂಗೇನು ಲೆಕ್ಕಕ್ಕಿಲ್ಲ ಅಷ್ಟೊಂದು. ಸೊ ಬೆಳಿಬೇಕು ಅನ್ನೋ ಹಠ, ಬೆಳಿತೀನಿ. ಇಳಿಯಬೇಕು ಅನ್ನೋ ಚಟ ಇದ್ದವರು ಏನು ಮಾಡೋಕ್ಕಾಗಲ್ಲ, ಅವ್ರು ಡ್ರೈವರ್ ಮಾಡ್ಲಿ, ಬೆಳೆಯೋರು ನಾವು ಬೆಳೀತಾ ಇರ್ತೀವಿ. ಅಂದ್ರೆ ತುಂಬಾ ಈಗ ಒಂದು 2 years ಮುಂಚೆನೂ ನಾನು ತುಂಬಾ ಲೋ ಆಗ್ಬಿಟ್ಟಿದ್ದೆ. ಲೈಕ್ ಅಂತಂದ್ರೆ ಯಾವುದೋ ಆಪರ್ಚುನಿಟಿ ಸಿಕ್ಕಿರಲಿಲ್ಲ. ಮಾಡಲಿಂಗ್ ವಿನ್ ಆಯಿತು, ಮಾಡೆಲ್ ಅನ್ನೋ ಒಂದು ಹೆಸರು ಬಂದಿತ್ತು. ಓಕೆ ಒಂದು ಸ್ವಲ್ಪ ಇನ್ಸ್ಟಾಗ್ರಾಮಲ್ಲಿ ಸ್ವಲ್ಪ 500 ಜನ ಫೇಮ್ ಇದ್ರು ಅಷ್ಟೇ. ಮತ್ತೆ ನನಗೆ ಮಾಡಲಿಂಗ್ ಕಂಪ್ಲೀಟ್ಲಿ ಹೊಂಟೋಯ್ತು. 2021 ಮಿಸ್ಟರ್ ಕರ್ನಾಟಕ ಅವರ್ ಫೇಸ್ ಆಫ್ ಇಂಡಿಯಾ, 2021 ಸೌತ್ ಇಂಡಿಯಾ ವಿನ್ನರ್, ಕ್ರಿಸ್ಟ್ ಇವೆಂಟ್ ಮ್ಯಾನೇಜ್ಮೆಂಟು, ಗ್ಲಾಮರಸ್ ಕಿಂಗ್ ಆಫ್ ಇಂಡಿಯಾ ಎಲ್ಲಾನು ಟೈಟಲ್ಸ್ ಗೆದ್ಕೊಂಡ್ಬಂದೆ. ಓಕೆ ಗೆಲ್ಲು ಸೋಲು ಗೆಲ್ಲು ಎಲ್ಲ ಕಡೆ ಫಿಕ್ಸಿಂಗ್ ಇರುತ್ತೆ. ಸೊ ಅದಾಗಿದ್ದ ತಕ್ಷಣ ಲೈಕ್ ಒಂದು ಆ್ಯಡ್ ಶೂಟ್ ಮಾಡಿದೆ. ಆ್ಯಡ್ ಶೂಟ್ ಆಗಿದ ತಕ್ಷಣ ಸ್ಟಾಪ್, ಕಂಪ್ಲೀಟ್ಲಿ ಮುಗೀತು. ಓಕೆ ಹೆಂಗೆ ನಾರ್ಮಲ್ ತಿರ್ಗಿ ಅದೇ ಅಂಗಡಿ, ಅದೇ ಕಸ ಗುಡಿಸ್ಬೇಕು, ಅದೇ ಅಂಗಡಿ, ಅದೇ ಕೆಲಸ. ಒಂದು 6 months 8 months ತುಂಬ ಬೇಜಾರು, ಸಿಕ್ಕಾಪಟ್ಟೆ ಡಿಪ್ರೆಷನ್. ಒಂದು ಟೈಮಲ್ಲಿ ಸಮ್ ಪರ್ಸನ್ಸು ಲೈಕ್ ಇಲ್ಲ ಬೇಡ ಆಗುತ್ತೆ, ಟ್ರೈ ಮಾಡು, ಬಿಡಬೇಡ, ಮತ್ತೆ ನಿನ್ನ ಕೈಲಾಗುತ್ತೆ, ಮಾಡು ಅಂತ ಹೇಳಿದಾಗ ತಿರ್ಗಿ ಅಗೇನ್ ಬೌನ್ಸ್ ಬ್ಯಾಕ್ ಅಂತಾರಲ್ಲ, ಆ ಥರ ಒಂದು ಅಂದರೆ ತುಂಬ ಫಾರ್ಚುನೇಟ್ ಏನಪ್ಪ ಅಂತಂದರೆ ನಾನು ಗೆದ್ದಿದ್ದ ಶೋ ಅಲ್ಲೇ ಫಾರ್ ದಿ ಫಸ್ಟ್ ಟೈಮ್ ನಾನು ಗೆದ್ದಿದ್ದ ಶೋ ಅಲ್ಲೇ ನಾನು ಜೂರಿಯಾಗಿ ಹೋದೆ. ದಟ್ ಈಸ್ ಮೈ ಫಸ್ಟ್ ಆಪರ್ಚುನಿಟಿ ಟು XYZ. ಇರಲಿ ಪರವಾಗಿಲ್ಲ, ಬಟ್ ಆದರೆ ಆ ವ್ಯಕ್ತಿ ಜೊತೆ ಕಾಂಟ್ಯಾಕ್ಟ್ ಇಲ್ಲ, ಬಟ್ ನಾನು ನೆನೆಸ್ಕೊತೀನಿ, ಯಾವಾಗಲೂ ಚಿರನಾಗಿರ್ತೀನಿ. ಬಿಕಾಸ್ ಅವತ್ತು ಆಪರ್ಚುನಿಟಿ ಕೊಟ್ಟಿಲ್ಲ ಅಂತಿದ್ರೆ ಮೇ ಬಿ ನಾನು ಇನ್ನೂ ಅಲ್ಲೇ ಇರ್ತಿದ್ದೆ. ಆಮೇಲೆ ಬಂತು ಲೈಕ್ ಎಲ್ಲ ಥರನೂ ಮಾಡಲಿಂಗ್ ಸ್ವಲ್ಪ ತಿಳ್ಕೊಂಡೆ, ಜೂರಿಯಾಗಿ ಕುತ್ಕೊಳ್ಬೇಕಂದ್ರೆ ಒಂದು ಪ್ಯಾನಲಲ್ಲಿ ಕುತ್ಕೊಂಡು ಜೂರಿ ಪ್ಯಾನಲ್ ಏನು ತಿಳ್ಕೊಳ್ಬೇಕು ಅದಕ್ಕೆ. ಅಲ್ಲ ಓಕೆ, ನೀವು ಹೇಳ್ತಾ ಇರೋದು ನಿಮ್ಮ ಜರ್ನಿ ಅಂದರೆ ಹೇಗೆ ಬಂದೆ. ಮಾಡೆಲ್ ಆದವರೆಲ್ಲರೂ ಹೀರೋಗಳಾಗಲಿ ಅಥವಾ ಆ್ಯಕ್ಟರ್ಗಳಾಗಿ ಆಗಕ್ಕಾಗಿಲ್ಲ. ನಾನು ಈಗಲೂ ಹೇಳ್ತೀನಿ, ಕೆಲವರು ಆ್ಯಕ್ಟರ್ಗಳಾಗಿದ್ದಾರೆ, ಸೀರಿಯಲ್ ಮಾಡಿದ ತಕ್ಷಣ ಅವ್ರುಗಳೇನೋ ಮಾಡಿಬಿಡ್ತಾರೆ, ಆ ಥರನೂ ಇಲ್ಲ ಅನ್ಕೊಳ್ತೀನಿ. ಬಹುಶಃ ಈಗಿರುವಂಥ ಕಾಂಪಿಟೇಷನಲ್ಲಿ ಒಂದು ಮಾಡಿಬಿಟ್ಟು 2 ಮಾಡಿಬಿಟ್ಟು ಮನೇಲಿ ಕೂತಿರೋನು ನೋಡಿದ್ದೀನಿ ನಾನು. ಸೊ ನೀವು ಆ್ಯಕ್ಟಿಂಗಿಗೆ ಏನು ಪ್ರಿಪ್ರೇಷನ್ಸ್ ಮಾಡ್ಕೊಂಡಿದ್ದೀರಾ, ಅಥವಾ ನಿಮ್ಮ ತನ ಈಗ ದರ್ಶನ್ ಸರ್ ಎಸ್ ಓಕೆ, ಸುದೀಪ್ ಸರ್ ಓಕೆ, ದೊಡ್ಡವರು ಅವ್ರ ತನನ ಅವರು ಆಲ್ರೆಡಿ ರಿಜಿಸ್ಟರ್ ಮಾಡಿದ್ದಾರೆ. ಸೊ ನೀವು ಆ ಥರದ ಪ್ರಿಪರೇಷನ್ ಏನಿದ್ದೀರಾ, ಅಥವಾ ನವೀನ್ ಅಂತವ್ರು ನಿಮ್ಮಿಂದ ಏನು ಹೊಸದಾಗಿ ತೆಗೆಸಬಹುದು ಅಂತ ನನ್ನ ಪ್ರಶ್ನೆ. ಆಕ್ಚುಲಿ ನಾನು ಮಾಡಲಿಂಗ್ ಎಂಟ್ರಿ ಆಗಿದ್ದೇನೆ ಹೀರೋ ಆಗಬೇಕು ಅಂತ. ಅಂದ್ರೆ ಮಾಡಲಿಂಗ್ ಬಂದವರೆಲ್ಲ ಹೀರೋ ಆಗಕ್ಕಾಗಲ್ಲ, ಆಗೋದೇ ಇಲ್ಲ, ಒಪ್ಕೋತೀನಿ. ನಾನು ಬಂದಿದ್ದು ಹೀರೋ ಆಗಬೇಕು ಅಂತಾನೆ. ಸೊ ಮಾಡಲಿಂಗ್ ಅಂದರೆ ಸುಮ್ಮನೆ ಪ್ಯಾಷನ್, ಏನೋ ಹೋಗೋಣ ಅಂತ ಗೆದ್ದಿದ ತಕ್ಷಣ ಅದ್ರಲ್ಲಿ ಸ್ವಲ್ಪ ಈಗ ಮೈಂಡ್ ಡೈವರ್ಟ್ ಆಗೋಯ್ತು ಪಟ್ ಅಂತ. ಓಕೆ, ಹೀರೋ ಆಗಬೇಕಾಗಿದ್ದು ನಲ್ಲಿ ಇದ್ದಿದ್ದು ಕಾನ್ಸಂಟ್ರೇಷನ್ ಮಾಡಲಿಂಗ್ ಬಂತು, ಮಾಡಲಿಂಗಲ್ಲಿ ಆಗಿಬಿಟ್ಟೆ. ಒಂದು 2 years ಹಂಗೆ ವೇಸ್ಟ್ ಮಾಡ್ಕೊಂಡೆ. ಆಮೇಲೆ ನಂಗೆ ಫ್ಲಾಶ್ ಆಯಿತು, ಓಕೆ ನಾನು ಏನೋ ತಪ್ಪು ಮಾಡ್ತಾ ಇದ್ದೀನಿ, ಮತ್ತೆ ನಾನು ಫಸ್ಟಿಂದ ಸ್ಟಾರ್ಟ್ ಮಾಡಬೇಕು ಅಂತ. ಅಗೇನ್ ನಾನು ಎಲ್ಲಿಂದ ಹೊರಡ್ಬೇಕಂದ್ರೆ ನಾವು ಹೇಗೆ ಎಕ್ದಮ್ ದೊಡ್ಡ ಮೂವಿಲಿ ಒಂದು ಸೀರಿಯಲ್ಗೆ ಹೋಗ್ಬಿಡೋಣ ಆಗಲ್ಲ. ಒಂದು ಸಣ್ಣ ಪ್ರಯತ್ನ, ಒಂದು ಚಿಕ್ಕದಾಗಿ ಮಾಡೋಣ, ಮೇ ಬಿ ದೊಡ್ಡದಾಗ್ತೀನಿ. ನಾನು ಹೇಳಿದ್ನಲ್ಲ, ಈಗ ಜೂನಿಯರ್ ಆರ್ಟಿಸ್ಟಾಗೂ ವರ್ಕ್ ಮಾಡ್ತೀನಿ ಮೂವಿ, ನಾರ್ಮಲ್ ದೊಡ್ಡ ಮೂವೀಸಲ್ಲಿ ಅವ್ರು ಆಗ್ತಾರೆ, ವೇಷ ಕೊಡ್ತಾರೆ, ಹಾಕೋಬೇಕು, ಮಾಡಲೇಬೇಕು, ಬಿಕಾಸ್ ಅದು ನನ್ನ ಕರ್ತವ್ಯ. ಆ್ಯಂಡ್ ಇವಾಗ ನಾನು ಒಂದು ಚಿಕ್ಕ ಸ್ಟಾರ್ಟಪ್, ಶಾರ್ಟ್ ಮೂವಿ, ಒಂದು ವೆಬ್ ಸೀರೀಸು, ಆಮೇಲಿಂದ ಒಂದು ಯಾವುದೋ ಒಂದು ಶಾಂತಂ ಪಾಪನಲ್ಲಿ ರೋಲು, ಅದಾದ್ಮೇಲೆ ಒಂದು ಸೀರಿಯಲ್ ಆ್ಯಕ್ಟಿಂಗ್, ಒಂದು ಸಣ್ಣ ಒಂದು ಫ್ರೆಂಡ್ ಕ್ಯಾರೆಕ್ಟರ್ ಕೊಡಿ. ನನ್ನ ಟ್ಯಾಲೆಂಟಿಂದ ನನ್ನ ಮೇಲೆ ಬರಬೇಕು, ಯಾವುದೋ ಇನ್ಫ್ಲೂಯೆನ್ಸಸ್ ಮೇಲೆ ಅಥವಾ ಏನೂ ಗೊತ್ತಿಲ್ಲ. ನಾನು ಸೈಕಲ್ ಹೊಡಿತೀನಿ, ನಾನು ತುಂಬ ಚೆನ್ನಾಗಿ ಜಾಸ್ತಿ ಸೈಕಲ್ ಹೊಡಿತೀನಿ. ಮಾನಿಟರ್ ಮಾಡಬೇಕು. ನಾವು ಆ್ಯಕ್ಚುಲಿ ಶೂಟ್ಗೆ ಹೋಗಿದ್ದೀವಿ, ಡೈರೆಕ್ಟ್ ಶೂಟ್ಗೆ ಹೋಗಿದ್ದೀವಿ, ಇದೇ ಕತೆ ಹೇಳ್ತೀನಿ. ನಾಳೆ ಬೆಳಗ್ಗೆ ಶೂಟ್ ಇದೆ, ಇವತ್ತು ಫೈನಲೈಸ್ ಮಾಡಿದ್ದೀವಿ, ಮಾನಿಟರ್ ಮಾಡಿಲ್ಲ ಯಾಕಂದರೆ ಹುಡುಗಿ ಸೆಟ್ ಆಗಿಲ್ಲ. ಪಾಪ ನಾನು ಗಾನ್ವಿಗೂ ಅಪ್ರಿಷಿಯೇಟ್ ಮಾಡಬೇಕು. ನಾಳೆ ಬೆಳಗ್ಗೆ ಶೂಟ್ ಇದೆ ಅಂತಂದರೆ ನಿನ್ನೆ ಮಧ್ಯಾಹ್ನ ಅವರು ಪ್ರಿಪೇರ್ ಆಗಿದ್ದು. ಸೊ ಹೋದ್ವಿ, ಹಿಂಗೆ ಕುತ್ಕೊಂಡ್ವಿ ಯೂನಿವರ್ಸಿಟಿಲಿ, ಏನೂ ಗೊತ್ತಿಲ್ಲ, ಬ್ಲ್ಯಾಂಕ್ ಕತೆ. ಈಗ ಪಬ್ಲಿಕಲ್ಲಿ ಮಾಡಬೇಕು, ಸ್ವಲ್ಪ ಮುಜುಗರ ಆಗುತ್ತೆ, ಅಯ್ಯೋ ಜನಗಳೆಲ್ಲ ಇದ್ದಾರೆ ಅಂತ. ಇಲ್ಲ ಡೈರೆಕ್ಟರ್ ಅಂತೂ ಇಲ್ಲ, ಮಾಡಲೇಬೇಕು ನೀವು ಅಂತ ಕುಂತ್ಕೊಂಡು. ಅಲ್ಲ ಏನಕ್ಕೆ ಮುಜುಗರ ಅಂದ್ರೆ ಅಂದ್ರೆ ಅದು ತುಂಬಾ ದೊಡ್ಡ ಗ್ರೌಂಡ್ ಇತ್ತು. ಸೊ ಫಸ್ಟ್ ಟೈಮ್ ಕ್ಯಾಮ್ರಾ ಫೇಸ್ ಮಾಡ್ತಾ ಇದೀವಿ ಪಬ್ಲಿಕ್ ಅಲ್ಲಿ. ಅದು ಒಬ್ಬ ನೀವು ಆರ್ಟಿಸ್ಟ್ ಆಗಿ ಆಕ್ಟ್ ಮಾಡೋದು ಬೇರೆ, ಈಗ ಒಂದು ಹೀರೋ ಆಗಿ ಮಾಡಬೇಕು, ಸ್ವಲ್ಪ ಭಯ ಇರುತ್ತೆ. ಆ ಥರ ಒಂದು ಪರ್ಪಸ್ಫುಲ್ ರೀಸನ್ಸ್ ಇತ್ತು. ಆಮೇಲೆ ಗಾಂಧಿ ಒಂದು ಒಳ್ಳೆ ಕೆಮಿಸ್ಟ್ರಿ ಬಿಲ್ಡ್ ಹಾಕೋ ಟೈಮಲ್ಲಿ ಶೂಟಿಂಗ್ ಮುಗಿದೋಗಿತ್ತು. ಯಾಕಂದ್ರೆ ನೀವು
ಸೊ ಇವರು ಇನ್ನು 2ನೇ ಪಾರ್ಟ್ ಅಥವಾ 3ನೇ ಪಾರ್ಟ್ ಅಲ್ಲಿ ಇನ್ನು ಇವ್ರನ್ನ ಬೇಕು ಅಂತ ಅನ್ಕೋತಾ ಅನ್ಕೊಂತ ಇದೀವಿ ಆಕ್ಚುಲಿ. ಅಲ್ಲ ನೀನ್ ಅನ್ಕೋತಾ ಇದೀಯಾ ಕೃಷ್ಣ, ನನ್ಗೇನ್ ಬೇಕಾಗಿಲ್ಲ, ನಿನಗ್ ಬೇಕಾಗೈತೆ. ಒಳ್ಳೇದು ಅಂತ ಅಷ್ಟೇನೆ. ಅಲ್ಲ ನೀವು ಇಷ್ಟೆಲ್ಲ ಹೇಳಿದ್ರು ಕೃಷ್ಣ, ಆ್ಯಂಡ್ ನಿಮಗೆ ಎಷ್ಟು ಎಕ್ಸ್ಪೆಕ್ಟೇಷನ್ ಇತ್ತು ಅಂದರೆ ಈಗ ನೀವು ಹೇಳಿದ್ರಿ ನಾನು ಅನ್ಕೊಂಡಂಗೆ ಬಂದ್ರೇನೆ ನಾನು ಅದನ್ನು ಹೊರಗಡೆ ತರ್ತೀನಿ ಅಂತ ಅಂದ್ಬಿಟ್ಟು. ಈಗ ಬಂದಿದೆ ಒಂದಷ್ಟು ಮಾತುಕತೆ. ನಿನ್ನೆ ತಾನೇ ವ್ಯಾಲೆಂಟೈನ್ಸ್ ಡೇ Feb 14 ಅವತ್ತು ರಿಲೀಸ್ ಮಾಡಿದ್ದೀರಾ. ರೆಸ್ಪಾನ್ಸ್ ಕೂಡ ನೋಡಿದ್ವಿ, ತುಂಬ ಚೆನ್ನಾಗಿ ಬರ್ತಾ ಇದೆ. ಆ್ಯಂಡ್ ನಿಮಗೆ ಹೇಗಿತ್ತು ಅಂದರೆ ಕೃಷ್ಣನ್ ಇಟ್ಕೊಂಡು ಅಥವಾ ಗಾನ್ವಿಯವ್ರನ್ನ ಇಟ್ಕೊಂಡು ನಾನೀಗ 3 ಎಪಿಸೋಡ್ ಮಾಡ್ತೀನಿ, 3 ಎಪಿಸೋಡ್ನಲ್ಲಿ ನಾನು ಒಂದು ಇಟ್ಸ್ ಎ ಬ್ಯೂಟಿಫುಲ್ ಲವ್ ಸ್ಟೋರಿ ಆಗಿರಬಹುದು. ನಾನು ಕೂಡ ನೋಡಿದ್ದೀನಿ ಇದನ್ನು. ಇವ್ರಿಗಾದಂಥ ಎಕ್ಸ್ಪೀರಿಯನ್ಸ್ನ ಕನ್ವೆ ಮಾಡೋ ರೀತಿ ಆಗಿರಬಹುದು. ಆ್ಯಂಡ್ ಆಲ್ಸೋ ಮೆಸೇಜಸ್ ಇದೆ ನಿನ್ನೆ ಎಪಿಸೋಡ್, ನಾನು ಅದನ್ನು ನೋಡಿದೆ. ಸೊ ಏನು ಹೇಳಬೇಕು ಅಂತ ಹೊರಟಿದ್ರಿ ಮತ್ತು ಇವ್ರನ್ನ ಇಟ್ಕೊಂಡು ಕೆಲಸ ಮಾಡೋದು ಹೇಗಿತ್ತು, ಎಲ್ಲಿ ಏನೇನು ಮಾಡಿದ್ರಿ? ಸರ್ ನನಗೆ ಫಸ್ಟ್ ಥಿಂಗ್ ನಾನು ಮಾಡಬೇಕು ಅನ್ನೋದು ಸ್ಟ್ರಾಂಗ್ ಆಗಿ ಡಿಸೈಡ್ ಆಗಿದೆ. ಯಾಕಂತಂದರೆ ಸ್ವಲ್ಪ ಜಾಸ್ತಿ ಗ್ಯಾಪ್ ಆಗಿತ್ತು ನಾನು ಈ ಡೈರೆಕ್ಷನ್ ಫೀಲ್ಡಲ್ಲಿ. ಒಂದು ಕೋ ಡೈರೆಕ್ಟರ್ ಅಸಿಸ್ಟೆಂಟ್ ಮುಂಚೆ ಮಾಡಿದ್ರಾ? ಹೌದು ಮಾಡಿದ್ದೀನಿ. ಓಕೆ. ಅದಾದಮೇಲೆ ಈ ಅಸಿಸ್ಟೆಂಟ್ ಆ್ಯಂಡ್ ಕೋ ಡೈರೆಕ್ಟರ್ ಆಗಿರಬೇಕಾದಾಗೆಲ್ಲ ನಮಗೆ ಟ್ರಾವೆಲಿಂಗು ತುಂಬ ಕಷ್ಟ ಆಗ್ತಾಯಿತ್ತು. ಸೊ ಬೇಡ ಅಂತ ಹೇಳಿ ಇದನ್ನು ಸ್ಟಾಪ್ ಮಾಡಿ ಕುಮಾರಸ್ವಾಮಿ ಲೇಔಟಲ್ಲಿ ಒಂದು ನಟ್ಸ್ ಆ್ಯಂಡ್ ಬೋಲ್ಟ್ಸ್ ಅಂತ ಕೆಫೆ ಸ್ಟಾರ್ಟ್ ಮಾಡಿದ್ವಿ. ಒಂದಷ್ಟು ದುಡ್ಡು ಇನ್ವೆಸ್ಟ್ಮೆಂಟಲ್ಲಿ ಪಾರ್ಟ್ನರ್ಶಿಪ್ಪಲ್ಲಿ. ಫಸ್ಟ್ ನಾನು ತೆಲುಗಲ್ಲಿ ವರ್ಕ್ ಮಾಡ್ತಾಯಿದ್ದೆ 2 ವರ್ಷ. ಕೆಫೆಯಲ್ಲಿ ಇದ್ದಾಗ ಪಾರ್ಟ್ನರ್ಶಿಪ್ಪಲ್ಲಿ ಆಬ್ವಿಯಸ್ಲಿ ಒಂದು 3 years 2.5 years ಚೆನ್ನಾಗಿ ನಡೀತಾ ಇತ್ತು. ಅದಾದಮೇಲೆ ಪ್ರಾಬ್ಲಮ್ ಸ್ಟಾರ್ಟ್ ಆಯಿತು, ನಾನು ಅಲ್ಲಿಂದ ಈಚೆ ಬಂದೆ. ಅದಾದಮೇಲೆ ಮತ್ತೆ ಇಂಡಸ್ಟ್ರಿಗೆ ಹೋಗಬೇಕು ಅಂತಂದರೆ ನನಗೆ ಹೇಳಿದ್ನಲ್ವಾ, ಟ್ರಾವೆಲ್ ಮಾಡೋದಕ್ಕೂ ಕಷ್ಟ. ನೀವು ನಂಬ್ತಿರೋ ಬಿಡ್ತಿರೋ 3 ತಿಂಗಳು ಕೆಲಸ ಮಾಡಿಸ್ಕೊಂಡೆಲ್ಲ ₹100 ಕೈಗೆ ಇಟ್ಟು ಕಳಿಸಿದ್ದಾರೆ ನನ್ನ. ಸೊ ಕೆಲವೊಂದು ಸಿನಿಮಾಗಳಿದೆ, ಮಂತ್ರಂ ಆಬ್ವಿಯಸ್ಲಿ ಹೇಳ್ತೀನಿ, ನನಗೆ ಬೇರೆಯವ್ರ ಥರ ಅವ್ರ ನೇಮ್ ಇವ್ರ ನೇಮ್ ತೊಗೊಳ್ಳೋದೇನಿಲ್ಲ, ಡೈರೆಕ್ಟಾಗಿ ಹೇಳ್ತೀನಿ ಮಂತ್ರಂ. ಸೊ ಅದೆಲ್ಲ ನೋಡಿ ನಮ್ಗೆ ಬೇಜಾರಾಗಿ, ಇಲ್ಲ ನಾವೇನೋ ಒಂದು ಸ್ವಲ್ಪ ಸ್ಟ್ರಾಂಗ್ ಆಗೋಣ, ಲೈಕ್ ಓಡಾಡೋದಕ್ಕೆ ತಿನ್ನೋದಕ್ಕೆ ಯಾರೋ ಜೊತೆಲಿರೋ ಒಂದು 3 ಜನಕ್ಕೆ ಊಟ ಕೊಡೋಷ್ಟು ಲೆವೆಲ್ಗೆ ಏನಾದ್ರು ಮಾಡೋಣ ಅಂತೇಳಿ ಈವೆಂಟ್ಸ್ನ ಸ್ಟಾರ್ಟ್ ಮಾಡಿದ್ವಿ. ಸಕ್ಕತ್ತಾಗಂದರೆ ಸಕ್ಕತ್ತಾಗಿ ಮಾಡಿದೆ. ಸೊ ಈವೆಂಟ್ಸು ಇವತ್ತಿಗೆ ಎಲ್ಲ ಆರಾಮಾಗಿದ್ದೀವಿ. ಇದೆಲ್ಲ 2 hours ಸಿನಿಮಾ ಮಾಡೋವಂಥ ಕೆಪಾಸಿಟಿನೂ ನಮಗಿದೆ. ಸೊ ಇವತ್ತು ನಿಮಗೆ ನಿಮ್ಮ ಸರ್ಕಲ್ ಹೇಗೆ ಸಪೋರ್ಟ್ ಆಯಿತು ಅಂದರೆ ಈಗ ಈ ಸಿನಿಮಾ ಟೀಮ್ ಅಂತ ಮಾಡಿದ್ದೀರಲ್ಲ? ನಂದು ತುಂಬ ಕಡಿಮೆ ಸರ್ಕಲ್ ನಾನು ಮೇಂಟೈನ್ ಮಾಡೋದು. ನಂದು ಇಷ್ಟೇ, ನಾವು 4 ಜನ, ಗಾನ್ವಿ, ಕೃಷ್ಣ ಅಂದಮೇಲೆ ಪವನ್, ನಾನು 4 ಜನನೇ ನಾವು ಮಾಡಿರೋದು. ಇವಾಗ ನೀವು ನೋಡಿ ಟೈಟಲ್ ಕಾರ್ಡ್ ಎಲ್ಲ ಕ್ಯಾಮ್ರಾಮನ್, ನೀವು ಎಡಿಟರು, ಪ್ರೊಡ್ಯೂಸರು, ಡೈರೆಕ್ಟ್ರು. ಸೊ ಒಂದು ವೀಕ್ಷಕರೇ ತಾವು ಗಮನಿಸಬೇಕು, ಇಷ್ಟೆಲ್ಲ ಕೆಲಸ ಒಟ್ಟಿಗೆ ನವೀನ್ ಅವರು ಒಬ್ಬರೇ ಟೈಟಾಗಿ ಯೂನಿವರ್ಸಿಟಿ ಕ್ಯಾಂಪಸ್ಸಲ್ಲಿ ಒಂದಿನದಲ್ಲಿ ಈ ಒಂದಷ್ಟು ಮಾತುಕತೆ ಶೂಟ್ನ ಮಾಡಿದ್ದಾರೆ. ವಿಶೇಷವಾದ ಎಕ್ಸ್ಕ್ಲೂಸಿವ್ ನ್ಯೂಸ್ ಹೇಳಿದ್ದೀನಿ. ಡೈರೆಕ್ಟರ್, ಏನು ವಿಡಿಯೋಗ್ರಾಫರ್, ಐ ಮೀನ್ ವಾಟ್ ಎವರ್, DOP, ಎಡಿಟರ್ ಎಲ್ಲ ನೀವೇ. ಹೀರೋಯಿನ್ ಮಾತ್ರ ಇಲ್ಲಿದ್ದಾರೆ. ಫಸ್ಟ್ ರೌಂಡ್ ಎಡಿಟ್ ನಾನೇ ಮಾಡಿದೆ. ಓಕೆ. ಸೊ ಒಂದು ಎಡಿಟರ್ಗೆ ಎತ್ಕೊಂಡು ಕೊಟ್ವಿ. ಮೇಯ್ನ್ ಏನಂತಂದರೆ ನಾವು ಶೂಟ್ ಮಾಡಿದ್ದು ಟೆಕ್ನಿಕಲಿ ಆಬ್ವಿಯಸ್ಲಿ ನಮ್ಮ ಗೊತ್ತಿರೋರು ನಮ್ಮ ಸರ್ಕಲಲ್ಲಿ ನೋಡ್ತಾರೆ, ಇನ್ನೆಲ್ಲ ಆಡಿಯನ್ಸ್ ಆಗಿ ನೋಡ್ತಾರೆ. ತುಂಬ ಬ್ಲೀಚ್ ಆಗಿದೆ. ಏನಂತಂದರೆ ಇವಾಗ ಬಿಸಿಲು ನೋಡಿರ್ತಾನೆ ಇವತ್ತು ಹೇಗಿದೆ ಅಂತ, ಇದಕ್ಕಿಂತ ಕೆಟ್ಟ ಬಿಸಿಲು ಅವತ್ತಿದ್ದು. ಓಕೆ. ಸೊ ಆ ಬಿಸಿಲಲ್ಲಿ ನಾನು ಶೂಟ್ ಮಾಡಬೇಕು, ಕಾರ್ ಒಳಗಡೆ ಶಾರ್ಟ್ ಕಂಪೋಸ್ ಮಾಡಬೇಕು, ಇಡಬೇಕು. ಸೊ ಈಚೆಗಡೆ ಎಲ್ಲ ತುಂಬ ಬಿಸಿಲಿದೆ, ಕಾರಲ್ಲಿ ಡಲ್ ಇದೆ ಲೈಟು. ಕಾರ್ ಲೈಟ್ ಕೊಡಬೇಕು ಅಂತಂದರೆ ನನಗೇನಂತಂದರೆ ಕಾರ್ದು ರಿಗ್ ಬೇಕಾಗುತ್ತೆ, ಮೌಂಟ್ ಬೇಕಾಗುತ್ತೆ. ನಮ್ಮ ಹತ್ರ ಅದಕ್ಕೆ ಮೌಂಟ್ಗೆ ಅಷ್ಟಿಲ್ಲ. ಸೊ ಗಿಂಬಲ್ಗೆ ಹಾಕೊಂಡು ಹಿಂಗೆ ಇಟ್ಕೋಬೇಕು ಅಂತಂದ್ರೂ ಲೈಟ್ ಬೇಕೇ ಬೇಕು. ಕಾರಲ್ಲಿ ಲೈಟ್ ಇಟ್ಕೊಳ್ಳೋ ಅಂಥ ವ್ಯವಸ್ಥೆ ನಮಗಿಲ್ಲ. ಸೊ ಅದಕ್ಕೇನು ಮಾಡಿದ್ವಿ, ಒಂದು ಇನ್ಕ್ರೀಸ್ ಮಾಡಿಕೊಂಡು ಬ್ರೈಟಾಗಿ ಕಾಣಿಸ್ಬೇಕು ಅಂತೇಳಿ ಹೀರೋಯಿನ್ ಇದು ಮಾಡಿದ್ವಿ. ಬ್ಯಾಕ್ ಡ್ರಾಪ್ ಪೂರ್ತಿ ಬ್ಲೀಚ್ ಆಗೋಯ್ತು. ಅದನ್ನು ಬ್ಲೀಚ್ ಕಟ್ ಮಾಡಬೇಕು ಅಂತ ನಾನು DI ಕಲರಿಂಗ್ ಕೊಟ್ಟೆ. ಅವನೇನು ಮಾಡ್ದೆ ಅಂತಂದರೆ, ನಾನು ಒಬ್ಬ ಎಡಿಟರು, ನನ್ನ ಹತ್ರನೂ ಒಂದಷ್ಟು ಲಟ್ಸ್ ಇದೆ, ಲೈಕ್ ಫಿಲ್ಟರ್ಗಳು, ಯಾವುದೋ ಫಿಲ್ಟರ್ನ ಅಡ್ಜಸ್ಟ್ ಮಾಡಿ ಕೂರಿಸ್ಬೋದು. ರಿಲೀಸ್ ಮಾಡಬೇಕು. 10ನೇ ತಾರೀಕು ನೈಟ್ಗೂ ರೆಡಿ ಇಲ್ಲ ಫುಟೇಜ್. ಹೋಗಿ ಕೂತ್ಕೊಂಡ್ರೆ ಡೈರೆಕ್ಟಾಗಿ ಆ ಲಟ್ಸ್ನ ಕೂರಿಸಿ ಹಾಕಿ ಬಿಟ್ಟಿದ್ದಾರೆ. ಸೊ ಕಲರಿಂಗ್ ಸ್ವಲ್ಪ ಚೆನ್ನಾಗಿ ಆಗಿಲ್ಲ ನಮ್ಮದ್ರಲ್ಲಿ. ಅದು ನೆಕ್ಸ್ಟ್ಗೆ ತಿದ್ಕೋತೀವಿ ನಾವು. ಫಸ್ಟ್ ಪ್ರಯತ್ನ ಸರ್ ನಡೆಯುತ್ತೆ. ಎಂತೆಂಥದ್ದು ಏನೇನೋ ಮಾಡಿರೋರೆಲ್ಲ ಅಕ್ಸೆಪ್ಟ್ ಮಾಡ್ತಾರೆ. ಇಲ್ಲ, ನನ್ನ ಫ್ರೆಂಡ್ಸ್ಗೆ ಕೆಲವೊಬ್ರಿಗೆ ಹೇಳ್ಬೇಕು, ಇದನ್ನ ಯಾರು ನೋಡ್ತಾರೋ, ತುಂಬ ಜನ ಮಗ ಹಂಗಿದೆ ಹಿಂಗಿದೆ, ಲೈಕ್ ಟೆಕ್ನಿಕಲಿ ಹಂಗೆ ಹೋಗ್ಬೇಕಾಗಿತ್ತು ಅಂತ ಹೇಳಿದ್ದಾರೆ. ನಾನಾಗಿರೋದಕ್ಕೆ ಇಷ್ಟಾದರೂ ಒಂದು 10 ನಿಮಿಷದ ವಿಡಿಯೋ ಶೂಟ್ ಮಾಡಿ ಇವತ್ತು ರಿಲೀಸ್ ಮಾಡಿದ್ದೀನಿ. ನನಗೆ ಯಾರೆಲ್ಲ ಹೇಳ್ತಾ ಇದ್ದಾರೆ ಫೋನ್ ಮಾಡಿ, ಅವ್ರು ಇದುವರೆಗೂ ಒಂದು ಶಾರ್ಟ್ ಕಂಪೋಸ್ ಮಾಡಿಲ್ಲ, ದಟ್ ಈಸ್ ಒಂದೇ ಒಂದು ಇದು ಮಾಡಿಲ್ಲ. ಮನೆ ಕಟ್ಟಿದ ಮೇಲೆ ಬಂದ್ಬಿಟ್ಟು ಅಯ್ಯೋ ಇದನ್ನ ಹಂಗ್ ಮಾಡ್ಬೋದಿತ್ತು ಹಿಂಗ್ ಮಾಡ್ಬೋದಿತ್ತು ಅಂತ ಹೇಳೋರೆ ಜಾಸ್ತಿ. ಪಾಯ ಹಾಕ್ದಾಗಿಂದ ಯಾರು ಬಂದು ನಿಂತಿರಲ್ಲ. ಸೇಮ್ ಥಿಂಗ್, ನಾವೇನಾರು ಮಾಡ್ತಿದೀವಿ ಅಂದಾಗ ಮಾಡ್ತೀವನಂತಲ್ಲೋ ಅಷ್ಟೇ ಮಾತಾಡ್ತಿರ್ತಾರೆ. ಆದ್ಮೇಲಿಂದ ಇಲ್ಲ ಮಗ ಹಂಗೆ ಹಿಂಗೆ ಅಂತ. ಏನ್ ಕೃಷ್ಣ, ತಮ್ಗೆ ಹೆಂಗ್ ಬಂತು ರೆಸ್ಪಾನ್ಸಸ್? ಅಲ್ಲ, ನಾನು ಹೇಳ್ತೀನಿ ಇವಾಗ ಏನಂತಂದ್ರೆ
ಒಂದು ಗಿಡ ಮರ ಆಗಬೇಕು ಅಂತಂದರೆ ಸಸಿ ಇರಬೇಕಾದ್ರೆ ಒಂದು ಕೋಲ್ ಸಪೋರ್ಟ್ ಮಾಡುತ್ತೆ. ಸಸಿ ಇರಬೇಕಾದ್ರೆ ಒಂದು ಸಸಿ ಒಂದು ಚಿಕ್ಕದಾಗಿ ಗಿಡ ಆಗಬೇಕು. ಆ ಗಿಡ ಸ್ವಲ್ಪ ಮರ ಆಗಬೇಕು. ಆ ಮರ ದೊಡ್ಡದಾದ್ಮೇಲೆ ನಾವು ಸಪೋರ್ಟ್ ಕೊಟ್ಟಿರ್ತೀವಲ್ಲ, ಆ ಒಂದು ಕೋಲು ಅದನ್ನೇ ತುಳ್ಕೊಂಡು ಹತ್ತುತ್ತಂತೆ. ಹೌದು. ಸುಮ್ಮನೆ ಯಾಕೆ ಹೇಳಿದೆ ಅಂದರೆ ಕೆಲವೊಬ್ರು ತುಂಬ ಚೆನ್ನಾಗಿ ಮಾಡಿರ್ತಾರೆ, ನಾವು ಕಣ್ಮುಂದೆ ನೋಡಿರ್ತೀವಿ. ಬಟ್ ಸಮ್ಟೈಮ್ಸ್ ಹಿಂಗೇನೋ ಅಲ್ಲಾಡಿದಾಗ ಶಾಕ್ ಆಗುತ್ತೆ. ಓ ಅಂದರೆ ಆಲ್ಮೋಸ್ಟ್ ಎಲ್ಲರೂ ನಮ್ಮನ್ನು ಯೂಸ್ ಮಾಡ್ಕೊಳ್ಳೋಕ್ಕೆ ಬರ್ತಾರೆ ಒಂದಿದ್ರಲ್ಲಿ. ಎಸ್ ಗಾನವಿ ಅವರೇ, ನೀವು ಕೂಡ ಮಾಡಲಿಂಗ್ ಇಂದ ಬಂದಂಥವ್ರು, ಮಾಡಲ್ಲು. ಆ್ಯಕ್ಟಿಂಗ್ಗೆ ನಿಮಗೆ ಅನಿಸುತ್ತಾ ಯಾವತ್ತಾದರೂ ನಾನು ಇದಕ್ಕೆ ಹೋಗಬೇಕು ಅಥವಾ ಹೋಗ್ತೀನಿ, ಪ್ರಿಪ್ರೇಷನ್ಸ್ ಏನಾರು ಇತ್ತಾ ನಿಮಗೆ? ಇದು ಬಂದಾಗ ಎಷ್ಟು ಎಕ್ಸೈಟ್ಮೆಂಟ್ ಇತ್ತು ನಿಮಗೆ? ಒಂದಷ್ಟು ಮಾತುಕತೆ. ನನಗೆ ಫಸ್ಟು ಆ್ಯಕ್ಟಿಂಗ್ ಅಂದರೆ ತುಂಬಾ ಇಷ್ಟ. ಚಿಕ್ಕವಳಿಂದನೂ ನನಗೊಂದು ಆಸೆ ಇತ್ತು, ನಾನು ಬಿಗ್ ಸ್ಕ್ರೀನ್ ಮೇಲೆ ಬರಬೇಕು ಈ ಥರ ಎಲ್ಲ. ಬಟ್ ಏನು ಅಂತ ಅಂದರೆ ಸ್ವಲ್ಪ ಭಯ ಆ ಥರನೂ ಆಗೋದು, ಯಾವ ಥರ ಇರುತ್ತೋ ಏನೋ ಆ ಥರ ಭಯ ಇತ್ತು. ಆಮೇಲೆ ನನಗೆ ನವೀನ್ ಸರ್ ಈ ಥರ ಎಲ್ಲ ಹೇಳಿದಾಗೂ ಲೈಕ್ ಯಾವ ಥರ ಇರುತ್ತೋ ಅದೇ ಥರ ಕನ್ಫ್ಯೂಷನ್ ಇತ್ತು. ಬಟ್ ತುಂಬ ದೊಡ್ಡ ಆಸೆ ಇತ್ತು, ನಾನು ಬಿಗ್ ಸ್ಕ್ರೀನ್ ಮೇಲೆ ಬರಬೇಕು, ಲೈಕ್ ಈ ಥರ ಮೂವೀಸ್ ಮಾಡಬೇಕು, ವೆಬ್ ಸೀರೀಸ್ ಎಲ್ಲ ಮಾಡಬೇಕು ಅಂತ. ಅದಾದಮೇಲೆ ನನಗೆ 2011 ಈ ಇಯರಲ್ಲಿ ನನಗೆ ಒಳ್ಳೆ ಆಪರ್ಚುನಿಟಿ ಸಿಕ್ತು. ಸೊ ತುಂಬಾ ಖುಷಿ ಆಗ್ತಿದೆ. ಲೈಕ್ ನಾನು ಬಿಗ್ ಬಿಗ್ ಮೂವೀಸ್ ಮಾಡಬೇಕು ಅಂತ ತುಂಬ ಕನಸನ್ನ ಕಟ್ಕೊಂಡಿದ್ದೀನಿ. ನೋಡೋಣ. ಓಕೆ. ತುಂಬ ಜನ ಹೀರೋಯಿನ್ಸ್ ಇದ್ದಾರೆ ಮೇಡಮ್, ಮಾಡೆಲ್ಸ್ ಎಲ್ಲ ಹೀರೋಯಿನ್ನು ಆಗಿಲ್ಲ, ಅಥವಾ ಎಕ್ಸ್ಪೋಸ್ ಮಾಡಿದವರೆಲ್ಲರೂ ಹೀರೋಯಿನ್ ಏನು ಆಗಿಲ್ಲ. ಸೊ ನೀವು ಹೇರ್ಸ್ ಕಲರ್ ಮಾಡ್ಕೊಂಡಿದ್ದ ತಕ್ಷಣ ಅಥವಾ ಏನೋ ಸ್ವಲ್ಪ ಸ್ಟೈಲ್ಸ್ ಮಾಡಿದ ತಕ್ಷಣ ಹೀರೋಯಿನ್ ಆಗೋಗ್ತೀನಿ ಅನ್ನೋ ಭ್ರಮೇಲಿದ್ದೀರಾ? ಈ ಥರ ನಾನು ಹೋದರೆ ಅಂತ ಹೀರೋಯಿನ್ ಆಗಬೇಕು ಅಂತ ಶೋಕಿ ಮಾಡಿ, ಐ ಮೀನ್ ಟು ಸೇ ಫೇಮಸ್ ಹೀರೋಯಿನ್. ಹೌದು, ಹೀರೋಯಿನ್ ಆಗಬೇಕು ಅಂತ ಅಂದರೆ ಇದೆಲ್ಲ ಅಲ್ಲ, ಟ್ಯಾಲೆಂಟ್ ಇರಬೇಕು, ನಮ್ಮ ಕಾನ್ಫಿಡೆನ್ಸ್ ಇರಬೇಕು, ಲೈಕ್ ನಾವೇನು ಮಾತಾಡ್ತೀವಿ ಅನ್ನೋದು ಇಂಪಾರ್ಟೆಂಟ್ ಆಗಿರುತ್ತೆ. ನಮ್ಮ ಆ್ಯಕ್ಟಿಂಗ್ ಸ್ಕಿಲ್ಸ್ನ ನೋಡ್ತಾರೆ. ಸೊ ಆ ಟ್ಯಾಲೆಂಟ್ ರೀತಿಯಿಂದ ಹೀರೋಯಿನ್ ಆಗ್ಬೋದು. ನೀವು ಹೇಳಿದ್ದೆಲ್ಲ ನಿಮಗಿದೆ ಅಂತ ಅನ್ಸುತ್ತಾ? ಖಂಡಿತವಾಗ್ಲೂ. ಶೋರಾ? ಖಂಡಿತವಾಗ್ಲೂ. ಓಕೆ ಗಾನ್ವಿ ಅವರೇ, ಇಷ್ಟೆಲ್ಲ ಮಾತಾಡಿದ್ರಿ, ನೀವು ಕಾನ್ಫಿಡೆನ್ಸ್ ಬಗ್ಗೆ ಹೇಳಿದ್ರಿ, ಏನೋ ನನ್ನ ಪ್ರಿಪ್ರೇಷನ್ಸು ಟ್ಯಾಲೆಂಟ್ ಎಲ್ಲ ಓಕೆ. ಆರ್ ಯು ಟೆಲ್ ಬೇರೆಯವ್ರಿಗೆ ಈಗ ತುಂಬ ಜನ ನಿಮ್ಮ ಥರನೇ ಕನಸು ಕಟ್ಕೊಂಡಿರ್ತಾರೆ, ಅವ್ರಿಗೆ ಹೀರೋಯಿನ್ ಆಗಬೇಕು ಅಥವಾ ಮಾಡಲಿಂಗಿಂದ ಬಂದರೆ ಆಗ್ತೀವಿ ಅಂತ ಅವ್ರಿಗೆ ಏನು ಹೇಳ್ತೀರಾ? ನಿಮ್ಮ 100% ನೀವು ಕೊಡಿ. ಬಟ್ ನೋಡೋಣ, ಜನನು ನಮ್ಮನ್ನ ಲೈಕ್ ಮಾಡಿ ತೊಗೊಳೋದು ಕಷ್ಟನೇ ಆಗುತ್ತೆ. ಬಟ್ ನಮ್ಮ ಟ್ಯಾಲೆಂಟ್ ಯಾವತ್ತಿದ್ರೂ ನಾವು 100% ಕೊಡಲೇಬೇಕು. ಓಕೆ, ಸೂಪರ್. ಓಕೆ, ಒಂದು 4 ಸುಳ್ಳು ಹೇಳಿ ನೋಡೋಣ ಗಾನ್ವಿ ಅವರೇ. ನಂಗೆ ಸುಳ್ಳು ಹೇಳಕ್ಕೆ ಬರಲ್ಲ. ಸರಿ, ಒಂದೇದಾಯ್ತು, ಇನ್ನು 3. ಓಕೆ ಗಾನ್ವಿ ಅವರೇ, ರೀಸೆಂಟ್ಲಿ ನೀವು ಮ್ಯಾಡ್ ಮ್ಯಾಕ್ಸ್ ಅವರ ಯೂನಿವರ್ಸಲ್ ಐಕಾನ್ ಮಿಸ್ ಕ್ಯಾಟಗರಿ ವಿನ್ನರ್ ಕೂಡ ಆಗಿದ್ದೀರಾ ಅಲ್ವಾ? ಸೊ ಹೇಗಿತ್ತು ನಿಮ್ಮ ಮೊದಲನೇ ಮಾಡೆಲಿಂಗ್ ಶೋನ ಅದು? ಓಕೆ, ಹೇಗಿತ್ತು ಎಕ್ಸ್ಪೀರಿಯನ್ಸ್ ಮಾಡೆಲಿಂಗ್ ಶೋ ಮಾಡಿದ್ದು, ಅದರಲ್ಲೂ ವಿನ್ ಆಗಿದ್ದು? ನಾನು ಫಸ್ಟೇ ಏನಂದರೆ ಲೈಕ್ ಪ್ರಿಪ್ರೇಷನ್ ಏನೂ ಇರಲಿಲ್ಲ. ಮತ್ತು ಈ ಥರ ಲೈಕ್ ಫಿಕ್ಸಿಂಗ್ ಆ ಥರ ಎಲ್ಲ ಥಾಟ್ಸ್ ಇತ್ತು. ಬಟ್ ಆಮೇಲೆ ಅಲ್ಲಿ ಹೋದ್ಮೇಲೆ ನನಗೆ ಗೊತ್ತಾಯಿತು ಯಾವುದೇ ರೀತಿ ಫಿಕ್ಸಿಂಗ್ ಅದೆಲ್ಲ ಏನೂ ಇರಲ್ಲ. ನಮ್ಮ ಎಫರ್ಟ್ ನಾವು ಹಾಕಿದ್ರೆ ಖಂಡಿತವಾಗ್ಲೂ ವಿನ್ ಆಗ್ತೀವಿ. ಆಮೇಲೆ ಗ್ರೂಮಿಂಗ್ ಕ್ಲಾಸಲ್ಲೂ ಸಹ ನಾವು ತುಂಬ ಅವ್ರು ಏನು ಹೇಳ್ತಾರೋ ಅದನ್ನು ಕ್ಲೀನಾಗಿ ಕೇಳಿಸ್ಕೊಳ್ಬೇಕು. ಅಲ್ಲಿ ಏನು ನಮ್ಗೆ ಏನಿರುತ್ತೋ ನೆಕ್ಸ್ಟ್ ಶೋನೇ ಅಲ್ಲಿರುತ್ತೆ. ನಾವು ಗ್ರೂಮಿಂಗ್ ಕ್ಲಾಸಲ್ಲಿ ಏನು ತಿಳ್ಕೊತೀವೋ ನೆಕ್ಸ್ಟ್ ಶೋನೇ ನಮಗೆ ಅಲ್ಲೆಲ್ಲ ಸೇಮ್ ಅದೇ ಇರುತ್ತೆ. ಸೊ ಗ್ರೂಮಿಂಗ್ ಕ್ಲಾಸಲ್ಲಿ ನಾನು ಫಸ್ಟ್ ಟೈಮ್ ಹೋಗಿದ್ದು ನಾನು ಗ್ರೂಮಿಂಗ್ ಕ್ಲಾಸ್ಗೆ. ಅಲ್ಲಿ ಏನಿತ್ತು ಅದೆಲ್ಲ ಹೊಸ ಥರ ಅನ್ನಿಸ್ತು. ಬಟ್ ಶೋನ ವಿನ್ ಆಗಿದ್ದು ತುಂಬಾ ಖುಷಿ ಆಯಿತು ನನಗೆ. ಓಕೆ, ಈ ವಿಷಯ ಒಂದು ಕ್ಲಾರಿಟಿ ಕೊಡ್ತೀನಿ. ಲೈಕ್ ನಾನು ಜೂರಿ ಪ್ಯಾನೆಲ್ಲ ಕೂತಿದ್ದೆ. ಸೊ ತುಂಬ ಜನ ಕೇಳಿದ್ರು, ಗಾನ್ವಿ ಡಿಸರ್ವಿಂಗ್ ಇದ್ದಾಳ, ಅವಳು ಹೆಂಗೆ ವಿನ್ ಆದ್ಲು ಅಂತೆಲ್ಲ ಕೇಳಿದ್ರು. ಆ್ಯಕ್ಚುಲಿ ಅವ್ರಿಗೆ ಹೇಳಕ್ಕೆ ಇಷ್ಟಪಡ್ತೀನಿ, ಯಾವುದೇ ಥರ ಫಿಕ್ಸಿಂಗ್ ಇರಲಿಲ್ಲ ಆ ಶೋ ಅಲ್ಲಿ. ಯಾಕಂದರೆ ನಾವೇ ಕೂತಿದ್ದು, PKನೂ ಇದ್ದರು, ಲೈಕ್ ಇನ್ನೂ ಇಬ್ಬರು ಜೂರೀಸು ಇದ್ದರು. ಒಂದು ಕ್ಲಾರಿಟಿ ಕೊಡ್ತೀನಿ, ಲಿಸನ್ ಇರುತ್ತೆ, ಫಿಕ್ಸಿಂಗ್ ಶೋ ಇರಲ್ಲ ಅಂತಲ್ಲ. ಬಟ್ ನಾನು ನೋಡಿರೋ ಮಟ್ಟಿಗೆ ಮ್ಯಾಡ್ ಮ್ಯಾಕ್ಸ್ ಅವ್ರದಲ್ಲಿ ಫಿಕ್ಸಿಂಗ್ ಇರಲ್ಲ. ಬಟ್ ಅಲ್ಲ, ಏನಕ್ಕೆ ಅಂದರೆ ತುಂಬ ಜನ ಕೇಳಿದ್ರು, ನನ್ನ ಮಾಡಲ್ಸ್ ನನಗೆ ಗೊತ್ತಿರೋರೇ ಕೇಳಿದ್ರು, ಈ ಥರ ಫಿಕ್ಸಿಂಗ್ ಆಗಿದೆಯಂತೆ, ನೀವು ಕೊಟ್ಬಿಟ್ಟಿದ್ದೀರ. ಹಂಗೆ ಇನ್ನೂ ಕ್ಲಾರಿಟಿ ಕೊಡ್ತೀನಿ, ಲೈಕ್ ಯಾವುದೇ ಥರ ಫಿಕ್ಸಿಂಗ್ ಇರಲ್ಲ. ಮ್ಯಾಡ್ ಮ್ಯಾಕ್ಸ್ ಇವೆಂಟ್ಸಲ್ಲಿ ಇರಲ್ಲ, ಎಸ್ಪೆಷಲಿ. ಬೇರೆ ಇವೆಂಟ್ಸ್ ಬಗ್ಗೆ ನಮ್ಗೆ ಗೊತ್ತಿಲ್ಲ. ಗಾನ್ವಿಯವ್ರು, ಒಂದು ಪ್ರಶ್ನೆ, ಈಗ ಮಾಡ್ಲಿಂಗಿಗೆ ಬರ್ತಿದ್ದೀನಿ ಅಂತ ಹೇಳಿದಾಗ ಫಿಕ್ಸಿಂಗ್ ಇರಬಹುದು ಅನ್ನುವಂಥ ಒಂದು ಥಾಟಲ್ಲಿ ಬಂದೆ, ಹೆದರಿಕೆಯಲ್ಲಿ ಬಂದೆ ಅಂತ ನೀವು ಹೇಳಿದ್ರಿ. ಈಗ ಇಂಡಸ್ಟ್ರಿ ಅಂದರೂ ಹೀರೋಯಿನ್ಸ್ಗೂ ಒಂದು ಮಾತು ಬರುತ್ತೆ, ಅಂದರೆ ಬೇರೆ ರೀತಿ ಅವ್ರು ಎಂಟ್ರಾಗ್ತಾರೆ, ಪದ ಬಳಸಬೇಕು ಅಂದರೆ ಕಾಂಪ್ರಮೈಸ್ ಮುಖಾಂತರ ಎಂಟ್ರಾಗ್ತಾರೆ ಅನ್ನೋಂಥದ್ದು ಒಂದು ಟಾಕ್ ಇದೆ. ಈಗ ನೀವು ಮಾಡ್ಲಿಂಗ್ಗೆ ಡೌಟಲ್ಲಿ ಬಂದವರು ಇಂಡಸ್ಟ್ರಿಗೆ ಬರ್ತಾ ಇದ್ದೀರಾ, ಈಗ ಒಂದು
ಇದೇ ನಿಮ್ಮ ಒಂದಷ್ಟು ಮಾತುಕತೆ ಮುಖಾಂತರ. ಬಿಕಾಸ್ ಇವತ್ತು ನವೀನ್ ಒಳ್ಳೆಯವರು ಇರಬಹುದು, ಕೃಷ್ಣ ಒಳ್ಳೆಯವರು ಇರಬಹುದು, ಅಥವಾ ಇವ್ರ ಟೀಮ್ ಒಳ್ಳೆಯವರು ಇರಬಹುದು. ದಟ್ ಡಸಂಟ್ ಮೀನ್ ಬೇರೆಯವರೆಲ್ಲ ಕೆಟ್ಟವರು ಅಂತ, ಅಥವಾ ನಿಮಗೆ ಒಳ್ಳೆಯವರೇ ಟೀಮ್ ಸಿಗತ್ತೆ ಅಂತಲೂ ಇರಲ್ಲ. ಸೊ ಅದಕ್ಕೇನು ಹೇಳ್ತೀರಾ ನೀವು? ಬಟ್ ನಾವೇನು ಅಂದ್ಕೊಂಡಿದ್ವಿ ಅಂದರೆ ಎಲ್ಲ ಕಡೆ ನೆಗೆಟಿವ್ ಇರಲ್ಲ. ನೀವು ಆಲ್ ದಿ ಬೆಸ್ಟ್. ನಿಮಗೆ ಚೆನ್ನಾಗಿ ಬೆಳೀರಿ, ಒಳ್ಳೆಯದಾಗಲಿ. ಇಂಥ ಟೀಮ್ಸಿಂದ ನಿಮಗೆ ಇನ್ನೂ ಒಳ್ಳೊಳ್ಳೆ ಅವಕಾಶಗಳು ಬರಲಿ. ಥ್ಯಾಂಕ್ ಯು ಸೋ ಮಚ್. ಇನ್ನೊಬ್ಬರು ಫುಲ್ ಎನರ್ಜೆಟಿಕ್ ಬಾಯ್, ಮಲ್ಟಿ ಟ್ಯಾಲೆಂಟೆಡ್ PK ಅವ್ರು ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ. ವೆಲ್ಕಮ್ ಟು ದ ಶೋ PK ಸರ್. ಥ್ಯಾಂಕ್ ಯು ಸೊ ಮಚ್. ಗೊತ್ತು, ನೀವು ಡ್ಯಾನ್ಸರು, ಆ್ಯಂಕರು, ನೀವು ಕೂಡ ನಿಮ್ಮದು ಒಂದು ಏಜೆನ್ಸಿ ಇದೆ ಆ್ಯಂಡ್ ನೀವು ಶೋಸ್ನೆಲ್ಲ ಹೋಸ್ಟ್ ಮಾಡ್ತಿರ್ತೀರ. ಆ್ಯಂಡ್ ಇವತ್ತು ಒಂದಷ್ಟು ಮಾತುಕತೆ ಬಗ್ಗೆ ಮಾತಾಡೋದಕ್ಕೆ ನಾವು ಇವತ್ತು ಜೊತೆ ಇದ್ದೀವಿ. ಹೇಗೆ ಅನ್ನಿಸ್ತಾ ಇದೆ ನಿಮಗೆ? ರಿಲೀಸ್ ಆಗಿದೆ ಒಂದಷ್ಟು ಮಾತುಕತೆ ಶುರು ಆಗಿದೆ ಮಾತುಕತೆಯಲ್ಲಿ. ಸೊ ಮಾತಾಡ್ತಾನೆ ಕತೆ ಉಟ್ಕೊಂಡಿದ್ದು, ಮಾತಾಡ್ತಾನೆ ಸ್ಕ್ರಿಪ್ಟಿಗೆ ಬಂದ್ವಿ. ನಾವು ಸ್ಕ್ರಿಪ್ಟಿಗೆ ಬರ್ಬೇಕಾದ್ರೆ ತುಂಬಾ ಮಾತಾಡ್ಬಿಟ್ಟಿದ್ವಿ. ಅಂಡ್ ಆ ಸ್ಕ್ರಿಪ್ಟ್ ಇಂದ ಪೇಪರ್ ತಗೊಂಡು ಬಂದು ಅದನ್ನ ಡೈಲಾಗ್ ವರ್ಷನ್ಗೆ ಹೇಳ್ಸಿ, ಆಮೇಲೆ ಕ್ಯಾರೆಕ್ಟರ್ನ ಡಿವೈಡ್ ಮಾಡಿ, ಆಮೇಲೆ ಆರ್ಟಿಸ್ಟ್ಗೆ ಹುಡುಕ್ಬೇಕಾದಾಗ ಫೈನಲ್ ಆಗಿದ್ದು ಕೃಷ್ಣ ಮತ್ತೆ ಗಾಂಧಿ. ಸೊ ನಾನು ಇವತ್ತು ಏನಾಗಿದ್ದೀನಿ, ಇಟ್ಸ್ ನಾಟ್ ಮೈ ಚಾಯ್ಸ್. ನಾನು ಆ್ಯಂಕರ್ ಆಗಿದ್ದನು ಅಷ್ಟೇ, ಮಾಡೆಲ್ ಆಗಿದ್ದನು ಅಷ್ಟೇ, ಗ್ರೂಮರ್ ಆಗಿದ್ದು ಅಷ್ಟೇ, ಜಡ್ಜ್ ಆಗಿದ್ದು ಅಷ್ಟೇ, ಮತ್ತೆ ಸಿನಿಮಾ ಕೆಲಸ ಮಾಡಿದ್ದು ಇದು ಯಾವುದು ನನ್ನ ಚಾಯ್ಸ್ ಅಲ್ವೇ ಅಲ್ಲ. ಬಂದಿದ್ದನ್ನು ಮಾಡಿದ್ರಿ. ನನ್ನ ಪಾಲಿಗೆ ಬಂದಿದ್ದನ್ನ ನಾನು ತಗೊಂಡೆ. ಲೈಕ್ ಏನೋ ವೆನ್ ಶಿಪ್ಸ್ ಕಮ್ ಟು ಯು ಸೇಲ್ ಇಟ್. ಎಸ್ 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 ಅದು ನನ್ನ ಜರ್ನಿ ಎಲ್ಲೋಗುತ್ತೆ ಅಂತ ಗೊತ್ತಿರಲಿಲ್ಲ, ಬಟ್ ನನ್ನ ಬೋಟ್ ಹತ್ತಿ ಜರ್ನಿ ಸ್ಟಾರ್ಟ್ ಮಾಡಿಬಿಟ್ಟೆ. ಆಮೇಲೆ ನನ್ನ ಮಾಸ್ಟರ್, ಆ್ಯಕ್ಚುಲಿ ಎಲ್ಲದಕ್ಕೂ ನನ್ನ ಮಾಸ್ಟರ್ ಕಾರಣ. ಸೊ ಯಾವುದೇ ಸ್ಟೇಜ್ ಮೇಲೆ ಹೋಗ್ಲಿ, ನಾನು ಯಾವುದೇ ಇವೆಂಟ್ ಮಾಡಲಿ, ಐ ಗಿವ್ ಕ್ರೆಡಿಟ್ಸ್ ಟು ಮೈ ಮಾಸ್ಟರ್. ಒಂದು ಇವೆಂಟಲ್ಲಿ ದೊಡ್ಡ ಬಜೆಟ್ ಆ್ಯಂಕರ್ನ ಬುಕ್ ಮಾಡಿರ್ತಾರೆ. ಆ ಇವೆಂಟ್ ಮಳೆ ಬಂದು ಏನೇನೋ ಪರಿಸ್ಥಿತಿ ಒಳಗಾಗಿ ಇವೆಂಟ್ನ ಬೇರೆ ಲೊಕೇಶನ್ಗೆ ಶಿಫ್ಟ್ ಮಾಡ್ತಾರೆ. ಆ ಆ್ಯಂಕರು ಅಲ್ಲಿಂದ ಅಲ್ಲಿಗೆ ಹೋಗೋಕ್ಕೇನೆ ಏಟ್ ಮಾಡ್ಬಿಡ್ತಾರೆ. ಫೀಮೇಲ್ ಆ್ಯಂಕರ್, ತುಂಬಾ ಹೆಸರು ಮಾಡಿರೋ ಆ್ಯಂಕರ್ ಇವತ್ತು ಯೂಟ್ಯೂಬ್ ಅಲ್ಲಿ. ಯಾರು ಅನುಶ್ರೀನಾ? ಹೆಸರು ಬೇಡ, ತುಂಬಾ ಹೆಸರು ಏನು ಆಕ್ಚುಲಿ ಇರೋದನ್ನ ಮಕ್ ಕೊಡ್ದಂಗೆ ಹೇಳೋದು ಅಷ್ಟೇನೆ. ಅವರು ಫೀಮೇಲ್ ಆ್ಯಂಕರು ತುಂಬಾ ಹೆಸರು ಮಾಡಿ, ತುಂಬಾ ಸಾಕಷ್ಟು ಯೂಟ್ಯೂಬ್ ಚಾನೆಲ್ಗಳಲ್ಲಿ ಸಾಕಷ್ಟು ಸಿನಿಮಾಗೆ, ಸಾಕಷ್ಟು ಆರ್ಟಿಸ್ಟ್ಗಳಿಗೆ ಇಂಟರ್ವ್ಯೂ ಮಾಡ್ತಾರೆ. ಆ ಆ್ಯಂಕರು ಮಳೆ ಬಂತು ಮತ್ತೆ ಅವ್ರು ಕರೆಕ್ಟಾಗಿ ನಾವು ಟ್ರೀಟ್ ಮಾಡಲಿಲ್ಲ, ಆ ಪರಿಸ್ಥಿತಿಗೆ ಒಳಗಾಗಿ ನಾವು ಮಾಡಿಲ್ಲ ಅಂತ ಅವರು ಅವತ್ತಿಂದು ಶೋಗೆ ಬರಲಿಲ್ಲ. ಬೆಳ್ಳಂದೂರಲ್ಲಿ ನಡೆದಿದ್ದು. ಸೊ ಅಲ್ಲಿ ನಾನು ಮೈಕ್ ಹಿಡಿದು ಸ್ಟೇಜ್ ಮೇಲೆ ಹೋದೆ. ಫ್ರಮ್ ದೇರ್ ಆ್ಯಂಕರಿಂಗ್ ಜರ್ನಿ ಬಿಕಮ್ ಸ್ಟಾರ್ಟೆಡ್ ಆ್ಯಂಡ್ ನಿಲ್ಲಿಲ್ಲ, ಮತ್ತೆ ಹಿಂದೆ ನೋಡಲಿಲ್ಲ. ಅದಾದಮೇಲೆ ಒಂದು ರನ್ವೇ ಶೋ ಅಲ್ಲಿ ಕೆಲ್ವಿನ್ ಮತ್ತು ಬಿಲ್ಡಪ್ ಅವ್ರದ್ದು ಒಂದು ಫ್ಯಾಷನ್ ರನ್ವೇ. 450-700 ಜನ ಆಡಿಷನ್ಸ್ ಮಾಡಿರ್ತಾರೆ, ಅದರಲ್ಲಿ ಒಂದು 150 ಜನ ಫೈನಲ್ ಮಾಡಿರ್ತಾರೆ. ಶೋ ಅಲ್ಲಿ ಮಾಡಬೇಕಾಗಿದ್ದು 70 ಜನ ಮಾಡೆಲ್ಸು ಮಂಗಳೂರಿಗೆ ಟ್ರೈನ್ ಹತ್ತಬೇಕು. ಕೊನೆಯಲ್ಲಿ 5 ಜನ ಕೈ ಎತ್ಬಿಟ್ಟಿದ್ದಾರೆ. ಕೊನೆಗೆ 5 ಜನ ಕೈ ಎತ್ಬಿಟ್ಟಿದ್ದಾರೆ. ನಾನು ಯಾರನ್ನೋ ಡ್ರಾಪ್ ಮಾಡಕ್ಕೆ ಅಂತ ಹೋದವನು, ಈ ವಾಸ್ ಲೈಕ್, ಫ್ರೀ ಇದೆಯಾ? ಎಸ್, ಹತ್ತು ಟ್ರೈನು. ಅಲ್ಲಿ ಮಾಡ್ಲಿಂಗ್ ಜರ್ನಿ ಸ್ಟಾರ್ಟ್ ಆಯ್ತು ನನಗೆ. ಸೊ ಅದಾದ್ಮೇಲೆ ಒಂದೇ ಒಂದು ಶೋ ಮಾಡಿದೆ, ಬ್ಯೂಟಿ ಪ್ಯಾಜೆಂಟ್ ಮಾಡಿದೆ, ರನ್ನರ್ ಅಪ್ ಆದೆ. ಅದಾದ್ಮೇಲೆ ಹಿಂಗೆ ದೊಡ್ಡ ಗ್ರೂಮರ್ ಒಬ್ರು, ತುಂಬಾ ಚೆನ್ನಾಗಿ ಮಾತಾಡ್ತೀಯಾ, ಕಾನ್ಫಿಡೆಂಟ್ ಆಗಿದ್ಯಾ, ಇಲ್ಲಿಂದ ನೀನು ಟೀಚರ್ ಆಗು, ಮತ್ತೆ ಮಾಡಲಿಂಗ್ ಮಾಡಬೇಡ, ಮತ್ತೆ ಕಾಂಪೀಟ್ ಮಾಡಬೇಡ ಅಂತ ಹೇಳಿಲ್ಲ, ಇಲ್ಲಿಂದ ನೀನು ಟೀಚರ್ ಆಗು. ಸ್ಟಾರ್ಟೆಡ್ ಟೀಚಿಂಗ್ ಪೀಪಲ್. ಸೊ ಅಲ್ಲಾದ್ಮೇಲೆ ಒಂದಷ್ಟು ಗ್ರೂಮಿಂಗ್ ತಗೊಂಡೆ. ನಾನು ಪರ್ಫೆಕ್ಟ್ ಆಗಿ, ನಾನು ರೆಡಿ ಆಗಿ ಗ್ರೂಮಿಂಗ್ ತಗೊಂಡು ಐ ಸ್ಟಾರ್ಟೆಡ್ ಟೀಚಿಂಗ್ ಪೀಪಲ್. ಅಲ್ಲಿಂದ ಗ್ರೂಮಿಂಗ್ ಕೆಲಸ ಅಂದರೆ ಮಾಡಲಿಂಗ್ ಗ್ರೂಮಿಂಗ್ ಸ್ಟಾರ್ಟ್ ಮಾಡ್ಕೊಂಡು ಬಂದೆ. ಅಲ್ಲಿಂದ ಸರಿಸುಮಾರು ಒಂದು 100-150 ಶೋಗೆ ಗ್ರೂಮಿಂಗು, ಜಡ್ಜ್ಮೆಂಟ್ಸು ಎಲ್ಲ ನಡೀತಾ ಇದೆ. ಬಟ್ ನನ್ನ ಕಂಪನಿಲಿ ಏನಂದ್ರೆ ನಾನು ಮಕ್ಕಳಿಗೆ ಮಾತ್ರ ಆರ್ಗನೈಸ್ ಮಾಡೋದು. ಗೊತ್ತಾಯ್ತು, ಕೇಳ್ಪಟ್ವಿ ನಾವು. ಟೀನ್ಸ್ಗೆ ಮತ್ತೆ ಲೇಡೀಸ್ಗೆ, ಮಿಸ್ಸಸ್ಗೆ, ಬೇರೆ ಯಾವ ಕ್ಯಾಟಗರಿಗೂ ನಾನು ಆರ್ಗನೈಸ್ ಮಾಡಲ್ಲ, ಮಕ್ಕಳಿಗೆ ಮಾತ್ರ. ಓಕೆ. ಸೊ ಡ್ಯಾನ್ಸರ್ ಆಗಿದ್ದು, ಆ್ಯಂಕರ್ ಆಗಿ, ಮಾಡೆಲ್ ಆಗಿ ಎಲ್ಲ ಕಡೆ ಕೆಲಸ ಮಾಡಿದ್ದೀರಾ. ಇಷ್ಟೆಲ್ಲ ಮಾಡಿರೋ ನಿಮಗೆ ಇವರುಗಳ ಪರಿಚಯ ಹೆಂಗಾಯ್ತು? ಅದು ಹೇಳಿದ್ನಲ್ಲ, ಇಟ್ಸ್ ನಾಟ್ ಬೈ ಚಾನ್ಸ್. ಇವ್ರದ್ದು ಫಸ್ಟ್ ಶೋ ಮಾಡ್ಲಿಂಗ್ ಮಾಡ್ಬೇಕಾದ್ರೆ ಇವ್ರ ಫಸ್ಟ್ ಶೋಗೆ ನಾನು ಗ್ರೂಮರ್ ಆಗಿದೆ. ಸೊ ಇವರಿಗೆ ಒಬ್ಬ ಫ್ರೆಂಡ್ ರೆಫರ್ ಮಾಡಿದ್ದು, ಈ ಥರ ಒಬ್ರು ಗ್ರೂಮರ್ ಇದ್ದಾರೆ, ಗುಡ್ ಬೈ ಎ ಪರ್ಸನ್, ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಅಲ್ಲಿಂದ ನಮ್ಮ ಒಡನಾಟ ಸ್ಟಾರ್ಟ್ ಆಗಿದ್ವಿ. ಇವ್ರದ್ದು ಫಸ್ಟ್ ಶೋ ಅದು, ಅಲ್ಲಿ ಸ್ಟಾರ್ಟ್ ಮಾಡಿದ್ವಿ. ಅಲ್ಲಿಂದ ಇಲ್ಲಿವರೆಗೂ 2-2.5 ವರ್ಷ 7-8 ಶೋ ಮಾಡಿದ್ವಿ. ಜೊತೆಲಿದ್ದೀನಿ ಎಲ್ಲ. ಯಾರಿದ್ರು ಸರ್ ಫಸ್ಟ್ ಶೋ ಆ್ಯಂಕರ್? ನೀವೇ. ಸೊ ಹೆಂಗೆ ಅಂದ್ರೆ ನಾವು ಆರ್ಟಿಸ್ಟ್ಗಳು ಹೆಂಗೆ ಅಂದ್ರೆ ಒಂದು ಸ್ಟೇಜಲ್ಲಿ ಇಂಟರ್ವ್ಯೂ ಕನೆಕ್ಟ್ ಆಗ್ತಾನೆ ಇರ್ತೀವಿ. ಲೈಕ್ ನಂದು ಇವ್ರದ್ದು ಹೆಂಗೆ ಅಂತಂದರೆ, ಫಸ್ಟ್ ಶೋ ಇವ್ರ ಆ್ಯಂಕರು, ನಾನು ಮಾಡೆಲ್ ಆಗಿದ್ದೆ.
ಅಲ್ಲಿ ಎಲ್ಲ ಆದಮೇಲೆ ನಾನು ಯಾವ ಸ್ಟೇಜ್ಗೂ ವ್ಯಾಲ್ಯೂ ಮಾಡ್ತಾ ಇದ್ದಿಲ್ಲ. ಸೊ ಇವಾಗಿರೋರು ಆ ಥರ ಮಾಡಬೇಡಿ. ನನ್ನ ಆ್ಯಟಿಟ್ಯೂಡ್ ನಾನು ಮೇಂಟೈನ್ ಮಾಡ್ತಾಯಿದ್ದೆ ಆನ್ ಸ್ಟೇಜು. ಎಲ್ಲ ಹಿಂಗೆ ನಿಂತ್ಕೋಬೇಕು, ಹಂಗೆ ನಿಂತ್ಕೋಬೇಕು, ಗ್ರೂಮರ್ ಎಷ್ಟೇ ಹೇಳಿರಲಿ ಏನೇ ಮಾಡಿರಲಿ ನನ್ನ ಆ್ಯಟಿಟ್ಯೂಡಲ್ಲಿ ನಾನು ಇರ್ತಾಯಿದ್ದೆ. ಲೈಕ್ ಡ್ಯಾನ್ಸ್ ಮಾಡಿಕೊಂಡು ಯಾರೋ ಇನ್ನೊಬ್ಬ ಗೆದ್ರೂ ನನಗೆ ಖುಷಿ, ನನಗೆ ಅವ್ನು ಗೆದ್ನಲ್ಲ ಅವ್ನು ಪರಿಚಯ ಏನು ಹೇಳಬೇಕು, ನಾನು ವಿನ್ನರೇ ಅಷ್ಟು ಖುಷಿ ಪಡ್ತಿಲ್ಲ, ಈ ಮನುಷ್ಯ ಫುಲ್ ಕುಣಿತಾ ಇದ್ದಾನ, ಯಾರಿಗೂ ಇದು ಅನ್ಕೊಂಡ್ಬಿಟ್ಟೆ ನಾನು ಫಸ್ಟ್. ಸೊ ಆ ಥರ ಅಲ್ಲಿ ಸ್ಟಾರ್ಟ್ ಆಗಿದ್ದು. ಆ್ಯಂಡ್ ಅಲ್ಲಿ ಎಲ್ಲ ವಿನ್ನರ್ ಆಗಿದ ತಕ್ಷಣವೇ ಒಂದು ಪಾರ್ಟಿಗೆ ಹೋಗೋಣ ಅಂತ ಡಿಸೈಡ್ ಆಗಿ ಪಾರ್ಟಿಯಲ್ಲಿ ಹೋದ್ವಿ. ಎಲ್ಲ ಆರ್ಡ್ರ್ ಮಾಡಿ ಕುಡಿತಾ ಇದ್ದೀವಿ, ಎಲ್ಲ ಎಂಜಾಯ್ ಮಾಡ್ತಾ ಇದ್ದಾರೆ. ಇವ್ರು ಮಾತ್ರ ಸೈಲೆಂಟಾಗಿ ಕೂತಿದ್ದಾರೆ, ಏನು ಆವಾಗ ಅವರು ಮಾರ್ಕ್ ಆಗಿದ್ದು, ಓಕೆ ಇವರು ಅಂತ ಆ್ಯಂಕರ್ ಇವರು. ಅಲ್ಲಿ ನನಗೆ ಪಬ್ ಅಂತ ಹೇಳಿಲ್ಲ, ಡಿನ್ನರ್ ಅಂತ ಹೇಳಿದ್ರು. ನಾನು ಓಕೆ ನನಗೂ ಹಶ್ವಾಗಿತ್ತು ಅಂತ ಹೋಗ್ಬಿಟ್ಟೆ. ಯಾಕೆ ಹೋದೆ ಅಂತ ಎಷ್ಟು ಸಿಟ್ಟಿತ್ತು ನವೀನ್. ಅಫ್ಕೋರ್ಸ್ ಬೇರೆ ಬೇಕಾದಷ್ಟು ಜನ ಇದ್ರು, ಯಾಕಾದರೂ ಬನ್ನು ಅಂತ. ಮಧ್ಯರಾತ್ರಿ 2 ಆಗ್ತಾ ಇದೆ, ಹೆಂಗೆ ಹೋಗೋದು ಏನು ಎತ್ತ ಎಲ್ಲ ಹಾಕೊಂಡ್ಬಿಟ್ಟಿದ್ದಾರೆ. ನನಗೆ ಕಾರ್ ಓಡ್ಸಕ್ಕೆ ಬರಲ್ಲ, ಕಾರ್ ಯಾರು ಓಡಿಸ್ತಾರೆ, ನಮ್ಮ ಏರಿಯಾಗೆ ಯಾರು ಡ್ರಾಪ್ ಮಾಡ್ತಾರೆ, ನನ್ನ ಟೆನ್ಷನ್ನೇ ಬೇರೆ ಇತ್ತು. ಬಟ್ ಅದಾದ್ಮೇಲಿಂದ 1 ವಾರ ಯಾರ ಹತ್ರ ಮಾತಾಡಲಿಲ್ಲ. ಬಿಕಾಸ್ ಆಮೇಲೆ ಅದು ಬೇರೆ ಅವರ ಪರ್ಸನಲ್ ಚಾಯ್ಸಸ್. ಆ್ಯಂಡ್ ಕೆಲಸ ಅಂತ ಬಂದಾಗ ನವೀನ್ ಮ್ಯಾಡ್ ಮ್ಯಾಕ್ಸ್ ನೀವು ನೋಡಿರಬಹುದು. ಸೊ ಕಮಿಟ್ಮೆಂಟ್ ಇದನ್ನು ಮಾಡಬೇಕು ಅಂತ ನಿಂತರೆ ಅದು ಏನೇ ಆಗಲಿ ಮಾಡ್ತಾರೆ ಅನ್ನೋದು ಖುಷಿ. ಆ್ಯಂಡ್ ಆಲ್ಸೋ ಮಾಡೆಲ್ಸ್ಗೆ ಅದೇ ರೀತಿ ಅವಕಾಶಗಳು ಸಿಕ್ಕಿದೆ. ಇವತ್ತು ಹೊಸ ಪ್ರಯತ್ನದಲ್ಲಿ ನೀವು ಟೀಮಲ್ಲಿ ಸೇರ್ಕೊಂಡಿದ್ದೀರಾ. ಸೊ ನಿಮಗೆ ಏನು ಅನ್ನಿಸ್ತಿದೆ? ಈಗ ಒಂದಷ್ಟು ಮಾತುಕತೆ ರಿಲೀಸ್ ಆಗಿದೆ, ರೆಸ್ಪಾನ್ಸ್ನ ನೋಡಿ, ಮತ್ತು ಕೃಷ್ಣ ಇಂಟ್ರೊಡ್ಯೂಸ್ ಆಗ್ತಾ ಇರೋದು, ಗಾನವಿಯವರು ಇಂಟ್ರೊಡ್ಯೂಸ್ ಆಗ್ತಾ ಇರೋದು, ನವೀನ್ ಆಸ್ ಎ ಡೈರೆಕ್ಟರ್ ಫಸ್ಟ್ ಟೈಮ್, ಏನು ಹೇಳ್ತೀರಾ ಅದ್ರ ಬಗ್ಗೆ? ಸೊ ನಾಟ್ ಫಸ್ಟ್ ಟೈಮ್ ಡೈರೆಕ್ಟ್ ಮಾಡಿದ್ದಾರೆ, ಬಟ್ ಪೂರ್ಣ ಪ್ರಮಾಣದ ನಿರ್ದೇಶಕರು. ರಿಲೀಸ್ ಆಗಿದೆ ಫಸ್ಟ್ ಟೈಮ್. ತುಂಬಾ ಪ್ರೀವಿಯಸ್ ಕೆಲಸಗಳು ಮಾಡಿದ್ದಾರೆ. ಅಂಡ್ ನಾನು ಸಿನಿಮಾಗೆ ಬಂದಿದ್ದು ಅದೇ ತರ, ಅಂದ್ರೆ ನಮ್ಮ ಮಾಸ್ಟರ್ ಇಂದಾನೆ. ಒಂದಷ್ಟು ಮಾತುಕತೆಯಲ್ಲಿ ಆಸ್ ಎ ಟೆಕ್ನಿಷಿಯನ್ ನೋಡ್ಬೇಕಾದ್ರೆ ನಮ್ಗೊಂದು ಚಾಲೆಂಜ್ ಇತ್ತು, ಏನು ಒಂದೇ ದಿನದಲ್ಲಿ ಒಂದೇ ಟ್ರಾವೆಲಿಂಗ್ ಶಾರ್ಟ್ ಅಲ್ಲಿ ನಾವು ಶೂಟ್ ಮಾಡ್ಬೇಕು ಅಂತ. ಅದಿರೋದೇ 1 ದಿನದ ಕತೆ. ನಾವಿಬ್ರು ಪರ್ಸನಲ್ ಆಗಿ ಮಾತಾಡಿದ್ದು, ನಾವು ವೇರಿಯಸ್ ಲ್ಯಾಂಗ್ವೇಜ್ ಅಲ್ಲಿ ಮಾತಾಡ್ತೀವಿ. ಒಂದೊಂದ್ಸರಿ ಹೇಳ್ದೇವ್ರು, ಬಾಗುರು, ಹೋಗ್ಗುರು, ಮಚ್ಚ, ಬಾ ಮಚ್ಚ, ವೇರಿಯಸ್ ಒನ್ ಟೈಮಲ್ಲಿ ಒಂದೊಂದು ಸ್ಲ್ಯಾಂಗ್ ಇರುತ್ತೆ. ಅದು ಪರಮಾತ್ಮ ಒಳಗೆ ಹೋದಾಗ, ಪರಮಾತ್ಮ ಇರ್ಲಿ ಇಲ್ಲದೆ ಹೋಗ್ಲಿ, ನಾವು ಒಂದ್ ಟೈಮಲ್ಲಿ ಡಿಫ್ರೆಂಟ್ ಸ್ಲ್ಯಾಂಗ್ ಬರ್ತಾ ಇರುತ್ತೆ. ಸೊ ಹಿಂಗೆ ಸ್ಕ್ರಿಪ್ಟ್ ಮಾಡ್ಬೇಕಂದ್ರೆ, ಗುರು ನೋಡ್ ಗುರು, ಒಂದೇ ದಿನ ಒಂದೇ ಶಾರ್ಟ್ ಅಲ್ಲಿ ನಾವು ಶೂಟ್ ಮಾಡ್ಬೇಕು ಅಂತ. ಅಲ್ಲ, ಅದನ್ನೇನು ದುಡ್ಡು ಕಮ್ಮಿ ಖರ್ಚಾಗತ್ತೆ ಅಂತ ಮಾಡಿದ್ರ, ಅಥವಾ ಸುಮ್ಮನೆ ನಾವೇನೋ ಡಿಫ್ರೆಂಟ್ ಆಗಿ ಜನಗಳಿಗೆ ತೋರ್ಸೋಣ? ಬಿಕಾಸ್ ಇವಾಗ ನೀವು ಆನ್ ದಿ ರೆಕಾರ್ಡ್ ನೀವು ಹೇಳಿದ್ರೆ ತಾನು ಗೊತ್ತಾಗಕ್ ಜನಕ್ಕೆ. ನಾವು ಸಿನಿಮಾ ಏನ್ ಕೇಳುತ್ತೆ ಆ ದುಡ್ಡು ಕೊಟ್ಟಿದೀವಿ. ಆ ಕತೆ, ಆ ಸಿನಿಮಾ ಏನ್ ಕೇಳುತ್ತೆ ಆ ಬಜೆಟ್ ಆ ಸಿನಿಮಾಗೆ ಇಟ್ಟಿದೀವಿ. ಬಹಳ ಬುದ್ಧಿವಂತಿಕೆ ಉತ್ತರ. ಆ ಬಜೆಟ್ ಏನ್ ಕೇಳಿದೆ ಅದನ್ನ ಇಟ್ಟಿದೀವಿ. ಅಂದ್ರೆ ಒಂದಷ್ಟು ಸುಮ್ನೆ ಖರ್ಚಾಗುತ್ತೆ, ಟ್ರಾವೆಲಿಂಗು, ಫುಡ್, ಆ ತರ ಸುಮ್ನೆ ಖರ್ಚಾಗುತ್ತೆ. ಬಟ್ ನಾವ್ ಅದನ್ನೆಲ್ಲ ತಲೆಯಲ್ಲಿ ಇಟ್ಕೊಂಡು ಒಂದೇ ದಿನದಲ್ಲಿ ಇದು ಮಾಡ್ಬೇಕು ಅಂತ ತುಂಬಾ ಸರ್ಕಸ್ ಮಾಡಿದೀವಿ. ಕಾರ್ ಆಚೆ ಕುತ್ಕೊಂಡು, ಕಾರ್ ಒಳಗೆ ಕುತ್ಕೊಂಡು, ಕಾರ್ ಹೇಳ್ತಾ ಇದ್ದಾರೆ ಲೈಟ್ಸ್ ಕಮ್ಮಿ ಆಗಿತ್ತು, ಬ್ಯಾಲೆನ್ಸ್ ಮೇಲೆಲ್ಲ ಕುತ್ಕೊಂಡು ಶಾರ್ಟ್ ಇಟ್ವಿ. ಕೊನೆಗೆ ಏನ್ ಮಾಡಿದ್ವಿ ಅಂದ್ರೆ, ಒಂದು ಗೋಪ್ರೋ ಇಟ್ಬಿಟ್ಟು ಹೀರೋಯಿನ್ ಕಳ್ಸಿಬಿಟ್ವಿ. ಹೀರೋಯಿನ್ ನೀವೇನ್ ಮಾಡ್ಕೊಂಡ್ ಬರ್ತೀರಾ ಅದೇ ಸಿನಿಮಾ ಅಂತೆಲ್ಲ, ಆ ತರ ಎಲ್ಲ ಎಕ್ಸ್ಪೆರಿಮೆಂಟ್ ಮಾಡಿದೀವಿ. ಎಕ್ಸ್ಪೆರಿಮೆಂಟ್ ಇದ್ದೇ ಇರುತ್ತೆ. ಆಸ್ ಎ ಟೆಕ್ನಿಷಿಯನ್ ವೆಲ್ ಎಕ್ವಿಪ್ಡ್ ಟೀಮ್. ಇಬ್ರೆ ನಾನು ನವೀನ್ ಏನು ಪ್ಲಾನ್ ಮಾಡಿದ್ವಿ. ಇವ್ರಿಗೆಲ್ಲ ಸ್ಟ್ರೆಸ್ ಕೊಟ್ಟಿಲ್ಲ, ನಾವು ಟೆಕ್ನಿಕಲಿ ಸ್ಟ್ರೆಸ್ ಕೊಟ್ಟಿಲ್ಲ. ನೀವು ಅಲ್ಲಿ ನೋಡ್ಬೇಕು, ಇಲ್ಲಿ ನೋಡ್ಬೇಕು, ಲೈಟ್ ಚೆಕ್ ಮಾಡಿ, ರೋಲ್ ಆಗ್ತಿದೆ, ರೀಲ್ಸ್ ಮೇಲೆ ರೀಲ್ಸ್ ಹೋಗ್ತಾ ಇದೆ, ಮೆಮೊರಿ ಫುಲ್ ಆಯ್ತು, ಆ ಥರ ಎಲ್ಲ ಟೆಕ್ನಿಕಲಿ ನಾವು ಯಾರಿಗೂ ಆರ್ಟಿಸ್ಟ್ಗಳಿಗೆ ಬರ್ಡನ್ ಕೊಟ್ಟಿಲ್ಲ. ಸೊ ಟೆಕ್ನಿಕಲಿ ಏನಾದರೂ ತೊಂದರೆ ಆಗ್ತಾಯಿದೆ ಅಂದರೆ ಅದು ನಮ್ಮ ಇಂಟರ್ನಲ್ಸ್ ಅಲ್ಲೇ ನಾವು ಮಾತಾಡೋದು, ಈ ಶಾರ್ಟ್ ಬಂದಿಲ್ಲ, ಇದಕ್ಕೆ ಅದನ್ನ ಹಾಕೋಣ, ಅದನ್ನ ಅದಕ್ಕೆ ಹಾಕೋಣ. ಯಾಕೆಂದ್ರೆ ನಾವು ಆರ್ಟಿಸ್ಟ್ ಮೇಲೆ ಕೊಟ್ಬಿಟ್ರೆ, ಓ ನಾನು ಚೆನ್ನಾಗಿ ಕಾಣಲ್ವೇನೋ, ಅದನ್ನ ಸೆನ್ಸ್ ಕಾನ್ಶಿಯಸ್ ಆಗ್ಬಿಡ್ತಾರೆ, ನಾನು ಚೆನ್ನಾಗಿ ಕಾಣಲ್ವೇನೋ, ಅಥವಾ ನನ್ನ ಬೇರೆ ತರ ತೋರಿಸ್ತಾ ಇದ್ದಾರಾ, ಬ್ಲೀಚ್ ಆಗ್ತಾ ಇದೆಯಾ, ಅದೆಲ್ಲ ಅವರು ಸೆನ್ಸ್ ಆಗ್ಬಿಡ್ತಾರೆ. ಸೊ ಟೆಕ್ನಿಕಲಿ ಒಂದು ಒಳ್ಳೆ ಸ್ಕ್ರೀನ್ ಪ್ಲೇ ಬರಬೇಕು, ಒಂದು ಒಳ್ಳೆ ನರೇಷನ್ ಇರಬೇಕು ಅನ್ಕೊಂಡು, ಆಮೇಲೆ ನಾವು ಇಲ್ಲಿ ತೆಗ್ದಿರೋ ಶಾರ್ಟ್ ಇಲ್ಲಿ ಹಾಕಿ, ಇಲ್ಲಿ ತೆಗ್ದಿರೋ ಶಾರ್ಟ್ ಇಲ್ಲಿ ಹಾಕಿಲ್ಲ, ನಾವು ಹೆಂಗ್ ಶೂಟ್ ಮಾಡಿದೀವಿ ಅದೇ ನರೇಷನ್ ಅಲ್ಲೇ ಕತೆ ಇರೋದು. ಇಂಟ್ರೂ ಶಾರ್ಟ್ಸ್ ಇವಾಗ ಯೂನಿವರ್ಸಿಟಿ ತೆಗ್ದಿರೋ ಶಾರ್ಟ್ನ ತೆಗೆದು ಚಿಕ್ಕಮಂಗ್ಳೂರು ಅಥವಾ ಚಿಕ್ಕಬಳ್ಳಾಪುರದಲ್ಲಿ ಹಾಕಿ, ಅಲ್ಲಿ ಸಮಾಧಿ ಶಾರ್ಟ್ನ ತೆಗೆದು ಯೂನಿವರ್ಸಿಟಿಲಿ ಹಾಕಿ, ಆ ಥರ ಮಾಡಿಲ್ಲ. ನಾವು ರನ್ ಥ್ರೂ ಏನು ಹೋಗಿದ್ದೀವಿ ಜರ್ನಿ, ಅದೇ ರನ್ ಥ್ರೂ ಅಲ್ಲೇ ಸ್ಟೋರಿ ನರೇಟ್ ಆಗಿರೋದು. ಸೊ ಒಂದೇ ನರೇಷನಲ್ಲಿ ಹೋಗ್ಬೇಕು, ಒಂದೇ ದಿನ ಶೂಟ್ ಮಾಡಬೇಕು ಅನ್ನೋ ಪ್ಲಾನ್ ಸೆಟ್ ಇಟ್ಕೊಂಡು ನಾವು ಪ್ಲಾನ್ ಮಾಡಿದ್ದು. ಇದಕ್ಕೂ ಮುಂಚೆ ತುಂಬಾ ಸಿನಿಮಾಗಳನ್ನ ಸ್ಕ್ರಿಪ್ಟಿಗೆ ತಂದು, ಶೂಟಿಗೆ ತಂದು, ಸ್ಕ್ರೀನ್ ಮೇಲೆ ತಂದು, ಏನು ಮಾಡಿಲ್ಲ, ಎಡಿಟ್ ಮಾಡ್ದೇನೆ ಕೈ ಬಿಟ್ಟಿರೋ ಕತೆ ಇದು. ಅವ್ರ ಕತೆ ಆದರೆ ನಂದು ದೊಡ್ಡ ಬಜೆಟ್ ಸಿನಿಮಾ, 2 ದೊಡ್ಡ ಬಜೆಟ್ ಸಿನಿಮಾ, ಯೂನಿಟ್ ಇತ್ತು, ಕೊರಿಯೋಗ್ರಾಫರ್ಸ್ ಇದ್ರು, 400-500 ಸಾಂಗ್ಸ್ ಕೊರಿಯೋಗ್ರಾಫ್ ಮಾಡಿರೋ ಲೆಜೆಂಡ್ರಿ ಕೊರಿಯೋಗ್ರಾಫರ್ಸ್ ಎಲ್ಲ ಇದ್ರು, ನನ್ನ ಮಾಸ್ಟರ್ ಇದ್ರು.
2 ಸಿನಿಮಾ ಕಥೆನೂ ಒಂದೇ ಪ್ರೊಡಕ್ಷನ್ ಅಲ್ಲಿ ಲಾಂಚ್ ಆಗಿತ್ತು. 2 ಸಿನಿಮಾದು ಶೂಟ್ ಆಗೋಗಿತ್ತು, ಕೋವಿಡ್ ಬಂದ್ಬಿಡ್ತು. ಓಕೆ. ಸೊ ಅದಾದ್ಮೇಲೆ ಆಲ್ಮೋಸ್ಟ್ 1.5-2 ವರ್ಷ ಗಂಟ ನಾವು ಕಷ್ಟಪಟ್ಟಿದ್ದು ಆ ಸಿನಿಮಾಗೆ. 2 ವರ್ಷ ಗಂಟ ಕಷ್ಟಪಟ್ಟಿದ್ವು. ಒಂದು ಮೈಥಾಲಜಿ, ಒಂದು ಕಮರ್ಷಿಯಲ್ ಸಿನಿಮಾ, ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಮಾಡಿದ್ದು ನಾವು. ಒಂದು ನನ್ನ ಮಾಸ್ಟರ್ ಕೊರಿಯೋಗ್ರಾಫ್ ಮಾಡಿದ್ದು, ವರ್ಧಾ ಮಾಸ್ಟರೇ ಕೊರಿಯೋಗ್ರಾಫ್ ಮಾಡಿದ್ದು ಸಿನಿಮಾ. ಬಟ್ ಇವಾಗ ಪ್ರೊಡಕ್ಷನ್ ಸ್ವಲ್ಪ ಸ್ಟ್ರಾಂಗ್ ಆಗಿ ಅದು ಟೇಬಲ್ ಬಂದಿದೆ. ಅದು ರಿಲೀಸ್ ಆದ್ರೆ, ಸೊ ವಾಟ್ ಆರ್ ಯು ಇನ್ ದಟ್? ಅದು ರಿಲೀಸ್ ಆದ್ರೆ ನನ್ನ ಪಾರ್ಟ್ ಏನೇನಿರುತ್ತೆ ಅಂದ್ರೆ, ಪ್ರೊಡಕ್ಷನ್ ಮ್ಯಾನೇಜರ್ ನಾನೇ, ಕಾಸ್ಟಿಂಗ್ ಡೈರೆಕ್ಟರ್ ನಾನೇ, ಕಾಸ್ಟ್ಯೂಮ್ ನಾನೇ, ಇನ್ಚಾರ್ಜ್ ನಾನೇ, ಸೆಟ್ ಇನ್ಚಾರ್ಜ್ ನಾನೇ. ಏನು ಅಂದ್ರೆ ಅದು ಒಂದು ಕಾಂಪ್ಯಾಕ್ಟ್ ಟೀಮು, ಒಂದು ಫುಲ್ ಟೀಮ್ ತಗೊಂಡೋಗಿ ಸಿನಿಮಾ ಮಾಡಿದ್ವಿ. ಸೊ ಹೌ ಡು ಯು ಮ್ಯಾನೇಜ್ ಆಲ್ ದೀಸ್ ಬರ್ಡನ್ಸ್ ಅನ್ನೋಕ್ಕಿಂತ ಈಗ ನಾ ಅದೇ ಹೇಳಿದಾಗಲೇ ಮಲ್ಟಿ ಟ್ಯಾಲೆಂಟೆಡ್, ತುಂಬ ಎಲ್ಲ ಕಡೆ ಕೆಲಸ ಮಾಡ್ತಿರ್ತಾರೆ. ಇಲ್ಲ, ಅದೇನಂದ್ರೆ ಹಸಿವಿದ್ದಾಗ ಬಿರಿಯಾನಿನೂ ತಿನ್ನಕ್ಕೆ ರೆಡಿ ಇರ್ತಾನೆ, ಒಂದು ಮೊಸರನ್ನೂ ತಿನ್ನಕ್ಕೆ ರೆಡಿ ಇರ್ತಾನೆ, ಮುದ್ದೆ ಸಾರು ಕೊಟ್ರೂ ತಿಂತಾನೆ, ಒಂದು ನಮ್ಮ ಕಡೆ ಗೊಜ್ಜಿಸ್ತಾರೆ ಅಂತಾರೆ, ಅದು ಕೊಟ್ರೂ ತಿಂತಾರೆ. ಆ ಥರ ಹಸಿವಿದ್ದವನು ಎಲ್ಲ ಸೀನ್ ಪೀಕೆ ಅದೇ ಹೇಳ್ತಾ ಇದ್ದಲ್ಲ, ಆಕ್ಟಿವ್ ಆಗಿರ್ತಾರೆ, ಎಲ್ಲ ಮಾಡಬೇಕು ಅಂದ್ರೆ ದಟ್ ಡಸಂಟ್ ಮೀನ್ ಎಲ್ಲ ಬರುತ್ತೆ ಅಂತ ತೋರಿಸ್ಕೊಬೇಕು ಅಂತಲ್ಲ. ಹಂಗಿರ್ತಾರೆ ಕೆಲವರು ಬಾಡಿಗೆ ಶೋಕಿಗಳು ಮಾಡೋರು ಅಲ್ವಾ, ನಿಜವಾಗ್ಲೂ ಅಲ್ಲಿ ಏನಿರಲ್ಲ, ಬಟ್ ಸುಮ್ಮನೆ ಮಾಡಕ್ ಬರ್ತಾ ಇರ್ತಾರೆ. ಸರ್ ಏನಂದ್ರೆ ಅದೇ ನವೀನ್ ಹೇಳ್ದಂಗೆ ಹಸ್ವಿದ್ದವ್ರು ಮಾಡ್ತೀರಿ ಅಂದ್ರೆ ಅವಾಗ ನನ್ಗೆ ತುಂಬಾ ವೆರಿ ಇತ್ತು, ನಾನು ಮಾಡ್ಬೇಕು. ಇದು ಇವಾಗ ಎಷ್ಟು ಹೇಳಿದ್ನಲ್ಲ ಅದೆಲ್ಲ ಆಫ್ ಸ್ಕ್ರೀನೇ. ಆನ್ ಸ್ಕ್ರೀನ್ ಏನ್ ನೀವು ಪ್ರೊಡಕ್ಷನ್ ಇರ್ಲಿಲ್ಲ, ಏನು ಇರಲಿಲ್ಲ, ಇದೆಲ್ಲ ಆಫ್ ಸ್ಕ್ರೀನೇ. ಹೆಂಗೆ ಅಂದ್ರೆ ನನ್ನ ಮಾಸ್ಟರ್ ಹಿಂಗ್ ಕೂತಿದ್ರೆ ನಾನು ಅವ್ರ ಮುಂದೆನೇ ಓಡಾಡ್ತಾ ಇರಲಿಲ್ಲ, ಕಾಣಿಸ್ಕೊಳ್ತಾನೆ ಇರ್ಲಿಲ್ಲ, ಕಾಣಿಸ್ಕೊಳ್ತಾನೆ. ಪೀಕೆ ಮಾಡಿದ್ದಾರೆ ಅಂತಾನು ಹೇಳ್ಕೊಳ್ತಿರ್ಲಿಲ್ಲ. ಸರ್ ಪ್ರೊಡಕ್ಷನ್ ಯೂಶಲಿ ಜನರಲ್ ಆಗಿ 1 ಗಂಟೆಗೆ ಊಟ ಅಂದ್ರೆ ಫಸ್ಟ್ ಎಲ್ಲ ಸೆಟ್ ಬಾಯ್ಸು ಆರ್ಟಿಸ್ಟ್ಗಳೆಲ್ಲ ಊಟ ಮಾಡಾದ್ಮೇಲೆ ನಾವು ಊಟ ಮಾಡೋದು. ನಾನು ಐ ಹ್ಯಾವ್ ಟು ಟೆಲ್ ದಿಸ್ ಬಿಕಾಸ್ ಆಪರ್ಚುನಿಟಿ ಇದೆ ಅಂತ ಹೇಳ್ತಾ ಇದ್ದೀನಿ. ಟೆಕ್ನಿಷಿಯನ್ಸ್ ಎಲ್ಲ ಊಟ ಮಾಡ್ಬಿಡೋರು, ಕ್ರೈನ್ ಡಿಪಾರ್ಟ್ಮೆಂಟ್ ಅವರೆಲ್ಲ ಊಟ ಮಾಡ್ಬಿಡೋರು, ಲೈಟ್ ಡಿಪಾರ್ಟ್ಮೆಂಟ್ DOP ಬರೋ ಟೈಮ್ಗೆ ತಟ್ಟೆ ಇರ್ತಾ ಇರ್ಲಿಲ್ಲ, ನಾನೇ ತೊಳೆದು ಕೊಟ್ಟಿದ್ದೆ. ಓಕೆ. ಕ್ರೈನ್ ಅವರು ಮತ್ತೆ ಟೆಕ್ನಿಷಿಯನ್ ಡಿಪಾರ್ಟ್ಮೆಂಟ್ ಅವರು ಊಟ ಮಾಡ್ಬಿಟ್ಟು ಬಂದ್ಬಿಟ್ರೆ DOP ಮತ್ತೆ ನಮ್ಮ ಆರ್ಟಿಸ್ಟ್ಗಳು ಬರೋ ಊಟ ಟೈಮಿಗೆ ಬರ್ಬೇಕಂದ್ರೆ ತಟ್ಟೆನೇ ಇರ್ತಾ ಇರಲಿಲ್ಲ. ಸೊ ಆ ಟೈಮಲ್ಲಿ ತಟ್ಟೆ ತೊಳೆಯೋದು ಮಾಡಿದ್ದೀನಿ. ಮತ್ತೆ 2 ಗಂಟೆಗೆ ಪ್ಯಾಕಪ್ ಆದರೆ ನಮ್ಮ ಸೆಟ್ಟಿಂದ ಎಷ್ಟೋ ದೂರಕ್ಕೆ ಹೋಗಿ ಟೀ ಬನ್ ತೊಗೊಂಡು ಬಂದು ಎಲ್ಲ ಸೆಟ್ ಹುಡುಗರಿಗೆಲ್ಲ ಟೀ ಬನ್ ಕೊಟ್ಟಿದ್ದೀನಿ. ಎಷ್ಟೋ ಆ್ಯಕ್ಚುಲಿ ನಾನು ಕೊಟ್ಟಿದ್ದೀನಿ ಅನ್ನೋದಕ್ಕಿಂತ ಅವ್ರನ್ನ ನೋಯಿಸಿದ್ದೀನಿ, 2 ಗಂಟೆ ತನಕ ಎಬ್ರಿಸಿದ್ದೀನಿ, ಅವ್ರ ಹತ್ರ ಕೆಲಸ ತಗೊಂಡಿದ್ದೀನಿ. ಸೊ ಹೆಂಗೆ ಅಂದರೆ ಹಸಿವು ಇರ್ಬೇಕು ಸರ್. ಇಷ್ಟೆಲ್ಲ ಮಾಡಿದ್ದೀರಲ್ಲ, ಆನ್ ಸ್ಕ್ರೀನ್ ಅಂತ ಪೀಕ್ ಏನು ಗುರುತಿಸ್ಕೊಳ್ಳಿಲ್ವಾ? ಆನ್ ಸ್ಕ್ರೀನ್ ಅಂತ ನಾನು ಗುರುತಿಸ್ಕೊಂಡಿದ್ದೆ ನಂದು ಡಾನ್ಸ್. ನಾನು ಐ ಹ್ಯಾವ್ ಟು ಕುದೋಸ್ ಟು ಮೈ ಮಾಸ್ಟರ್ ವರ್ಧಾ ಮಾಸ್ಟರ್. 13 ರಿಯಾಲಿಟಿ ಶೋಸು, ಎಲ್ಲಿ ಡಾನ್ಸಿಂಗ್ ಸ್ಟಾರಿಂದ ಸ್ಟಾರ್ಟ್ ಮಾಡಿ ಮಾನಾಡ ಮೇನಾಡ, ಕುಣಿಯೋಣ ಬಾರ, ತಕದಿಮಿತ, ಡಿ ಜೋಡಿ, ಪುಟಾಣಿ ಪಂಟ್ರು, ಸೈ, ಕಿಕ್, ಈ ಥರ ಬ್ಯಾಕ್ ಟು ಬ್ಯಾಕ್ ರಿಯಾಲಿಟಿ ಶೋಸ್ ಮಾಡ್ತಾ ಇರ್ಬೇಕಾದ್ರೆ ನಮ್ಮಮ್ಮ ಗುರ್ತಿಡಿಯೋರು ನನ್ನ. ಅಲ್ಲೊಬ್ಬ ಡಾನ್ಸ್ ಬ್ಲಾಕಲ್ಲಿ ಆಡ್ತಾ ಇದ್ರೆ ಪಕ್ಕದಲ್ಲಿ ಅಲ್ಲಿ ನೋಡು ಅವ್ನು ಆಡ್ತವನೆ ಅಂತ ಆರ್ಟಿಸ್ಟ್ನ ಬಿಟ್ಬಿಟ್ಟು ಆರ್ಟಿಸ್ಟ್ನ ಮರ್ತ್ಬಿಟ್ಟು ನಮ್ಮಮ್ಮ ನನ್ನ ನೋಡೋರು. ಎಲ್ಲ ಆನ್ ಸ್ಕ್ರೀನ್ ಅಂದರೆ ಇದು ನಂದು ವರ್ಕ್ಸು. ಆಮೇಲೆ ಎಷ್ಟೋ ಚಾನಲಲ್ಲಿ ನನ್ನ ಗುರ್ತಿಡಿತಾರೆ ಈಗ, ಮಾಸ್ಟರ್ಸ್ ಎಲ್ಲ ಗುರ್ತಿಡಿತಾರೆ. ನಾನು ಏನಾದರೂ ಒಂದು ಶೋ ಮಾಡ್ತಾ ಇದ್ದೀನಿ ಅಂದರೆ ದೊಡ್ಡ ದೊಡ್ಡ ಮಾಸ್ಟರ್ಗಳೇ ಜಡ್ಜ್ಮೆಂಟಿಗೆ ಬರ್ತಾರೆ. ಆಮೇಲೆ ಬೈಟ್ಸ್ ಕೊಡೋದಾಗಿರಲಿ, ಏನಂದರೆ ಸರ್ ಆನ್ ಸ್ಕ್ರೀನ್ ನೀವು ಹೇಳ್ದಂಗೆ ಆನ್ ಸ್ಕ್ರೀನ್ ಎಲ್ಲೂ ಗುರ್ತಿಸ್ಕೊಂಡಿಲ್ವಾ ಅಂದರೆ, ಆನ್ ಸ್ಕ್ರೀನಲ್ಲಿ ಇರೋರು ಎಲ್ರಿಗೂ ನನ್ನ ಹೆಸರು ಗೊತ್ತು ಅಂದರೆ. ಸೊ ಪೀಕೆ ಬರೀ ಮಾತಲ್ಲ, ಹೇಗೆ ಉತ್ತರ ಕೊಡ್ತೀರಾ? ಮಾತಲ್ಲ, ಕೆಲಸನೇ ಕೆಲಸ. ಸೊ ಕ್ರೆಡಿಟ್ಸ್ ಕೊಟ್ರೆ ಮಾತ್ರ ಕೆಲಸ ಅಂತ ಅನ್ಕೋಬಾರ್ದು. ಯಾಕೆಂದ್ರೆ ಅಲ್ಲ, ಈಗ ನಿಮ್ಗೆ ಡ್ಯಾನ್ಸಲ್ಲೂ ಸಿಕ್ಕಾಪಟ್ಟೆ ಜನ ಡ್ಯಾನ್ಸರ್ಸ್ ಇದ್ದಾರೆ. ನೀವು ಹೇಳ್ತಿದ್ರೆ 13 ರಿಯಾಲಿಟಿ ಶೋಸ್ ಮಾಡಿದ್ದೀನಿ, ಬೇರೆ ಬೇರೆ ಭಾಷೆಯಲ್ಲಿ ಮಾಡಿದ್ದೀನಿ, ಇಷ್ಟೆಲ್ಲ ಮಾಡಿದ್ದೀನಿ ಅಂತ. ಇಷ್ಟೆಲ್ಲ ಕಥೆ ಅಥವಾ ನಿಮ್ಮ ಪರಿಶ್ರಮ, ನೀವು ಇವಾಗ ಕ್ಯಾಮ್ರಾ ಮುಂದೆ ಕೂತಿದ್ದೀರಾ ಅನ್ನೋದು ಗೊತ್ತಾಗ್ತಾ ಇದೆಯಾ ಹೊರತು ಅಫ್ಕೋರ್ಸ್ ನಿಮ್ಮ ಇದು ಹೊರಗಡೆ ಬಂದ್ರೂ ಎಲ್ಲರಿಗೂ ರೀಚ್ ಆಗುತ್ತೋ ಇಲ್ವೋ ಅದು ಗೊತ್ತಿಲ್ಲ. ಸೊ ನೀವು ಉತ್ತರ ಕೊಡಬೇಕು ಅಂತಿದ್ರೆ ಇಟ್ ಈಸ್ ಓನ್ಲಿ ಬೈ ಯುವರ್ ವರ್ಕ್. ನೋ ಬಡಿ ಕೇರ್ಸ್ ನಿಮ್ದು ಏನೇ ಇರಲಿ, ಬಟ್ ಸ್ಟಿಲ್ ನಿಮಗೆ ತೃಪ್ತಿ ಅಂತಿರುತ್ತಲ್ವಾ ಸರ್. ಜನಕ್ಕೆ ಈಸಿಯಾಗಿ ಗೊತ್ತಾಗುತ್ತೆ ನಾನೇನು ಅಂತ. ಇವಾಗ ಫಾರ್ ಎಕ್ಸಾಂಪಲ್ ಏನಂದ್ರೆ, ನಿನ್ನೆ ಸಿನಿಮಾ ರಿಲೀಸ್ ಆಗಿದೆ, ಇವತ್ತು ಎಷ್ಟು ಜನ ಕಾಲ್ ಮಾಡ್ತಾರೆ. ಅದನ್ನ ಒಂದೇ ನಿಮಿಷ, ನಾನು ಹ್ಯಾವ್ ಟು ಇಂಟರಪ್ಟ್. ಇದರಲ್ಲಿ ನೀವು ಇವಾಗ ವರ್ಕ್ಟಾ ಸಮ್ ಏನೋ ರೋಸ್ ಕೊಡೋದು, ಅದೇ ವಿಷಯಕ್ಕೆ ಬಂದೆ. ಇವತ್ತು ಬೆಳಗ್ಗೆ ಕಾಲ್ ಮಾಡ್ಬಿಟ್ಟು ನಾನು ಇನ್ನೂ ಎದ್ದೇ ಇರಲಿಲ್ಲ. ಆನೆಸ್ಟ್ಲಿ ಹೇಳ್ತೀನಿ, ಪೀಕೆ ಯಾಕೆ ಇಂಥ ರೋಲ್ ಮಾಡಿದ್ರು ನನಗೆ ಅನ್ನಿಸ್ತು. ಆಕ್ಚುಲಿ ನಾನು ರೋಸ್ ಮಾರೋನ್ ಆಗ್ಬೇಕಾಗಿದ್ದು. ನಾನು ಹೇಳ್ತೀನಿ, ಇಡೀ ಒಂದು ಕತೆ ಏನು ಓಡ್ತೋ ಇದೇನು ನೀವು ಮೂವಿ ನೋಡಿದ್ರಲ್ಲ, ಈ ಅಷ್ಟು ಮೂವಿನೂ ಅಷ್ಟು ಓಕೆ, ಸಮ್ ಅದರ್ ಸ್ವಲ್ಪ ಪೀಪಲ್ಸ್ಗೆ ಚೆನ್ನಾಗಿಲ್ಲ.
ನಮ್ಗೆ ಗೊತ್ತು, ಯಾಕಂದ್ರೆ ನಾವು ಅನ್ಕೊಂಡಿರ್ತಾರ ಅದು ಬಂದಿಲ್ಲ. ಅಲ್ಲ, ಎಲ್ಲಾರನ್ನೂ ನೀವು ತೃಪ್ತಿ ಪಡ್ಸಕ್ ಆಗಲ್ಲ. ಒಳ್ಳೆ ಕತೆ ಆಯ್ತಲ್ಲ. ಅಲ್ಲ ಸ್ವಲ್ಪ ಜನಕ್ಕೆ ಇಷ್ಟ ಇಲ್ಲ, ನಮ್ಗೆ ಪಾಸಿಟಿವ್ ಸಿಕ್ಕಾಪಟ್ಟೆ ಟಾಕ್ಸ್ ಬಂತು. ಬಟ್ ಇಡೀ ಮೂವಿ ಮಾಡಿದ್ದು 4 ಜನ, ಒಬ್ಬ ಡೈರೆಕ್ಟ್ರು, ಇನ್ನೊಬ್ರು ಲೈಕ್ ಕೋ ಡೈರೆಕ್ಟರ್, ಇನ್ನು 2 ಆರ್ಟಿಸ್ಟ್, ಅಂದ್ರೆ 4 ಜನ. ಇನ್ನು ಒಬ್ರದ್ದು ಒಂದು ಸಪೋರ್ಟ್ ತಗೊಂಡಿಲ್ಲ. ಯಾರೊಬ್ರು ಕ್ಯಾಮ್ರಾ ಹಿಡ್ಕೊಂತಾರೆ, ಯಾರೊಬ್ರು ಡೈಲಾಗ್ ಡೆಲಿವರಿ ಬರ್ಕೋತಾರೆ, ನೆಕ್ಸ್ಟ್ ಒಟ್ ಅದ್ ಏನೂ ಮಾಡಿಲ್ಲ. ಇದರಲ್ಲಿ ಡೈರೆಕ್ಟ್ ಆಗಿ ಹೇಳ್ಬೇಕು ಅಂದ್ರೆ ಈ ತರ ಯಾವ ಡೈರೆಕ್ಟರ್ ಶೂಟ್ ಮಾಡಿದಾರೋ ಇಲ್ಲ ಗೊತ್ತಿಲ್ಲ. ನಾನು ಶೂಟ್ ಮಾಡಿರೋದು ಹೆಂಗೆ ಅಂತಂದ್ರೆ ಲೈಕ್ ಅವತ್ತು ಪೇಪರು ಹೀರೋಯಿನ್ ಕೈಯಲ್ಲಿ ಪೇಪರ್ ಇದೆ. ಆಸ್ ಎ ಡೈರೆಕ್ಟರ್ ಆಗಿ ನನ್ನ ಕೈಯಲ್ಲಿ ಯಾವುದು ಸೀನ್ ಶೂಟ್ ಮಾಡಿದೆ, ಐ ಮೀನ್ ಯಾವುದು ಡೈಲಾಗ್ ಶೂಟ್ ಆಯಿತು, ಯಾವ್ದು ಬಂದಿದೆ ಏನು ಅಂತ ಟಿಕ್ ಮಾರ್ಕ್ ಮಾಡ್ಕೊಳ್ಳೋದಕ್ಕೂ ನನ್ನ ಹತ್ರ ಒಂದು ಪೇಪರ್ ಪೆನ್ ಇದ್ದಿಲ್ಲ. ಅಂದರೆ ಡೈರೆಕ್ಟ್ ಆಗಿ ನಾನು ಇದನ್ನ ತೆಗಿತಾ ಇದ್ದೀನಿ, ಇದನ್ನೇ ತೆಗಿಬೇಕು, ಇದಾಯ್ತಾ ನೆಕ್ಸ್ಟ್ ಇದು ತೆಗಿಬೇಕು, ಎಲ್ಲ ಮೈಂಡಲ್ಲಿ ಇದು ಮಾಡಿಕೊಂಡು. ಆ್ಯಂಡ್ ಎಡಿಟರ್ ನಾನೇ ಆಗಿರೋದ್ರಿಂದ ನನಗೇನು ಬೇಕು ಅಷ್ಟನ್ನೇ ಶೂಟ್ ಮಾಡಿದೆ. ಲೆಟ್ ಪಿ ಕೆ ಸ್ಪೀಕ್. ಅದಕ್ಕೆ ಬರ್ತಾ ಇದೆ ಆ ರೋಲ್ ಮಾಡೋದಕ್ಕೆ. ನೀವು ಹೇಳಿದ್ರಿ ನಿಮ್ಮ ಕೆಲಸದಿಂದ ನಿಮ್ಮನ್ನ ಜನ ಐಡೆಂಟಿಫೈ ಮಾಡ್ತಾರೆ. ಎಸ್, ಏನಂದ್ರೆ ಬೆಳಗ್ಗೆ ನಾನು ಇನ್ನೂ ಎದ್ದೇ ಇರಲಿಲ್ಲ. ಒಂದಷ್ಟು ಕಾಲ್ಸ್ಗಳು ಬಂದು ಇದು ಮಾಡ್ದು. ಒನ್ ಆಫ್ ಮೈ ಫ್ರೆಂಡ್ ಕಾಲ್ಡ್ ಮೀ, ಎತ್ತದೆ, ನನಗೆ 30 ರೂಪಾಯಿ ರೋಸ್ ಬೇಕು ಅಂತ. ಅದೇ ಇದೇ ರಿಯಾಕ್ಷನ್ ಇತ್ತು ನನಗೆ. ರೋಸಾ ನನ್ನ ಕೇಳ್ತಾರೆ, ನಾನು ಎಲ್ಲಿ ರೋಸ್ ಚೆನ್ನಾಗಿ ಮಾಡ್ತೀಯ ರೋಸ್ ಅಂದ್ರು. ಅವಾಗ ಅರ್ಥ ಆಗಿದ್ದು ಜನ ಅಷ್ಟು ಡೀಟೇಲ್ಡ್ ಆಗಿ ನೋಡಿದ್ದಾರೆ ಸಿನಿಮಾನ ಅಂತ. ಇನ್ನೊಂದಿಬ್ರು ಕಾಲ್ ಮಾಡಿದ್ರು. ಟು ಬಿ ವೆರಿ ಆನೆಸ್ಟ್, ಸಿನಿಮಾ ಓಪನ್ ಆಗಿದ್ದು ಎಂಡ್ ಆಗಿದ್ದು ನಿನ್ನಿಂದಾನೆ ಅಂತ ತುಂಬಾ ಚೆನ್ನಾಗಿ. ಹೌದು, ವಾಯ್ಸ್ ಗೊತ್ತಿರೋರಿಗೆ ಗೊತ್ತಷ್ಟೇ. ಅಲ್ಲೆಲ್ಲೂ ನಾನು ನೀವ್ ಹೇಳ್ದಂಗೆ ಆನ್ ಸ್ಕ್ರೀನ್ ಎಲ್ಲೂ ಕಾಣಿಸ್ಕೊಂಡಿಲ್ಲ. ಸೊ ಟೂ ಎಕ್ಸಾಂಪಲ್ಸ್ ಏನಂದ್ರೆ, ನಾನು ಇರ್ಲಿ ಇಲ್ಲದೆ ಇರ್ಲಿ, ನನ್ನ ಕೆಲಸ ಏನು ಅಂತ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುತ್ತೆ. ಸೊ ಸ್ಟೋರಿ, ಸ್ಕ್ರೀನ್ ಪ್ಲೇ, ಡೈರೆಕ್ಷನ್, ನರೇಷನ್, ಸಿನಿಮಾಟೋಗ್ರಫಿ, DOP, ಸಾಕಷ್ಟು ಟೆಕ್ನಿಕಲ್ ಡಿಪಾರ್ಟ್ಮೆಂಟ್ ಇದೆ. ಎಲ್ಲೂ ನನ್ನ ಹೆಸರಿಲ್ಲ ಅಂದ್ರೆ ನಾನು ಏನೇನು ಕೆಲಸ ಮಾಡಿದ್ದೀನಿ ಅಂತ ನನ್ಗಿರೋರ್ಗಾದ್ರೂ ಗೊತ್ತಿರುತ್ತೆ. ಕರೆಕ್ಟ್. ಸೊ ಈ ಡೈಲಾಗ್ ಇವನೇ ಬರ್ದಿರೋದು ಅಂತಾನು ಪಾಯಿಂಟ್ ಮಾಡಿ ಹೇಳಿದ್ರು. ಅಷ್ಟು ಇನ್ ಡೆಪ್ತ್. ಓಕೆ ಸರ್, ಆಕ್ಚುಲಿ ನಾನು ಪಕ್ಕದಲ್ಲಿ ಕುತ್ಕೊಂಡಿರ್ಬೇಕಾದ್ರೆ ಒಂದು ಸೀನ್ ಬರುತ್ತೆ, ಅದನ್ನ ನೀವು ನೋಡ್ಲೇಬೇಕು. ಏನಾದ್ರೂ ತಿಂತೀಯಾ, ಏನಾದ್ರೂ ಕುಡಿತೀಯಾ, ಅದ್ಯಾಕೆ ನನ್ನ ತಲೆ ತಿಂತೀಯಾ, ಇದೆಲ್ಲ ನಂದೇ ಡೈಲಾಗ್ ಅಂತ ನಾನು ಹೇಳಿರೋರು ಗೊತ್ತು. ನಾನು ನಮ್ ಫ್ರೆಂಡ್ ಸರ್ಕಲ್ ಅಲ್ಲಿ ಯಾರಾದ್ರೂ ಜಾಸ್ತಿ ಮಾತಾಡ್ತಾ ಇರ್ತಾರಲ್ವಾ, ಇವನೇನೋ ಜಾಸ್ತಿ ವಟ ಅಂದಾಗ ಅವಾಗ ಏನಾದ್ರು ತಿಂತ್ಯಾ, ನನ್ ತಲೆ ಯಾಕೆ ತಿಂತ್ಯಾ, ಏನಾದ್ರು ಕುಡಿತ್ಯಾ, ಅದೆಲ್ಲ ಎಲ್ಲ ಡೈಲಾಗ್ಸ್ ನಿಮ್ದೇನಾ ಅಥವಾ ನಾಟ್ ಎವ್ರಿಥಿಂಗ್. ಆಕ್ಚುಲಿ ಈ ಅಪ್ಪಂದ ಕತೆ ನರೇಟ್ ಮಾಡಿದ್ ನಾನು, ಸ್ಕ್ರೀನ್ ಪ್ಲೇ ನರೇಟ್ ಮಾಡಿದ್ ನಾನು. ಇವ್ರು ಏನ್ ವಿಜುವಲೈಸ್ ಮಾಡಿದ್ರು, ಕತೆ ಹಿಂಗ್ ಬರ್ಬೇಕು, ಏನ್ ವಿಜುವಲೈಸ್ ಮಾಡಿದ್ರು, ಅದನ್ನ ನನ್ ಸಪೋರ್ಟ್ ಏನ್ ಮಾಡ್ಬೇಕಾಗಿದೆ ನಾವು ಪ್ರಾಮಾಣಿಕವಾಗಿ ಮಾಡಿದೀವಿ. ಗೊತ್ತಾಗ್ತಾ ಇದೆ ಅದು. ನಾನು ಫಸ್ಟ್ ಕತೆ ಇದಲ್ಲ, ಒಂದಷ್ಟು ಮಾತುಕತೆ ನನ್ನ ಮೈಂಡಲ್ಲೇ ಇಲ್ಲ. ಓಕೆ. ಸೊ ನಂದು ಪವನ್ ಅವ್ರ ಮನೆ ಆಲ್ಮೋಸ್ಟ್ ಒಂದು 30-35 ಕಿಲೋಮೀಟರ್ ಆಗುತ್ತೆ. ಇಲ್ಲಿಂದ ಅಲ್ಲಿಗೆ ಬಂದು ಹೋಗ್ಬೇಕು ಅಂದರೆ ಒಂದು ದೊಡ್ಡ ಫೈಟ್ ಆದಂಗೆ, ಒಂದು 50 ಜನನ ಹಿಡಿದು ಹೊಡೆದಂಗೆ ಇರುತ್ತೆ ನನಗೆ, KR ಪುರಮಿಂದ ಅಂದ್ರಳ್ಳಿ. ಅಯ್ಯೋ. ಸೊ ಡೈಲಿ ಟ್ರಾವೆಲ್ ಮಾಡೋದು ತುಂಬ ಕಷ್ಟ ಆಗ್ತಾಯಿತ್ತು. ನಾನು ಅಲ್ಲಿಂದ ಇಲ್ಲಿಗೆ ಬರೋದು, ಇಲ್ಲ ಇವ್ರು ಅಲ್ಲಿಂದ ನಮ್ಮ ಮನೆ ಹತ್ರ ಬರೋದು, ಇದು ತುಂಬ ಕಷ್ಟ ಆಗ್ತಾಯಿತ್ತು. ಸೊ ಹಂಗಾಗಿ ನಾನೇನು ಮಾಡಿದೆ, ಕೂತ್ಕೊಂಡು ಒಂದು ಕತೆ ಬರೆದೆ. ಸೊ ಯಾವ ಥರ ಅಂದರೆ, ಇವತ್ತು ಪ್ರೆಸೆಂಟು ಒಂದು ಹುಡುಗಿ 2 ಹುಡುಗರ ಜೊತೆ ಹಿಂಗೆ ಫ್ಲರ್ಟ್ ಮಾಡ್ತಾಳೆ ಅಂತ. ಸೊ ಒಂದು ಟೈಮಲ್ಲಿ 2 ಹುಡುಗಿ ಜೊತೆ ಮಾತ್ರ ಫ್ಲರ್ಟ್ ಮಾಡಿಲ್ಲ, ಗಂಡನ ಜೊತೆ ಫ್ಲರ್ಟ್ ಮಾಡಿ ಇನ್ನಿಬ್ಬರ ಜೊತೆ ಮಾಡ್ತಿದ್ದಾರೆ ಅನ್ನೋದೇ ಟ್ವಿಸ್ಟ್ ನನ್ನ ಕಥೆಯಲ್ಲಿ. ಸೊ ಅವಳು ಆಂಟಿ, ಹುಡುಗಿಯಾಗಿ ಅವಳು ತಾಳಿ ಎಲ್ಲ ಮನೆಯಿಂದ ಬರ್ಬೇಕಾದ್ರೆ ಹಾಕ್ಕೊಂಡಿರ್ತಾಳೆ. ಅಂದಮೇಲೆ ಬಿಚ್ಚಿಟ್ಬಿಟ್ಟು ಹುಡುಗಿ ಥರ ಅವನ ಜೊತೆಲಿ ಸುತ್ತಾಡ್ತಾಳೆ, ಇವನ ಜೊತೆನೂ ಸುತ್ತಾಡ್ತಾಳೆ. ಇಬ್ಬರೂ ಒಂದು ಗೊತ್ತಾಗತ್ತೆ, ಇಬ್ಬರ ಜೊತೆನೂ ಸುತ್ತಾಡ್ತಿದ್ದಾಳೆ ಅಂತ. ಒಂದು ಮೀಟಿಂಗ್ ಅನ್ನೋ ಪಾಯಿಂಟ್ ಬರುತ್ತೆ, ಈ ಕಡೆ ಇವನು, ಆ ಕಡೆ ಅವಳು, ಸೆಂಟ್ರಲ್ಲಿ ಇವಳು ಇರ್ತಾರೆ. ನೀನು ಯಾಕೆ ಮೋಸ ಮಾಡಿದೆ, ನಾನು ಯಾಕೆ ಮೋಸ ಮಾಡಿದೆ ಅನ್ನೋದೆಲ್ಲ ಫೈಟ್ ನಡೀತಾ ಇರ್ಬೇಕಾದ್ರೆ ಅವ್ರ ಗಂಡ ಒಂದು ಕಾರಲ್ಲಿ ಬಂದು ಇಳಿಸ್ಬಿಟ್ಟು, ಇಲ್ಲೇನೇ ಮಾಡ್ತಾ ಇದೆಯಾ, ಕತ್ತಲ್ಲಿ ತಾಳಿಯಲ್ಲೇ, ಕಾಲು ಮೆಟ್ಗಳಲ್ಲಿ ನಡಿ ಮನೆಗೆ ಅಂತ ಕರ್ಕೊಂಡು ಹೋಗ್ತಾನೆ. ಇವರಿಬ್ಬರು ಹುಡುಗರು ಫೇಸ್ ಟು ಫೇಸ್ ನೋಡ್ಕೋತಾರೆ. ಅಲ್ಲಿ ಎಂಡ್ ಮಾಡೋಣ ಅಂತ ಹೇಳಿ ಒಂದು ಕತೆ. ಸೊ ಇದನ್ನು ಅಂದರೆ ನಾನು ಹೇಳಿದ್ವೇ, ನನಗೆ ನರೇಟ್ ಮಾಡೋದು ಬರಲ್ಲ ನನಗೆ, ತುಂಬ ಅಂದರೆ ತುಂಬ ಡಲ್. ಸೊ ಈ ಕತೆನ ಸೀನ್ ವೈಸು ಎತ್ಕೊಂಡೋಗಿ ಒಂದು ಹುಡುಗಿಗೆ ಹೇಳಿದೆ, ಈ ಥರ ಇದೆ ಸ್ಟೋರಿಯನ್ನು ಕೇಳಿ. ಎಲ್ಲ ಬೇಡ ನಾನು ತುಂಬ ನೆಗೆಟಿವ್ ಆಗಿಬಿಡ್ತೀನಿ, ಈ ಥರ ಎಲ್ಲ ಬೇಡ, ಬೇರೆ ಏನಾದ್ರು ಇದು ಮಾಡು. ಒಂದು ಕಾಫಿ ಆರ್ಡ್ರ್ ಮಾಡಿದೆ, ಕಾಫಿ ಕುಡಿದೆ, ಒಂದು ಸ್ವಲ್ಪ ತಲೆ ಬಗ್ಸ್ಕೊಂಡು, ಆಯಿತು ಏನಾದ್ರು ಸಿಂಪಲಾಗಿ ಮಾಡೋಣ, ಎಲ್ಲೂ ವಲ್ಗಾರಿಟಿ ಇರಬಾರ್ದು, ಒಂದು ಕಿಸ್ ಇರಬಾರ್ದು, ಒಂದು ಟಚ್ ಇರಬಾರ್ದು, ಪ್ರತಿಯೊಂದು ಪ್ಲ್ಯಾನ್ ಮಾಡಿ ಈ ಕತೆನ ಹೇಳಿದೆ. ಒಂದು ಲೈನ್ ಈ ಥರ ಇರುತ್ತೆ ಅಂತ. ಇದನ್ನು ಡೆವಲಪ್ ಮಾಡೋಣ ಅಂತಂದು. ಅದಾದಮೇಲೆ ನಾನು ಪವನು ಡೆವಲಪ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಎಲ್ಲ ಆಯಿತು, ಅವಳೇ ಹೀರೋಯಿನ್ ಅಂತ ಫಿಕ್ಸ್ ಆಯಿತು. ಲೈಕ್ ಅವಳು ಎಕ್ಸ್ಪೆಕ್ಟೇಷನ್ಸು, ದುಡ್ಡು ನನಗೆ ಇಲ್ಲಿ ಲೋ ಬಜೆಟ್, ನನಗೆ ಯಾವ ಕ್ಯಾರೆಕ್ಟರ್ಗಳಿಗೂ ದುಡ್ಡು ಕೊಟ್ಟು ಖರ್ಚು ಮಾಡಿಸೋ ಸ್ಟೇಜ್ ಇನ್ನೂ ಹೋಗಿಲ್ಲ ನಾನು.
ಫಸ್ಟ್ ಸ್ಟೋರಿ ಅವಳು ರಿಜೆಕ್ಟ್ ಮಾಡಿದ್ಲು. ಸೆಕೆಂಡ್ ಸ್ಟೋರಿ ನಾನು ಹೇಳಿದೆ ತುಂಬ ಅಂದರೆ ತುಂಬ ಇಷ್ಟ ಆಯಿತು, ಅಕ್ಸೆಪ್ಟ್ ಮಾಡಿದ್ಲು. ಸೆಕೆಂಡ್ ಸ್ಟೋರಿಗೆ ನಾನು ರಿಜೆಕ್ಟ್ ಮಾಡಿದೆ ಹೀರೋಯಿನ್ನ, ಅವಳನ್ನ. ಅಂದಮೇಲೆ ಗಾನ್ವಿನ ದಿಸ್ ಇಸ್ ಯುವರ್ ಸೆಕೆಂಡ್ ಸ್ಟೋರಿ ಅಂದ್ರೆ ಸೆಕೆಂಡ್ ಸ್ಟೋರಿ ಮಾಡಲೇಬೇಕು. ನಾವು ಬ್ಯಾಕ್ ಟು ಬ್ಯಾಕ್ ಆಕ್ಚುಲಿ ಇನ್ನೂ 2-3 ಸ್ಟೋರಿಗಳನ್ನ ಲೈನ್ ಮಾಡಿದ್ವಿ. ಈ ಸ್ಟೋರಿನ ಪಿಕ್ ಮಾಡಿದ್ವಿ. ಅಂದ್ರೆ ನಮಗೆ ಟಾಸ್ಕ್ ಇತ್ತು ಮುಂಚೆನೆ, ಲೈಕ್ ಒಂದೇ ದಿನದಲ್ಲಿ ಮುಗಿಸ್ಬೇಕು, ಕಮ್ಮಿ ಬಜೆಟಲ್ಲಿ ಕಮ್ಮಿ ಆರ್ಟಿಸ್ಟ್ನ ಯೂಸ್ ಮಾಡ್ಕೊಂಡು ಮಾಡ್ಬೇಕಂತ. ಸೊ ದಿಸ್ ಸ್ಟೋರಿ ಕೆಮ್ ಅಪ್ ಇನ್ ಅ ಲೈನ್. ಅಂದ್ರೆ ಈ ಸ್ಟೋರಿ ಬಂತು. ಈ ಸ್ಟೋರಿ ಬಂದ್ಮೇಲೆ ನಾವು 3 ಜನಕ್ಕೆ ಆನ್ಲೈನಲ್ಲಿ ಕತೆ ಹೇಳಿದ್ವಿ. ಅಂದ್ರೆ ಔಟ್ ಆಫ್ ಬೆಂಗಳೂರು ಇರೋ ಹೀರೋಯಿನ್ಸ್ಗಳಿಗೆ ಮತ್ತೆ ಇನ್ನೂ ಆಚೆ ಇರೋ ಹೀರೋಯಿನ್ಸ್ಗೆ ಆನ್ಲೈನಲ್ಲಿ ಫೋನ್ ಕಾಲಲ್ಲಿ ಒಬ್ರು ಕತೆ ಹೇಳಿದ್ವಿ. ಅದಾದ್ಮೇಲೆ HSR ಲೇಔಟ್ ಅಲ್ಲಿ ಒಂದು ಹುಡುಗಿ ಕತೆ ಹೇಳಿದ್ವಿ. ಬರೀ ಈ ಕೆಫೆಗಳು ಹೋಗಿ ಒಂದು HSR ಟೀ ಟೈಮಲ್ಲಿ ಒಂದು ಹುಡುಗಿ ಕತೆ ಹೇಳಿದ್ವಿ. ಸೊ ನಾವು ಡೈರೆಕ್ಟ್ ಆಗಿ ಒಂದು ಕತೆ ಹೇಳ್ಬೇಕಂದ್ರೆ ಅವ್ರದ್ದು ಎಕ್ಸ್ಪ್ರೆಷನ್ ಅಲ್ಲೇ ಗೊತ್ತಾಗ್ಬಿಡುತ್ತೆ, ಅವ್ರು ಮಾಡ್ತಾರೋ ಇಲ್ಲೋ, ಇಂಟ್ರೆಸ್ಟ್ ಇದೆಯೋ ಇಲ್ಲ. ಆ ಹುಡುಗಿ ಏನಂದ್ರು ತುಂಬಾ ಚೆನ್ನಾಗಿದೆ, ನಾನು ಏನಾದ್ರು ಫ್ರೀ ಇದ್ದಿದ್ರೆ ಮಾಡ್ತಾ ಇದ್ದೆ. ತುಂಬಾ ಚೆನ್ನಾಗಿದೆ, ನಾನೇನಾದ್ರೂ ಫ್ರೀ ಮಾಡ್ತಾ ಇದ್ದೆ. ಡೇಟ್ ಅವ್ರು ಹೇಳಿದ್ದು ನಾನು ಬರೀ ವೀಕೆಂಡ್ಸ್ ಅಲ್ಲಿ ಫ್ರೀ, ಅವಾಗ ಮಾಡೋದಿದ್ರೆ ನಾನು ಬರ್ತೀನಿ, ಅಥವಾ ಕೆಲಸ ಏನು. ಇನ್ನೊಂದು ಹುಡುಗಿ ಇದು ಲೈಕ್ ಹುಡುಗಿರೆಲ್ಲ ಅದನ್ನು ಬಿಡಬೇಕು ಏನೋ ಒಂದು ಆಟಿಟ್ಯೂಡ್ ಅಂತ ಅವ್ರು ಅನ್ಕೋತಾರೆ. ನಾನು ಕಂಪ್ಲೀಟ್ಲಿ ಕೆಲವೊಂದು ಹುಡುಗಿರಿಗೆ ಹೇಳ್ತೀನಿ, ಅವೆಲ್ಲ ಶೋ ಆಫ್ಗಳು. ಅದೆಲ್ಲ ಬೇರೆಯವ್ರ ಹತ್ರ ವರ್ಕೌಟ್ ಆಗುತ್ತೆ, ನನ್ನ ಹತ್ರ ನಮ್ಮ ಟೀಮ್ ಹತ್ರ ವರ್ಕೌಟ್ ಆಗಲ್ಲ. ನಾವು ಅಂದ್ರೆ ನಿನ್ನೆ ಕತೆ ರಿಲೀಸ್ ಆಯ್ತು, 14th ಕತೆ ರಿಲೀಸ್ ಆದ್ಮೇಲೆ ನೀವು ನಂಬ್ತಿರೋ ಗೊತ್ತಿಲ್ಲ, ಇವತ್ತು ನಿಮ್ದು ನೆಕ್ಸ್ಟ್ ಪ್ರಾಜೆಕ್ಟ್ ಯಾವಾಗ? ನೀವ್ ಯಾಕೆ ಚಿಕ್ಕದ್ ಮಾಡ್ತಾ ಇದ್ದೀರಾ, ದೊಡ್ಡದ್ ಮಾಡಿ, ನಾನು ಬರ್ತೀನಿ. ಯಾರು ಹೀರೋಯಿನ್ಸ್ಗಳು ನೀವ್ ಯಾಕೆ ಇವಾಗಲೇ ಅಷ್ಟೊಂದು ಬೇಡಿಕೆನೆ ಸರ್ ಹೀರೋಯಿನ್ಸ್ದು ನಿಮ್ಗೆ? ಕೃಷ್ಣಂಗ ನವೀನ್ಗ ಆಕ್ಚುಲಿ ನನಗ್ ಬಂದಿದ್ದು ಮತ್ತೆ ಇವ್ರಿಗೆ ಬಂದಿದ್ದು ಬೇಜಾರಾಯ್ತು. ಯಾವಾಗ ನೆಕ್ಸ್ಟ್ ಮಾಡ್ತಿದ್ದೀರಾ? ನಮ್ಮಿಬ್ಬರಿಗೆ ಯಾವ್ದೇ ಬರ್ಲಿ ಅವ್ರು ಕೃಷ್ಣನ್ ಜೊತೆ ಹೋಗ್ತಾ ಇರ್ತಾರೆ. ಕೃಷ್ಣ ಹಂಗಾರೆ ಎಲ್ಲಾರು ಕರ್ಕೊಂಡು ಹೋಗ್ತಾ ಇರ್ತಾರೆ. ಓಕೆ, ನೀವು ಒಂದು ಪ್ರಶ್ನೆ ನಿಮಗೆ. ಎಲ್ಲಾನು ನಾವು ಏನು ಈಗ ನೀವು ಹೇಳ್ತಾ ಇದ್ರಿ, ಡೈರೆಕ್ಟ್ರಾಗಿ ನನ್ನ ಹತ್ರ ಪೇಪರ್ ಇರಲಿಲ್ಲ, ಪೆನ್ ಇರಲಿಲ್ಲ, ನಾವೇನೋ ಹೊಸದಾಗೇನೋ ಪ್ರಯತ್ನ ಮಾಡೋಕ್ಕೆ ಹೋಗ್ತಾ ಇದ್ದೀವಿ, ಅಂದರೆ ಒಂದೇ ದಿನದಲ್ಲಿ ಕಮ್ಮಿ ಆರ್ಟಿಸ್ಟ್ನ ಇಟ್ಕೊಂಡು ಮಾಡಬೇಕು, ಹಾಗೆ ಡು ಯು ಫೀಲ್ ಸಮ್ವೇರ್ ಇದು ಪ್ರೊಫೆಷ್ನಲಿಸಮ್ ಇಲ್ಲ ಅಂತ ಅನ್ಸುತ್ತಾ ನಿಮಗೆ? ಸರ್, ಇವ್ರ ಹತ್ರ ಪೆನ್ ಇರಲಿಲ್ಲ, ಪೇಪರ್ ಇರಲಿಲ್ಲ, ಇವ್ರ ಹತ್ರ ಅಸಿಸ್ಟೆಂಟ್ ಇರಲಿಲ್ಲ. ಬಿಕಾಸ್ ಈಗ ಸಿನಿಮಾದವರು ಅಥವಾ ಇನ್ನೇನೋ ಮಾಡ್ತಾರೆ ಅಂದಾಗ ಒಂದು ಇದೇ ತರ ಹೋಗ್ಬೇಕು ಅಥವಾ ಅಲ್ಲ, ನೀವಿನ್ನೂ ಫ್ರೆಶರ್ ಅಲ್ಲ, ಗೊತ್ತಾಯ್ತು. ನಾನು ಟ್ರೆಂಡ್ ಫಾಲೋ ಆಗಲ್ಲ, ಟ್ರೆಂಡ್ ಫಾಲೋ ಆಗಲ್ಲ, ಸೃಷ್ಟಿ ಮಾಡ್ತೀನಿ. ಅದಕ್ಕೆ ಹೇಳ್ತೀನಿ, ಇವ್ರ ಹತ್ರ ಪೆನ್ ಇರಲಿಲ್ಲ, ಪೇಪರ್ ಇರಲಿಲ್ಲ, ಶಾರ್ಟ್ ಡಿವಿಷನ್ ಇರಲಿಲ್ಲ, ಓಕೆ ಶಾರ್ಟ್ಸ್ ಇರಲಿಲ್ಲ, ಓಕೆ ಶಾರ್ಟ್ಸ್ ಬರ್ಕೊಳಕ್ಕೆ ಇದಾರಿಲ್ಲ. ಅದಷ್ಟು ಪರವಾಗಿ ಇವರಿಂದ ನಾನಿದ್ದೆ. ಇವ್ರ ನರೇಷನ್, ಇವ್ರು ಏನ್ ತೆಗಿತಿದ್ರು ಅದನ್ನ ನಾನು ನರೇಟ್ ಮಾಡ್ತಾ ಇದ್ದೆ, ನಾನೇನ್ ನರೇಟ್ ಮಾಡ್ತಾ ಇದ್ದೆ ಅದನ್ನ ಇವರಿಬ್ರು ಎನೆಕ್ಟ್ ಮಾಡ್ತಾ ಇದ್ರು ಅಷ್ಟೇ. ಓಕೆ. ಸೊ ನಮ್ಗೆ ಬೇರೆ ಒಂದು ಮ್ಯಾನ್ ಪವರ್ ಬೇಕಂತಾನು ಅನ್ಸಿಲ್ಲ. ಟೆಕ್ನಿಕಲಿ ಸರ್, ನಾನು ಏನು ಯೋಚನೆ ಮಾಡ್ತೀನಿ ಅಂದ್ರೆ, ಒಬ್ಬ ಮ್ಯಾನ್ ಪವರ್ನ ಕರ್ಕೊಂಡು ಹೋದ್ರೆ ಅವ್ನಿಗೊಂದು ಜನರಲ್ ಪೇಮೆಂಟ್, ಬೇಸಿಕ್ ಆಗಿ ಎಷ್ಟು ದಿನ ವರ್ಕ್ ಆಗುತ್ತೆ ಸರ್ ಇದು? ಸರ್, ನಮ್ದು ಟೀಮ್ ಕೋಆರ್ಡಿನೇಟ್ ಎಲ್ಲಿವರೆಗೂ ಇರುತ್ತೋ ಅಲ್ಲಿವರೆಗೂ ಹೋಗ್ತೀವಿ. ಅಲ್ಲ, ಹಾಗಿಲ್ಲ. ಈಗ ನೆಕ್ಸ್ಟ್ ಈಗ ದೊಡ್ಡ ಪ್ರಾಜೆಕ್ಟ್ಸ್ ನೀವು ಹೋಗ್ಬೇಕು ಅಂದ್ರೆ ಜನ ಬೇಕೇ ಬೇಕು ಸರ್. ನಮ್ ಕೈ ತುಂಬಾ ಊಟ ಇದ್ರೆ ಒನ್ ಟೈಮ್ ಊಟ ಕೊಡೋದ್ರಲ್ಲಿ ನಾವು ಯಾವತ್ತೂ ನೀವು ಬಡವರು. ಇವಾಗ 100% ಇವಾಗ ಏನ್ ಪ್ರಾಬ್ಲಮ್ ಏನಂತಂದ್ರೆ, ಟಕ್ಕರ್ ಅಂತ ಒಂದು ಸಬ್ಜೆಕ್ಟ್ ನಂದು. ಸೊ ಮಾಡಿದೆ, ಕ್ಯಾಮ್ರಾಮನ್ ಪ್ರೊಫೆಷನಲ್ ಇರೋನ್ನ ಕರ್ಕೊಂಡೆ, ನಾನು ಡೈರೆಕ್ಟ್ರು. ಸೊ ಆರ್ಟಿಸ್ಟ್ಗಳನ್ನ ರೆಡಿ ಮಾಡಿದೆ. ಒಂದೇನಂದ್ರೆ ನಮ್ಮ KR ಪುರಂ ಸ್ಲಮ್ಮಲ್ಲಿ ನಡೆಯುವಂಥ ಒಂದು ಮಸ್ತ್ ಕತೆ ಅದು. ಸೊ ಏನಿಲ್ಲ ಅಂದೇನು, ಈ ಸಿಗರೇಟು, ಎಣ್ಣೆ, ಆಳು ಮುಳೆನೆ ಒಂದು 60-70 ಸಾವಿರ ಖರ್ಚಾಗಿತ್ತು. ಡೈಲಿ ಎಲ್ಲರಿಗೂ ಬಿರಿಯಾನಿ. ಏನು 60 ರೂಪಾಯಿ ಹೇಳ್ದಂಗೆ ಹೇಳ್ತೀರಲ್ಲ ಅವಳು? ಇಲ್ಲ, ಸೀರಿಯಸ್ ಆಗಿ ನಾನು ಮಾಡಿರೋದು ಹೇಳ್ತಾ ಇದ್ದೀನಲ್ಲ, ಸುಮಾರು ಶೂಟ್ ಮಾಡಿದ್ದೀನಿ. ಬಟ್ ಫಸ್ಟ್ ಇದು ರಿಲೀಸ್ ಮಾಡಿರೋದು ಇದೆ, ನಂಗೆ ಅಷ್ಟು ಖುಷಿ ಇದೆ. ಸೊ ಹಂಗೆ ಖರ್ಚು ಮಾಡಿ ಮೊನ್ನೆ ನೈಟು ಮಾತಾಡ್ಬೇಕಾದ್ರೆ ನನ್ನ ಫ್ರೆಂಡ್ ಸೇಮ್ ಕ್ಯಾಮ್ರಾಮ್ಯಾನ್ ಕಾಲ್ ಮಾಡಿ, ಈ ಟಕ್ಕರ್ ಎಲ್ಲೋ ಅದನ್ನ ಮಾಡೋ, ಮತ್ತೆ ಚೆನ್ನಾಗಿದೆ ಸಬ್ಜೆಕ್ಟು, ಇದು ರಿಲೀಸ್ ಆದ್ಮೇಲೆ ಅದನ್ನ ಮಾಡು ಅಂತ. ಬಟ್ ನಾನು ಮಾಡಲ್ಲ. ನನ್ಗೊಂದ್ಸರಿ ಇಲ್ಲಿ ಕರೆಕ್ಟಾಗಿ ವಿಷನ್ ಇಲ್ಲ, ಕರೆಕ್ಟಾಗಿ ಇಮ್ಯಾಜಿನೇಷನ್ ನಾನೇನು ಅನ್ಕೊಂಡಿದ್ದೀನಿ ಅದ್ರ ತಕ್ಕಂಗೆ ಬಂದಿಲ್ಲ ಅಂದರೆ ನಾನು ಅದನ್ನ ಮುಟ್ಟೋದೇ ಇಲ್ಲ. ಸೊ PK ಯಾರಿಗೆ ಟಕ್ಕರ್ ಕೊಡ್ತೀರಾ? 100%. ಇವಾಗ ಆಕ್ಚುಲಿ ನಾವೊಂದು ಯಾವಾಗ ಬಂದು ಜನರಲ್ ಆಗಿ ಒಂದು ದೊಡ್ಡ ಫೇಮ್ ಇರೋ ಒಂದು ಹುಡುಗಿಗೆ ಕತೆ ಹೇಳಿದ್ವಿ. ಅವರು ನಾನು ಚಿಕ್ಕದೆಲ್ಲ ಮಾಡಲ್ಲ, ದೊಡ್ಡದೇ ಮಾಡ್ತೀನಿ ಅಂತ ಹೇಳಿದ್ರು. ಇವಾಗ ಅವರೇ ಬರ್ತಾ ಇದಾರೆ, ನೀವು ಯಾವಾಗ ದೊಡ್ಡ ಇಲ್ಲ ಬ್ರೋ. ಇನ್ನೊಂದು ಒಂದು ಹುಡುಗಿಗೆ ಸೊ ನಾನು ಕೇಳಿದೆ, ನೋಡಮ್ಮ ಇದು ಮಾಡು, ಹುಡುಗ ಎಲ್ಲೂ ಮುಟ್ಟಲ್ಲ ನಿನ್ನ, ಯಾವ ಹಗ್ಗಿಲ್ಲ, ಯಾವ ಕಿಸ್ಸಿಲ್ಲ, ನಿಮ್ಮ ಮನೇಲಿ ಬಯೋದಕ್ಕೆ ಇನ್ನೊಂದಿಲ್ಲ. ಅದೆಲ್ಲ ಮಾಡದೆ ಹೆಂಗ್ ಸರ್ ಹೀರೋಯಿನ್ ಆಗ್ತೀನಿ ಬರ್ತಾರೆ? ಇರಿ ನಾನು ಹೇಳ್ತೀನಿ ಕೇಳಿ. ಒಂದು ಹಗ್ಗಿರಲ್ಲ, ಒಂದು ಕೆಟ್ಟದಾಗ ಒಂದು ಟಚ್ ಇರಲ್ಲ, ಒಂದು ಡಬಲ್ ಮೀನಿಂಗ್. ನಿಜವಾಗ್ಲೂ ನನಗೆ ಡಬಲ್ ಮೀನಿಂಗ್ ಬರೆಯೋದು ನನಗೆ ಬರಲ್ಲ. ಮಾತಾಡೋಕಷ್ಟೇ ಬರುತ್ತೆ, ಮಾತಾಡೋದು ಇಲ್ಲ ನಾನು.
ಸೊ ಆ ಥರ ಹೇಳಿದೆ ನಾನು, ಚೆನ್ನಾಗಿರುತ್ತೆ ಮಾಡಿ ಒಂದು ಅಂತ. ಅವರು ಈ ಇನ್ಸ್ಟಾಗ್ರಾಮಲ್ಲಿ 10,000 ಫಾಲೋವರ್ಸ್ ಏನೋ ಇದೆ, ಇಲ್ಲ ನಮ್ಮ ಮನೇಲಿ ಈ ಥರದ್ದೆಲ್ಲ ಮಾಡಬೇಡ ಅಂದಿದ್ದಾರೆ. ಸೊ ಅವಾಗ ನಾನು ಥಿಂಕ್ ಮಾಡಿದೆ, ಏನಾಗೈತಿ ಹುಡುಗಿರಿಗೆ. ಒಳ್ಳೇದು ಯಾರಿಗೂ ಇಷ್ಟ ಆಗಲ್ಲ ಸರ್ ಅಷ್ಟು ಬೇಗ, ಅದೇ ಪ್ರಾಬ್ಲಮ್. ಏನು ಕೃಷ್ಣ? ಸೊ ನಾವು ಇಬ್ಬರು ಮಾತಾಡ್ಕೊಂಡ್ವಿ, ಈ KGFದು ಆಡಿಷನ್ಸ್ ನಡೀತಲ್ವಾ. ಸೊ ನೆಕ್ಸ್ಟ್ ಏನಾದ್ರು ನಾವು ಸಿನಿಮಾ ದೊಡ್ಡ ಲೆವೆಲಲ್ಲಿ ಮಾಡಿದಾಗ ಹುಡುಗಿರು ಆ ಥರ ನಿಲ್ಬೇಕು, ಬರೀ ಹುಡುಗಿರೇ ಹೀರೋಯಿನ್ಗೋಸ್ಕರ ಆಡಿಷನ್. ಸುಮ್ಮನೆ ತಿರುಕನ್ ಕನಸು ಕಾಣ್ತಾ ಇದ್ದೀರಾ ಅನ್ಸಲ್ಲ? ಏನಕ್ಕೆ ಅಲ್ಲ, ಹಿಂಗೆ ಈ ಲೆವೆಲ್ KGF ಲೆವೆಲ್ ಆಡಿಷನ್ಸ್ಗೆ ಹುಡುಗಿರ್ ಕ್ಯೂ ಅಲ್ಲಿ ನಿಲ್ಲಿಸ್ತೀವಿ ಅಂತ ಏನಂದ್ರೆ PK, do you feel? ಸರ್ KGF ಪ್ರೆಸೆಂಟ್ಗೆ ಟ್ರೆಂಡ್ ಬ್ರೇಕ್ ಮಾಡಿದೆ. ಆದ್ಮೇಲೆ ಇಲ್ಲ KGF ನ ಬ್ರೇಕ್ ಮಾಡುವಂತ ಸಬ್ಜೆಕ್ಟ್ಗಳು ನಮ್ಮ ಹತ್ರ ಇದೆ. ನಂತರನೇ ಇನ್ನೂ ಎಷ್ಟೋ ಡೈರೆಕ್ಟರ್ಗಳಿದ್ದಾರೆ. ಇವಾಗ ಎಷ್ಟೋ ಟಾಕ್ಸಿಕ್ ಇದು ಇನ್ನೂ ಬ್ರೇಕ್ ಮಾಡ್ಬೋದು, ಅವ್ರ ರೆಕಾರ್ಡ್ ಅವರೇ ಬ್ರೇಕ್ ಮಾಡ್ಬೋದು, ಹೇಳಕ್ಕಾಗಲ್ಲ. ಟಾಕ್ಸಿಕ್ ಅಲ್ಲಿ ನೀವು ವರ್ಕ್ ಮಾಡಂಗಾಗ್ಲಿ ಬಿಡಿ ಸರ್. ಯಾರು ಇಲ್ಲ ಸರ್, ನಾನು ಇನ್ನೊಬ್ಬರು ಅಂಡರಲ್ಲಿ ಕೆಲಸ ಮಾಡೋದಕ್ಕೆ ಇಷ್ಟಪಡಲ್ಲ. ನಿಮ್ದೇ ಟ್ರೆಂಡು, ನಿಮ್ದೇ ಎಲ್ಲ ಓನ್. ಸೂಪರ್. ಎಸ್ ಹೀರೋ ಸರ್, ಡೈರೆಕ್ಟರ್ ಮಾತು ಕೇಳಿದ್ರಿ, PK ಅವ್ರ ಮಾತು ಕೇಳಿದ್ರಿ. ಮಾತು ಕೇಳಿ ನಾನು ಸೈಲೆಂಟ್ ಆಗ್ಬಿಟ್ಟೆ. ನೀವು ಸೈಲೆಂಟ್ ಆಗಿರ್ಬಾರ್ದು ಸರ್, ನೀವು ಶಬ್ದ ಮಾಡ್ತಾನೆ ಇರಬೇಕು. ಬಿಕಾಸ್ ಅಂತ ಡೈರೆಕ್ಟರ್ ಇದ್ದಾರೆ, ಅಂತ ಟೀಮ್ ಸಿಕ್ಕಿದೆ ನಿಮಗೆ. ಸ್ಟಾರ್ಟ್ ಮಾಡಿದ್ದೀವಿ, ನೋಡೋಣ ಮುಂದೆ ನೋಡೋಣ ಎಷ್ಟು ಶಬ್ದ ಕೇಳಿಸುತ್ತೆ ಅಂತ ನೋಡೋಣ. ಏನೋ ನಿಮಗೆ ಈಗ ನೀವು ಕೂಡ ಮಾಡ್ಲಿಂಗ್ ಇಂದ ಬಂದವರು, ಇವಾಗ ಹೀರೋ ಆಗಿ ಇಂಟ್ರೊಡ್ಯೂಸ್ ಆಗ್ತಾ ಇದ್ದೀರಾ. ನಿಮಗೆ ಮಾಡ್ಲಿಂಗ್ ಇನ್ಸ್ಪಿರೇಷನ್ ಯಾರು, ಆಕ್ಟಿಂಗ್ ಇನ್ಸ್ಪಿರೇಷನ್ ಯಾರು? ಆ್ಯಕ್ಚುಲಿ ಇದು ಟ್ರೂ ಇನ್ಸಿಡೆಂಟ್. ಒಂದಿನ ನಾನು ನಮ್ಮ ಅಣ್ಣ ಒಬ್ರು ಬ್ರದರು, ಅವರು ಟೀ ಕುಡಿತಾ ನಿಂತ್ಕೊಂಡಿದ್ವಿ. ಲೈಕ್ ಒಂದು 5 rupees ಒಂದು ಟೀ, ನಾರ್ಮಲ್ ಆಗಿ ಟೀ ಅಂಗಡಿ ಹತ್ರ ನಿಂತ್ಕೊಂಡು ಟೀ ಕುಡಿತಾ ಇದ್ವಿ. ಒಬ್ರು ಯಾರೋ ವ್ಯಕ್ತಿ ಬಂದರು, ನಿಂತ್ಕೊಂಡು ಟೀ ಕುಡಿತಾ ಇದ್ವಿ. ಅಲ್ಲಿಂದ ತುಂಬ ಅಬ್ಸರ್ವ್ ಮಾಡ್ತಾಯಿದ್ರು. ನಾನು ಹಿಂಗೆ ಲಾಂಗ್ ಏಜ್ ಬಿಟ್ಟಿದ್ದೆ ಅವಾಗ. ನಾನು ನಿಂತ್ಕೊಂಡಿದ್ದೆ, ಸರ್ ನೀವು ನೋಡೋಕ್ಕೆ ಪ್ರಜ್ವಲ್ ದೇವರಾಜ್ ಥರ ಇದ್ದೀರಾ, ಯಾಕೆ ನೀವು ಇಂಡಸ್ಟ್ರಿ ಟ್ರೈ ಮಾಡಬಾರ್ದು ಅಂತ ಕೇಳಿದ್ರು. ನಾನು ಸುಮ್ಮನೆ ಹಿಂಗೆ ಗಾಂಚಿದ್ದೀನಿ ನನಗೆ, ಏನು ಸರ್ ಬರೋರೆಲ್ಲ ಹಿಂಗೆ ಹೇಳ್ತೀರಾ, ಏನಾದ್ರು ಇದ್ರೆ ಚಾನ್ಸ್ ಕೊಡಿಸಿ ಹೇಳ್ಬೇಕು ಅಂತ ಹೇಳಿದೆ ನಾನು. ಅದಕ್ಕೆ ಅವರು, ನೋಡಪ್ಪ ನನಗೆ ಇಂಡಸ್ಟ್ರಿ ಬಗ್ಗೆ ಗೊತ್ತಿಲ್ಲ, ನನಗೆ ಮಾಡಲಿಂಗ್ ಏಜೆನ್ಸಿ ಒಬ್ರು ನಂಬರ್ ಕೊಡ್ತೀನಿ, ತೊಗೊಂಡೋಗಿ ಅಲ್ಲಿಂದ ನೀವು ಮೇ ಬಿ ಆಗ್ಬೋದು ಅಂತ. ಅವಾಗ ಆ್ಯಕ್ಚುಲಿ ಅವ್ರ ನಂಬರ್ ಕೊಟ್ಟಮೇಲೆ ಒಂದು RFS ಆಫ್ ಇಂಡಿಯಾ ಅಂತ ಒಂದು ಕಾಂಪಿಟೇಷನ್ ಮಾಡಿದ್ದು, ಅಲ್ಲಿ ವಿನ್ ಆಗಿದ್ದೆ. ಸೊ ಅಲ್ಲಿಂದ ನನ್ನ ಮಾಡಲಿಂಗ್ ಜರ್ನಿ ಸ್ಟಾರ್ಟ್ ಆಗಿದೆ. ಸೊ ಯುವರ್ ಇನ್ಸ್ಪಿರೇಷನ್ ಇನ್ ಮಾಡಲಿಂಗ್? ಬೈ ಮೈ ಬ್ರದರ್. ಅವರು ಮಾಡಲ್ಲ? ಇಲ್ಲ, ಅವ್ರಿಗೆ ಮಾಡಲಿಂಗ್ ಅಂದ್ರೆ ಏನಂತಾನೆ ಗೊತ್ತಿಲ್ಲ. ಮತ್ತೆ ಹೆಂಗ್ ಸರ್ ಇನ್ಸ್ಪಿರೇಷನ್ ಆಗ್ತಾರೆ? ಪುಷ್ ಮಾಡಿರೋದು ಮೇನ್ ಮಾಡಲಿಂಗ್ ಅಲ್ಲಿ ನನಗೆ ಇನ್ಸ್ಪಿರೇಷನ್ ಅಂತ ನಾನು ತಗೊಂಡಿಲ್ಲ ಆಕ್ಚುಲಿ. ಯಾಕಂದ್ರೆ ನಾನು ಹೋದಾಗ ನಾನು ಅದನ್ನ ಜಸ್ಟ್ ಒಂದು ಫನ್ ಆಗಿ ತಗೊಂಡೋಗಿದ್ದು. ಮಾಡಲಿಂಗ್ ಅಲ್ಲಿ ಫನ್ ಎಲ್ಲರೂ ಪ್ಯಾಷನ್ ಅಂತ ಹೇಳ್ತಾರೆ, ನಂಗೆ ಮಾಡಲಿಂಗ್ ಇನ್ಸ್ಪಿರೇಷನ್ ಯಾರು ಅಂತಂದ್ರೆ ಜಾನಿ ಸಿನ್ಸ್. ಇವಾಗ ಕೃಷ್ಣ ಹೌದು, ಏನ್ ಕೃಷ್ಣ ಓಕೆ ಸರ್. ಆ ಥರ ನನಗೆ ಅವ್ರು ಒಂದು ಸ್ವಲ್ಪ ಅವ್ರನ್ನ ಪುಷ್ ಮಾಡಿದ್ರು. ಲೈಕ್ ಇವತ್ತು ನೆನ್ಸ್ಕೊತೀನಿ, ಅಯ್ಯಪ್ಪನ ತುಂಬ ನೆನ್ಸ್ಕೊಂಡ್ಲೇಬೇಕು. ಬಾಡಿ ಮಾಡ್ಕೊಂಡವರು, ಜಿಮ್ಗೆ ಹೋದವರು, ಕೂದಲು ಬಿಟ್ಟವರು ಎಲ್ಲರೂ ಹೀರೋಗಳಾಗ್ಬಿಡ್ತಾರೆ ಅನ್ನೋ ಭ್ರಮೇಲಿದ್ದೀರಾ ಕೃಷ್ಣ? ಆ್ಯಕ್ಚುಲಿ ನೀವು ಹೇಳಿದ್ದು ಕರೆಕ್ಟೇ. ಯಾರು ಬಾಡಿ ಮಾಡೋರಿಗೆ ಆ್ಯಕ್ಟರ್ ಆಗೋಕ್ಕಾಗಲ್ಲ, ಅಥವಾ ಲಾಂಗ್ ಏರ್ಸ್ ಬಿಟ್ಟಿದ ತಕ್ಷಣ ಹೀರೋ ಆಗೋಕ್ಕಾಗಲ್ಲ. ಹೀರೋ ಆಗಬೇಕು ಅಂತ ಫಸ್ಟು ನಮ್ಮಲ್ಲೇ ನಾವು ಹೀರೋಯಿಸಮ್ನ ಕಂಡ್ಕೊಬೇಕು. ಫಸ್ಟ್ ನಾವು ನಮ್ಮ ಮಿರರ್ ಮುಂದೆ ನಿಂತ್ಕೊಂಡಾಗ ಓಕೆ ನಾನು ಹೀರೋ ಆಗ್ತೀನಿ, ನಮಗೆ ಫಸ್ಟ್ ಸ್ಯಾಟಿಸ್ಫ್ಯಾಕ್ಷನ್ ಸಿಗ್ಬೇಕು. ಬಿಡಿ ಬೇರೆಯವ್ರು ಕೊಡ್ತಾರೆ ಕಮೆಂಟ್ ಇರಲಿ, ಫಸ್ಟ್ ನನಗೆ ನಾನೇ ಡಿಸಿಷನ್ಸ್ ತೊಗೋಬೇಕು. ಓಕೆ ನಾನು ಆ್ಯಕ್ಟರ್ ಆಗಬೇಕು, ನನ್ನ ಕಣ್ಣೆ ಮುಂದೆ ನಿಂತ್ಕೊಂಡಾಗ ಓಕೆ ನಾನು ಚೆನ್ನಾಗಿ ಕಾಣ್ತೀನಿ, ನನಗೆ ನಾನು ಹೀರೋ ಅಂತ ಅನಿಸಿದಾಗ ಟ್ರೈ ಮಾಡ್ಬೋದು. ನಿಮಗೆ ಯೋಗ್ಯತೆ ಇದೆಯಾ? ಯೋಗ್ಯತೆ ಇರೋದಕ್ಕೆ ಇಲ್ಲಿ ಕುತ್ಕೊಂಡಿದ್ದೀನಿ ಅನ್ಕೊತೀನಿ. ಸೊ ದಿಸ್ ಇಸ್ ಮೈ ಫಸ್ಟ್ ಸ್ಟೆಪ್. ಇಲ್ಲಿಂದ ನಾನು ಅಂದರೆ ಏನಂತಂದರೆ ಒಂದು ಅದೇ ಗಿಡ ಆಗ್ಬೇಕಂದ್ರೆ ಒಂದು ಸಸಿ ಬೇಕಲ್ಲ, ಮರ ಆಗ್ಬೇಕಂದ್ರೆ ನನಗೆ ಚಿಕ್ಕ ಸಸಿ ನಾನು ಒಪ್ಕೋತೀನಿ. ಯಾರು ಬಂದು ನನಗೆ ತುಳಿದ್ರು ಕೂಡ ಐ ವಿಲ್ ಡೈ, ನನಗೆ ಆಗಲ್ಲ, ಕಷ್ಟ ಆಗುತ್ತೆ. ಒಂದು ಸ್ವಲ್ಪ ನಾನು ಗ್ರೋ ಆಗಿ ನನಗೆ ನನ್ನ ಸ್ಟ್ಯಾಂಡರ್ಡ್ ಆಗಿ ನಿಂತ್ಕೊಂಡು ನಾನು ಒಂದು ಒಳ್ಳೆ ಪ್ರಾಜೆಕ್ಟ್ನ ಸಿಕ್ಕಾಗ ನಾನು ಕೇಳ್ಕೊಳ್ಳೋದು, ನಾನು ವಿಶ್ ಮಾಡ್ಕೊಳ್ಳೋದು ಓಕೆ ಚಿಕ್ಕದಾಗೆ ಹೋಗೋಣ. ಚಿಕ್ಕದಾಗಿ ಸ್ಟಾರ್ಟ್ ಮಾಡಿದ್ದೀನಿ, ಚಿಕ್ಕದಾಗಿ ಹೋಗಿ ದೊಡ್ಡದಾಗಲಿ. ಆ್ಯಂಡ್ ನಾನು ಇದನ್ನ ಇಲ್ಲಿಗೆ ಸ್ಟಾಪ್ ಮಾಡಲ್ಲ. ಕಷ್ಟಪಟ್ಟಿದ್ದೀನಿ, ಪಡ್ತೀನಿ ಮತ್ತೆ ಬಟ್ ನೋಡೋಣ ಮುಂದೆ ಏನಾಗುತ್ತೋ ಅಂತ. ಲೈಕ್ ಒಂದು ಲೆವೆಲಲ್ಲಿ ನನ್ನ ನೋಡಬೇಕು, ಆಡ್ಕೊಳ್ಳೋರ್ ಮುಂದೆ ರಾಯಲ್ ಆಗಿ ಬದುಕಬೇಕು. ಒಂದು ಕೈಲಿ ಆಗಲ್ಲ ಅಂತ ಯಾರು ಹೇಳಿದ್ರಲ್ಲ ಅವ್ರಿಗೆ ಬದುಕ್ತೀನಿ ಅನ್ಸತ್ತೆ. ಖಂಡಿತ ಬದುಕ್ತೀನಿ ಅನ್ಸಲ್ಲ, ಬದುಕ್ತೀನಿ. ಸೂಪರ್. ಡೂ ವೆಲ್ ಸರ್, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಡೈರೆಕ್ಟರ್ ಸರ್, ನಿಮಗೆ ಸ್ಕ್ರಿಪ್ಟ್ ಮಾಡ್ತೀನಿ, ಬೇಕಾದಷ್ಟು ಕಥೆ ಮಾಡಿದೆ, ಇನೋವೇಟಿವ್ ಆಗಿ ಟ್ರೈ ಮಾಡ್ತೀವಿ, ಯಾರು ಮಾಡದೇ ಇರೋದು ಮಾಡ್ತೀನಿ, ಟ್ರೆಂಡ್ ಸೆಟ್ ಮಾಡ್ತೀನಿ, ಯಾರನ್ನು ಫಾಲೋ ಮಾಡಲ್ಲ, ಎಲ್ಲ ಬೊಗಳೆ ಮಾತು ಅನ್ಸತ್ತಾ ಅಥವಾ ವರ್ಕ್ ಆಗತ್ತೆ ಅನ್ಸತ್ತಾ ಸರ್? ಸರ್ ಇವಾಗ ನಂದಿದ್ದು ಫಸ್ಟ್ ಟ್ರೈ ಅಲ್ವಾ, ಸೊ ನೀವು ಇರ್ತೀರಾ ಇನ್ನೂ ಒಂದಷ್ಟು ವರ್ಷ? ಡೆಫಿನೆಟ್ಲಿ ಇರ್ತೀನಿ ಸರ್. ನೋಡ್ತೀರಾ? ನೆಕ್ಸ್ಟ್ ಹಿಂಗೆ ಕೂತ್ಕೊಳ್ಳೋಣ. ಶೋರ್. ಯಾರು ಇನ್ಸ್ಪಿರೇಷನ್ ನಿಮಗೆ? ಅಂದರೆ ನನಗೆ ಯಾರು ಇನ್ಸ್ಪಿರೇಷನ್ ಇಲ್ಲ, ನನಗೆ ನಾನೇನೆ. ನಿಮಗೆ ನೀವೇ ಅಷ್ಟೇ? ತುಂಬ ಸ್ವಾರ್ಥ ಆಗಲಿಲ್ವಾ? ಇಲ್ಲ, ಅದರಲ್ಲಿ ಏನಿದೆ ತುಂಬ ಸೆಲ್ಫ್ ಪಿ ಊದ್ಕೊಳ್ಳೋದು ಅಂತಾರೆ ಗೊತ್ತಾ? ಇಲ್ಲ ಆ ಥರದ್ದೇನಿಲ್ಲ.
ನಾನು ಯಾರನ್ನೂ ಅಲ್ಲ ನೀವು ನಿಮ್ಮವರು ಅಂತ ಏನು ಹೇಳಲ್ವಾ ಪಿ ಕೆ? ಇಲ್ಲ ಇಲ್ಲ ಆ ಥರ ಏನಿಲ್ಲ ಬಟ್ ಸರ್, ಇವಾಗ ನೀವು ಯಾರನ್ನಾರು ಇವಾಗ ಯಶ್ ಇಲ್ಲದಂದ್ರೆ ದರ್ಶನ್ ಆಗಿರ್ಲಿ, ಇಂದ ಬೇರೆ ಸುದೀಪ್ ಅವರಾಗಿರ್ಲಿ, ಯಾರಾಗಿರ್ಲಿ, ಅವ್ರನ್ನ ಏನೋ ಒಂದು ಮಾಡೋದನ್ನ ನೋಡಿ ಹಂಗೆ ಮಾಡಬೇಕು ಹಿಂಗೆ ಮಾಡಬೇಕು ಅಂತೆಲ್ಲ ತಿಳ್ಕೊಂಡಾಗ, ಇಲ್ಲ ಅವ್ರು ಹೋಗ್ತಾರೋ ವೇ ಕರೆಕ್ಟ್ ಆಗಿದೆ, ನಾನು ಆ ವೇಯಲ್ಲಿ ಹೋಗ್ಬೇಕು ಅಂತಂದಾಗ ಅದೊಂದು ಇನ್ಸ್ಪಿರೇಷನ್ ಆಗುತ್ತೆ ಅವ್ರನ್ನ ಒಂದು ಫಾಲೋ ಮಾಡೋದಾಗಿರ್ಲಿ, ವಾಟ್ ಎವರ್. ನಾನು ಆ ಥರ ಯಾರನ್ನೂ ಇಷ್ಟಪಡಲ್ಲ. ಸೊ ಯಾರನ್ನೂ ಇಷ್ಟಪಡಲ್ವಾ? ಬೇರೆ ಭಾಷೆಯವ್ರನ್ನ ಇಷ್ಟಪಡಲ್ವಾ? ಯಾರನ್ನೂ ಇಷ್ಟನೇ ಪಡಲ್ಲ. ನನಗೆ ಏನು ಬೇಕು ಅದನ್ನ ಇವಾಗ ನನ್ನ ಕತೆ ಮಾಡ್ಕೊಂಡೆ, ನನ್ನ ಕತೆನೇ ನನಗೆ ಇನ್ಸ್ಪಿರೇಷನ್. ಸೊ ನಾನೊಂದಷ್ಟು ಡೈರೆಕ್ಟರ್ ಹೆಸರು ಹೇಳ್ತೀನಿ, ಓಕೆ, ಒಂದು ರ್ಯಾಪಿಡ್ ಫೈರ್ ಅನ್ಕೊಳ್ಳಿ. ಓಕೆ, ಒಂದು ಪದದಲ್ಲಿ ಏನು ಅನ್ಸತ್ತೆ ಅಥವಾ ಅವ್ರ ಹೆಸರು ಜ್ಞಾಪಕ ಬಂದ ತಕ್ಷಣ ಏನು ಅನ್ಸತ್ತೆ ಅಂತ. ಓಕೆ, ಓಕೆನಾ? ಮೊದಲಿಗೆ ನಮ್ಮ ರಿಷಬ್ ಶೆಟ್ಟಿ ಅವರು ಕ್ರಿಯೇಟಿವ್. ಓಕೆ. ರಕ್ಷಿತ್ ಶೆಟ್ಟಿ ಸೇಮ್ ಕ್ರಿಯೇಟಿವ್ನೇ. ಸಿಂಪಲ್ ಸುನಿ ಕ್ರಿಯೇಟಿವ್. ಯೋಗರಾಜ್ ಭಟ್ ಕ್ರಿಯೇಟಿವ್. ಎಲ್ಲರೂ ಕ್ರಿಯೇಟಿವ್ ಆದ್ರೆ ಕಾಂಟ್ರವರ್ಸಿ ಆಗಬೇಕು ಅಂತ ಅಷ್ಟೇನೆ, ಹಾಗೇನಿಲ್ಲ. ಯೋಗರಾಜ್ ಭಟ್ರದ್ದು ಒಂಥರ ಪ್ಯಾಟ್ರನ್ನು, ಸೊ ರಿಷಬ್ ಶೆಟ್ಟಿದವ್ರದ್ದು ಒಂಥರ, ರಕ್ಷಿತ್ ಶೆಟ್ಟಿದು ಒಂಥರ, ಸಿಂಪಲ್ ಸುನಿ ಸೂಪರ್, ನನಗಿಷ್ಟ. ಓಕೆ. ಆದ್ರೆ ಹೀರೋಯಿನ್ ಇಷ್ಟ ಆಗಿರ್ಬೇಕೆ? ಯಾರು ಹೀರೋಯಿನ್? ಹಾಂ ಸರ್, ನಾನು ಹೀರೋಯಿನ್ಗಳನ್ನ ಫೋಕಸ್ ಮಾಡಲ್ಲ, ಹಂಗಂತ ಆ ಥರ ಅಲ್ಲ. ನನ್ಗೇನಂತಂದ್ರೆ, ನಾನು ಇವಾಗಿಂದಲ್ಲ ಇದನ್ನ ಹೇಳ್ಬೇಕು ನಾನು. ಸೊ ಇವಾಗ ಒಂದು ಸಾಂಗ್ ಡ್ಯಾನ್ಸ್ ಮಾಡ್ತಾ ಇರ್ತಾರೆ ಅನ್ಕೊಳ್ಳಿ, ಹೀರೋಯಿನ್ ಮಾಡ್ತಾ ಇದ್ರೆ ಈ ಕಡೆ ಹುಡುಗಿರು ಮಾಡ್ತಾ ಇರ್ತಾರೆ, ಈ ಕಡೆ ಹುಡುಗರು, ಇಲ್ಲ ಸೆಂಟ್ರಲ್ಲಿ. ನಾನು ಹೀರೋಯಿನ್ನ ಬಿಟ್ಟು ಪಕ್ಕದಲ್ಲಿ ಯಾರು ಚೆನ್ನಾಗಿದ್ದಾರೆ ಅವ್ರನ್ನ ನೋಡ್ತಾ ಇರ್ತೀನಿ ನಾನು. ಆ ಥರ ಕ್ರಿಯೇಟಿವಿಟಿನಾ ನಿಮ್ಮದು? ಹಾಂ, ಆ ಥರ. ವೆರಿ ಗುಡ್ ಸರ್, ಯು ಹ್ಯಾವ್ ಬ್ರೈಟ್ ಫ್ಯೂಚರ್, ಉಜ್ವಲವಾದ ಭವಿಷ್ಯ ಇದೆ ನಿಮಗೆ, ತುಂಬ ಒಳ್ಳೆಯದಾಗಲಿ. ನಾನು ಕೆಲವು ಹೀರೋಗಳ ಹೆಸರು ಹೇಳ್ತಾ ಹೋಗ್ತೀನಿ, ನಿಮ್ಗೇನು ಅನ್ಸುತ್ತೆ ಹೇಳಿ. ಒಂದು ವರ್ಡ್, ಒಂದು ರ್ಯಾಪಿಡ್ ಫೈರ್ ನಿಮ್ಮ ಜೊತೆಗೆ, ಪಿ ಕೆ ಜೊತೆ. ಮೊದಲಿಗೆ ನನಗೆ ಪರ್ಸ್ನಲಿ ಇಷ್ಟ ಅವರು, ಸೊ ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್. ಇನ್ಸ್ಪಿರೇಷನ್ ಸೂಪರ್. ಡಿ ಬಾಸ್ ರೋಲ್ ಮಾಡೆಲ್. ಅಣ್ಣ ಅವರು ದೇವರು. ವಿಷ್ಣು ಸರ್ ಅವರು ಸಿಂಹ. ಕನ್ನಡ ಇಂಡಸ್ಟ್ರಿಗೆ ಸಿಂಹ. ಶಂಕರ್ನಾಗ್ ಅವರು ಅವರು ದೀಪ. ಅಂದರೆ ಯಾವ ಕನ್ನಡ ಇಂಡಸ್ಟ್ರಿಗೆ ಒಂದು ದೀಪ, ದಾರಿದೀಪ. ಇತ್ತೀಚೆಗೆ ಬಂದ್ಬಿಡ್ತೀನಿ. ರಿಷಬ್ ಶೆಟ್ಟಿ ಅವರು ಕ್ರಿಯೇಟಿವ್. ರಕ್ಷಿತ್ ಶೆಟ್ಟಿ ಕ್ರಿಯೇಟಿವ್ಗೆ ಸಪೋರ್ಟಿವ್. ಓಕೆ. ಪ್ರಜ್ವಲ್ ದೇವರಾಜ್ ಚಾಕ್ಲೇಟ್ ಬೈ. ಇತ್ತೀಚೆಗೆ ಬಂದಂಥ ಅವರು ಮಾಸ್ ಮಾಡಬಾರ್ದು. ನನಗೆ ಅವರು ಚಾಕ್ಲೇಟ್ ಆಗಿ ನೋಡಿನೇ ಇಷ್ಟ. ಅವರು ಮಾಸ್ ಮಾಡಬಾರ್ದು, ಚಾಕ್ಲೇಟ್. ಸೊ ಮಾಸ್ ಬೇಡ, ಮಾಸ್ ಬೇಡ, ಚಾಕ್ಲೇಟ್. ಡಾಲಿ ಧನಂಜಯ್ ಟ್ರೂ ಟ್ಯಾಲೆಂಟ್. ವಸಿಷ್ಠ ವಾಯ್ಸ್. ಓಕೆ, ಇಷ್ಟೆಲ್ಲ ಮಾತುಕತೆ ಆಯಿತು ನಿಮ್ಮ ಜೊತೆಗೆ. ಕೃಷ್ಣ, ವಾಟ್ ನೆಕ್ಸ್ಟ್? ಒಂದಷ್ಟು ಮಾತುಕತೆ ರಿಲೀಸ್ ಆಗಿದೆ, 3 ಎಪಿಸೋಡ್ಸಲ್ಲಿ ಜನಗಳ ಮುಂದೆ ಬರ್ತೀವಿ ಅಂತ, ಒಂದಾಗಿದೆ, ಇನ್ನೆರಡರ ಮುಂದೆ ಬರ್ತೀವಿ ಅಂತ ಹೇಳ್ತಾ ಇದ್ದೀರಾ. ಹೌ ಮುಂದೇನು? ಕರೆಕ್ಟ್, ಇದು ವಾಟ್ ನೆಕ್ಸ್ಟ್ ಒಳ್ಳೆ ಕ್ವಶನ್ನು. ಒಂದಷ್ಟು ಮಾತುಕತೆ ಆಗಿದೆ, ಅದರದ್ದು ಪಾರ್ಟ್ 2 ಸೀಕ್ವೆನ್ಸ್ ಇದೆ. ಅದಾದಮೇಲೆ ಲೈಕ್ ಒಂದೊಳ್ಳೆ ಪ್ರಾಜೆಕ್ಟ್ಸ್ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಪ್ಲಸ್ ಇದಾದಮೇಲೆ ಆ್ಯಕ್ಚುಲಿ ಇದು ಟು ಬಿ ಫ್ರ್ಯಾಂಕ್, ನನ್ನ ಲೈಫಲ್ಲಿ ನಡೆದ್ರೆ ನನ್ನ ಕಥೆನೇ ನಾನು ಕತೆ ಮಾಡೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಒಬ್ಬ ಹುಡುಗನ್ನ ಅಂದರೆ ಲೈಕ್ ಆ್ಯಸ್ ಎ ಲವ್ ಅಂತ ಬಂದಾಗ, ಅಥವಾ ಎಲ್ಲರ ಲೈಫಲ್ಲಿ ಲವ್ ಅನ್ನೋದು ಕಾಮನ್ ಆಗಿರುತ್ತೆ. ನನ್ನ ಲೈಫಲ್ಲೂ ಒಂದು ತುಂಬ ಘಟನೆ ನಡೆದಿದೆ. ಸೊ ಅಂದರೆ ಲವ್ನ ಹೆಂಗೆ ಮಾಡ್ತೀವಿ ಅಂದರೆ, ಪ್ರತಿ ಸಲ ಬ್ರೇಕಪ್ ಆದಾಗಲೂ ಕೂಡ ಮತ್ತೆ ಫ್ರೆಶ್ ಸ್ಟಾರ್ಟ್ ಮಾಡ್ತೀವಿ, ಮತ್ತೆ ಲವ್ ಮಾಡ್ತೀವಿ. ಎಷ್ಟು ಜನ ಮಾಡಿದ್ದೀರಾ? ಅಲ್ಲ, ಅದು ಬೇಡ. ಟ್ರೂ ಆಗಿ ನಾನು ಒಂದು 20 ಜನನ ಟು ಬಿ ಫ್ರ್ಯಾಂಕ್ ನಾನು 3 ಜನ ಡೈಲಿ ಕೂತ್ಕೋಬೇಕಾದ್ರೇನು 11 ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಅಟ್ರೋಲು. 3:30 ಆದ್ರೂ ಅಟ್ರೋಲ್ ನಡೀತಾನೆ ಇರ್ತೈತೆ. ನಾನೇನೋ ಹೇಳ್ತಾ ಇರ್ತೀನಿ, ಕೃಷ್ಣ ಇದೊಂದು ಕತೆ ಬ್ರೋ ನಂದು ನನ್ನ ಹುಡುಗಿದು ಹಿಂಗಿದೆ. ಆಕ್ಚುಲಿ ಒಂದಷ್ಟು ಮಾತುಕತೆ ನಾವೇನ್ ಮಾಡಿದೀವಿ, ಈ ಮಾತುಕತೆ ಸ್ಟಾರ್ಟ್ ಆಗೋದೇ ಸೂರ್ಯ ಮುಳುಗದ್ಮೇಲೆ. ಮಾತುಕತೆ ಬೆಳಗ್ಗೆಯಿಂದ ಏನು ಮಾಡೋದೇ ಇಲ್ಲ. ಜನರಲ್ ಆಗಿ ಇವ್ರದ್ದು ಫೋಟೋಗ್ರಫೀಸು, ಇವ್ರದ್ದು ಅಂಗಡಿ ಕೆಲಸ, ನಾನು ನನ್ನ ಕೆಲಸಗಳಲ್ಲಿ ಬ್ಯುಸಿ ಆಗಿರ್ತೀನಿ. ಎಲ್ಲರೂ 6:30, 7 ಗಂಟೆ ಮ್ಯಾಕ್ಸ್ ಅಂದರೆ 8ವರೆಗೆ ಫೋನು, ಎಲ್ಲಿದ್ಯಾ ಓಕೆ, ಒಂದ್ ಕಡೆ ಸೇರ್ತೀವಿ. ಅವ್ರವ್ರದ್ದು ಬ್ರ್ಯಾಂಡ್ಗಳೆಲ್ಲ ಆಲ್ರೆಡಿ. ಅಲ್ಲಾದ್ರೂ ಬೇಗ ಬರ್ತಾನ? ಆಕ್ಚುಲಿ ನಾವು ಹೇಳ್ಬೇಕಿದ್ದು, ಒಂದು ದಿನ ನಾವೇನ್ ಶೂಟ್ ಮಾಡಿದೀವಿ, ಅರ್ಧ ಸೀಕ್ವೆನ್ಸ್ ಅರ್ಧ ದಿನ ಮಾತ್ರ ಕೃಷ್ಣನ್ ಶೂಟ್ ಮಾಡಿರೋದು. ಅಲ್ಲಿಗೂ ಲೇಟೆ. ನಾವು ಡಬ್ಬಿಂಗು ಸರ್, ನಾವು ಕುಡಿಬೇಕು ಅಂದ್ರೆ
ಇದರಲ್ಲಿ ರೆಸ್ಟೋರೆಂಟ್ಗಳಲ್ಲಿ ಹೋಗಿ ನಾವು ಬಿಯರ್ ಆಗಲಿ ನಾವು ಕುಡಿಯೋ ಬ್ರ್ಯಾಂಡ್ಗಳು ಯಾವುದು ತಗೊಳ್ಳೋದೇ ಇಲ್ಲ ನಾವು ಕುಡಿಬೇಕಂದ್ರೆ. ಬಟ್ ಕೃಷ್ಣ ಇದಾನೆ ಅಂತಂತಂದ್ರೆ ನಾವು ಒಂದಿನ MRP ತಗೊಳಕ್ಕೆ ಆಗಲ್ಲ. 10:30 ಕ್ಲೋಸ್ ಆಯ್ತು ಅಂದ್ರೆ 11:30 ಬರ್ತಾನೆ. ಸೊ ಅದು ಬಿಟ್ರೆ ಇನ್ನೂ ಲೇಟ್ ಆಗಿ ಬರ್ತಾನೆ, 12 ಗಂಟೆ 1 ಗಂಟೆ. ಅವಾಗ ಮತ್ತೆ ಮಾರ್ಕೆಟ್ಗೆ ಹೋಗಿ ಅಷ್ಟೊತ್ತಿನಲ್ಲಿ ತಂದು ಮತ್ತೆ ಕುಡಿಯೋದು. ಹಂಗೆ ಕುಡಿಯೋದು ಬಿಟ್ಟು ನಮ್ದು ಸೆಟ್ಗೆ ಆಸ್ ಟೋಲ್ಡ್ ಯಾವಾಗ್ಲೂ ಕೃಷ್ಣನೇ ಲೇಟು. ಬಂದೆ 10 ನಿಮಿಷದಲ್ಲಿ ಬಂದೆ, 5 ನಿಮಿಷದಲ್ಲಿ ಬಂದೆ. 11:30 ನಾವು ಸ್ವಾಮಿ ಈ ಶೂಟಿಂಗ್ ಇವಾಗ ಶೂಟಿಂಗ್ 3 ಗಂಟೆಗೆ ಬರಕ್ ಹೇಳ್ಬಿಟ್ಟು ಐ ಕೇಮ್ ಅಟ್ 3 o'clock. ಎಲ್ಲರೂ ಬಂದಿರೋದನ್ನ ನಾನು ಹೇಳಿಲ್ಲಪ್ಪ, ಸಂತೋಷ್ ಬನ್ನಿ ಅಂತ ನಾನು ಕರೆದಿಲ್ಲ. ಓಕೆ, ನಾವು 11:30 ಯೂನಿವರ್ಸಿಟಿಲಿ ರಿಹರ್ಸಲ್ ಸ್ಟಾರ್ಟ್ ಮಾಡಿದ್ದು, ರಿಹರ್ಸಲ್ ಇಟ್ಟಿದ್ದು 4:15 4:45 ಬಂದ್ರು. ಬಾ 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 ಬಾ. ಯಾಕೆ 3:30 ಬಂದೆ. ಆಯ್ತು. ಆಮೇಲೆ ಡಬ್ಬಿಂಗ್ ಅಲ್ಲಿ ನಾವು ರೆಂಟ್ ಮಾತಾಡಿದ್ದು. ಅದೇ ನಿಮ್ ಪ್ರಮೋಷನ್ ಸ್ಟೈಲ್ ಇಷ್ಟ ಆಯ್ತು ನನ್ಗೆ, ಅದನ್ನ ಮೆನ್ಷನ್ ಮಾಡ್ಬೇಕಿತ್ತು. ಆ ಲೆವೆಲ್ಗೆ ಕ್ರಿಯೇಟಿವಿಟಿ ಪವನ್ ಓಕೆ, ನಾವು ಡಬ್ಬಿಂಗ್ ಮಾಡ್ಬೇಕಂದ್ರೆ ಸ್ಟುಡಿಯೋ ರೆಂಟಿಗೆ ಮಾತಾಡಿದ್ವಿ. ಒಂದು ಸ್ಟುಡಿಯೋದಲ್ಲಿ ರೆಂಟಿಗೆ ಮಾತಾಡ್ಬೇಕಂದ್ರೆ ಅವ್ರು ಹೇಳಿದ್ರು ಎಷ್ಟು ಟೈಮ್ ಬೇಕಾಗುತ್ತೆ ಸರ್ ನಿಮ್ಗೆ. 10 ನಿಮಿಷ ಸಿನಿಮಾ, ಒಬ್ಬೊಬ್ರದ್ದು ಕ್ಯಾರೆಕ್ಟ್ರೂ ಇಷ್ಟು ಮಾತಾಡಿದ್ರೆ 10 ನಿಮಿಷ ಸಿನಿಮಾಕ್ಕೆ ಪ್ರಾಬಬ್ಲಿ 2 hour ಬೇಕಾಗುತ್ತೆ ಅಂತ. ಕೃಷ್ಣ ಒಬ್ಬರೇ ದ ಲೆಜೆಂಡ್ 4 hour ಡಬ್ಬಿಂಗ್ ಮಾಡಿದ್ದಾರೆ. 4 hour ಡಬ್ಬಿಂಗ್ ಮಾಡಿ ಡೈಲಾಗ್ಗೆ ಡಬ್ಬಿಂಗ್ ಟೈಮಲ್ಲಿ ಕೃಷ್ಣ ಆಗಿದ್ದು ಮಾತಾಡೋ ನಾನು ಕೃಷ್ಣ ಬೇಡ. ಸಾಯಿ ಕುಮಾರ್ ಅವ್ರು ಬಂದ್ರು. ಸಾಯಿ ಕುಮಾರ್ ಅವ್ರು ಬಂದಿದ್ರು. ಆಮೇಲೆ ಮಧ್ಯಾಹ್ನ ಹಿಂದಿಲೆಲ್ಲ ಮಾತಾಡ್ಬೇಕಾದ್ರೆ ಬಾಲಣ್ಣ ಎಲ್ಲ ಬಂದೋದ್ರು. ಆಮೇಲೆ ಇನ್ ಬಿಟ್ವೀನ್ ಅಲ್ಲಿ ಎಷ್ಟೊಂದ್ ಜನ ಆರ್ಟಿಸ್ಟ್ ನ ಕೊಟ್ರು. ಡಬ್ಬಿಂಗ್ ಆರ್ಟಿಸ್ಟ್ ಆಕ್ಚುಲಿ ನಾವು ಅವ್ರಿಗೆ ತೊಂದರೆ ಕೊಡ್ಬೇಕು ಇನ್ನೊಂದು ಅಂತ ಅವರೇ ನಮ್ಮನ್ನ ಸಾಯಿಸ್ತಾವ್ರೆ ಸರ್ ಅಂತ ಅಂದಿದ್ರು. ಇದು ನಾನು ಡೈಲಾಗ್ ಬರ್ದಿದ್ದೆ, ಲೈಕ್ ನಾನು ಅವಳು ಒಂದು 6 ವರ್ಷದಿಂದ ಲವ್ ಮಾಡಿದ್ವಿ, ಬಟ್ ಅವ್ರ ಮನೇಲಿ ಒಪ್ಪಿಲ್ಲ, ಹಂಗಾಗಿ ಅವಳು ಇನ್ನೊಬ್ಬರನ್ನ ಮದ್ವೆ ಆದ್ರು ಅನ್ನೋದು ಒಂದು ಸೀಕ್ವೆನ್ಸ್. ಡೈಲಾಗ್ ಅಲ್ಲಿ ನಾನು ಅವಳು ಮಾಡಿದ್ವಿ, ಕೃಷ್ಣ ಬೇಡ ಕೃಷ್ಣ. ಆ ಡೈಲಾಗ್ ನ ಕೇಳಿಸ್ಕೊಂಡಿದ್ರೆ ಒಪ್ಪೋರು ಒಪ್ತಾ ಇರ್ಲಿಲ್ವೇನೋ. ಒರಿಜಿನಲ್ ಆಗಿ ಅವ್ರು ಏನಾದ್ರು 6 ವರ್ಷ ಮುಂಚೆ ಪ್ರಪೋಸ್ ಮಾಡಕ್ ಹೋಗಿದ್ರೆ. ಇನ್ನೊಂದು ಮಾತ್ರ ಲೈಕ್ ನನ್ಗೆ ಅವಳು ಬೇಕಾಗಿತ್ತು, ಅವಳಿಗೆ ಅವ್ರ ಫ್ಯಾಮಿಲಿ ಬೇಕಾಗಿತ್ತು, ಫ್ಯಾಮಿಲಿಗೆ ಗೌರವ ಬೇಕಾಗಿತ್ತು. ಆ ಗೌರವ ಅವಳ ಪ್ರಾಣನೇ ಕಿತ್ಕೋತು. ಇವತ್ತು ಈಗ ಅವಳು ಇಲ್ಲ, ಅವಳ ನೆನಪುಗಳು ಇಲ್ಲ ಅನ್ನೋ ತರದ್ದು ಒಂದು ಇದಿದೆ. ಅದಕ್ಕೆ ನನ್ಗೆ ಅವಳು ಬೇಕಾಗಿತ್ತು, ಅವಳಿಗೆ ಅವ್ರ ಫ್ಯಾಮಿಲಿ ಬೇಕಾಗಿತ್ತು, ಫ್ಯಾಮಿಲಿಗೆ ಗೌರವ ಬೇಕು, ಕೃಷ್ಣ ಬೇಡ ಫಸ್ಟೇ ಹಿಂಗ ಮುಂದೆ ಹೆಂಗೆ ಅಂತ. ಇಲ್ಲ, ಏನ್ ಗೊತ್ತಾ, ಎಲ್ಲದ್ರಲ್ಲೂ ಅಷ್ಟೇ, ಸೀನ್ ವೈಸ್ ಶೂಟ್ ಮಾಡ್ಬೇಕಾದ್ರೂ ಅಷ್ಟೇ, ಹೋಗ್ಬೇಕಾದ್ರೂ ಅಷ್ಟೇ, ಲಾಸ್ಟ್ ಅಲ್ಲಿ ಇಟ್ಟು ಕೆಚಾಮ್. ಮೋಸ್ಟ್ಲಿ ನೀವು ಉಳಿಸಿದ ದುಡ್ಡೆಲ್ಲ ಡಬ್ಬಿಂಗ್ ಅಲ್ಲಿ ಕಳೆದ್ಬಿಟ್ರೆ. ಇಲ್ಲ ನಾವ್ ಅನ್ಕೊಂಡು ಡಬ್ಬಿಂಗ್ ತುಂಬಾ ಚೆನ್ನಾಗಿ ನಮ್ಗೆ ಕೋಆಪರೇಟ್ ಮಾಡಿದ್ರು. ಬಟ್ ಎಡಿಟರ್ ಅಂತ ಒಬ್ರ ಹತ್ರ ಹೋದ್ವಿ, DI ಕಲರ್ ಮಾಡ್ಕೊಡಿ ಅಂತ. ಫಸ್ಟ್ ಎಡಿಟರ್ ನಾನೇ. ಸೊ ಫೈನಲ್ ಟ್ರಿಮ್ಮಿಂಗ್ ಬಂದು ಇನ್ನೊಬ್ರ ಹತ್ರ ಮಾತಾಡಕ್ ಹೋಗಿದ್ವಿ. ಅವರು ನಾವೊಂದಷ್ಟು ಪೇ ಮಾಡಿದ್ವಿ, ಬಟ್ ವರ್ತ್ ಆಗಿರೋಂಥ ಅಮೌಂಟ್ನೇ ಪೇ ಮಾಡಿದ್ವಿ ಅವ್ರಿಗೆ. ಲೈಕ್ ಏನಂದ್ರೆ ಈ ವೆಡ್ಡಿಂಗ್ ಶೂಟ್ಸ್ ನಾವೇನ್ ಲಟ್ಸ್ ಯೂಸ್ ಮಾಡ್ತೀವಿ, ಸೇಮ್ ಅದನ್ನ ಎತ್ತಿ ಇಟ್ಬಿಟ್ಟು ಔಟ್ಪುಟ್ ಕೊಟ್ಬಿಟ್ರು ನಮ್ಗೆ. ಸೊ ಅಯ್ಯಪ್ಪ ನಾನು ಅವತ್ತು 11ನೇ ತಾರೀಕು ಶೋ ಅಲ್ಲಿ ಲಾಂಚ್ ಮಾಡ್ಬೇಕು, ಔಟ್ಪುಟ್ ಎಲ್ಲಿದೆ ಅಂತ ನಂಗೆ ಗೊತ್ತಾಗ್ತಾ ಇಲ್ಲ, ಯಾವ್ದೋ ಒಂದು ಫೋಲ್ಡರ್ ಹಾಕ್ಬಿಟ್ಟಿದ್ದಾರೆ. ಔಟ್ಪುಟ್ ನ ಪ್ಲೇ ಮಾಡೋಣ ಅಂತ ನೋಡಿದ್ರೆ ಎಲ್ಲ ಏನ್ ಬ್ಲೀಚ್ ಆಗಿದೆಯೋ ಹಂಗೆ ಇದೆ, ಕಲರ್ ಎಲ್ಲೂ ಟಿಂಟ್ಗಳು ಚೇಂಜ್ ಮಾಡಿಲ್ಲ, ಇಲ್ಲೊಂಥರ ಕಾಂಟ್ರಾಸ್ಟ್ ಜಾಸ್ತಿ, ಇನ್ನೊಂದ್ ಹತ್ರ ಲೈಟ್ ಆಗಿ ತುಂಬಾ ಅದೊಂದು ಸ್ವಲ್ಪ ಟೆಕ್ನಿಕಲಿ ತುಂಬಾ ಪ್ರಾಬ್ಲಮ್ ಆಗಿದೆ ಇದರಲ್ಲಿ. ಸೊ ನೆಕ್ಸ್ಟ್ ಆ ತರ ಯಾವ್ದನ್ನು ಇಟ್ಕೊಳ್ಳಲ್ಲ 100%. ಅಂಡ್ ಕೃಷ್ಣನ್ ಒಂದು ಮಾತು ಹೇಳಿದ್ದೆ, ಒಂದಷ್ಟು ಮಾತುಕತೆ ಇವಾಗೇನು ಶೂಟ್ ಮಾಡಿದೀವಿ ಇದು ಬಂದು ನನಗೆ ಒಂದು 20 ನಿಮಿಷದ ಕತೆ ಬೇಕಾಗಿದ್ದು. ಸೊ ಇವಾಗ ನಾವು ಮಾಡಿರೋದು 9 ನಿಮಿಷದ ಕತೆ ಮಾಡಿದ್ದೀವಿ. ಸೊ ಇದನ್ನ ಮತ್ತೆ ರೀಶೂಟ್ ಮಾಡ್ತೀನಿ, ಇವಾಗ ಮಾಡಲ್ಲ, ಒಂದಷ್ಟು ಟೈಮ್ ತಗೊಂಡಾದ್ಮೇಲೆ ರೀಶೂಟ್ ಮಾಡ್ತೀನಿ. ಅದು ನನ್ನ ಮೈಂಡಲ್ಲಿ ಬೇರೆ ತರ ಇದೆ. ಲೈಕ್ ಇವಾಗ ಒಂದು ಎಕ್ಸಾಂಪಲ್ ಕೊಡ್ಬೇಕು ಅಂದ್ರೆ, ಇವು ಉಗ್ರಮ್ನ ಸಲಾರ್ ಹೆಂಗ್ ಮಾಡಿದ್ದಾರೆ ಆ ತರ ಇನ್ನೊಂದ್ಸರಿ ಶೂಟ್ ಮಾಡಿದಾಗ ದೊಡ್ಡ ಬಜೆಟ್ನ ಇಟ್ಕೊಂಡು ನಾನು ಶೂಟ್ ಮಾಡ್ತೀನಿ. ಅದು ಡಸ್ ಇಟ್ ಮೀನ್ ಇವಾಗ ನೀವು ಸರಿಯಾಗಿ ಕೆಲಸ ಮಾಡಿಲ್ಲ ಅಂತ? ನಾವು ಸರಿಯಾಗಿ ಕೆಲಸ ಮಾಡಿಲ್ಲ ಅನ್ನೋದಕ್ಕಿಂತ ನಮಗೆ ಸಿಕ್ಕಂತದ್ದು ಟೆಕ್ನಿಷಿಯನ್ಸ್, ಇಟ್ಸ್ ಕಂಪ್ಲೀಟ್ಲಿ ಟೆಕ್ನಿಷಿಯನ್. ಆಕ್ಚುಲಿ ಏನಂದ್ರೆ ನಾವು 11th ರಿಲೀಸ್ ಮಾಡ್ಬೇಕು ಅಂತ ಪ್ಲಾನ್ ಮಾಡಿದ್ದು. ಇವೆಲ್ಲ ಸ್ಟ್ರಾಂಗ್ ಆಗಿ ಅನ್ಕೊಂಡಿದ್ವಿ, ಯಾಕಂದ್ರೆ ನಮ್ಮ ಶೋಗೆ ಬಂದಂತ ಪೇರೆಂಟ್ಸ್ಗೆ ನಾವು ಫಸ್ಟ್ ನಾವೇನಂತ ಪ್ರೂವ್ ಮಾಡ್ಬೇಕು. ಔಟರ್ಸ್ ಹೆಂಗೋ ಗೊತ್ತಿಲ್ಲ, ನೀವು ನಂಬ್ತಿರೋ ಬಿಡ್ತಿರೋ, ನಾನು ಪವನ್ ಮತ್ತೆ ಇದು ಕೃಷ್ಣ ಪ್ಲಾನ್ ಮಾಡಿದ್ದೆ, ನಮ್ಮ ಆಡಿಯನ್ಸ್ 500ರಿಂದ 1000 ಜನ ಮ್ಯಾಕ್ಸ್, ಇಷ್ಟು ರೀಚ್ ಆಗೋಣ ಸಾಕು. ಫಸ್ಟ್ ನಾವು ರೀಚ್ ಅಷ್ಟು ಅನ್ಕೊಂಡ್ವಿ. ಅದಾದ್ಮೇಲೆ ಇವಾಗ ಅದು ಇನ್ನೂ ಜಾಸ್ತಿನೇ ಆಗಿದೆ, ತುಂಬಾನೇ ಆಲ್ಮೋಸ್ಟ್ ಡಬಲ್ ಹೋಗ್ತಾ ಇದೆ. ಬಟ್ ಏನಂದ್ರೆ ನೀವು ಹೇಳ್ದಂಗೆ ನಾವು ಕರೆಕ್ಟಾಗಿ ಕೆಲಸ ಮಾಡಿಲ್ಲ ಅನ್ನೋದಕ್ಕಿಂತ ಇಟ್ಸ್ ಆಲ್ ಅಬೌಟ್ ಟೆಕ್ನಿಷಿಯನ್ಸ್.
ಕಷ್ಟಪಟ್ಟಿದ್ದೀವಿ, ಶ್ರಮ ಬಿದ್ದಿದ್ದೀವಿ, ಕೆಲಸ ಮಾಡಿದ್ದೀವಿ, ಖರ್ಚು ಮಾಡಿದ್ದೀವಿ. ಮಾಡಿದ ಮಾರ್ಕೆಟಿಂಗ್ ಎಲ್ಲ ವೇಸ್ಟ್ ಆಯ್ತಾ? ಮಾಡಿದ ಮಾರ್ಕೆಟಿಂಗು 11th ಬಿಡಬೇಕು ಅಂತ ಪ್ರಮೋಷನ್ಸ್ ಎಲ್ಲ ಮಾಡಿದ್ದೀವಿ, ಡಬ್ಬಿಂಗ್ ಟೈಮಲ್ಲಿ ಪ್ರಮೋಷನ್ಸ್ ಮಾಡಿದ್ದೀವಿ, ಆ ಥರ ಎಲ್ಲ ಮಾಡಿದ್ದೀವಿ. ಸೊ 11th ರಿಲೀಸ್ ಆಗಿಲ್ಲ, ತುಂಬಾ ಬೇಜಾರಾಯಿತು. ಬೇಜಾರು ಅನ್ನೋದಕ್ಕಿಂತ ನಾವು ಅನ್ಕೊಂಡಿದ್ದಾಗಲಿಲ್ಲ ಅಂತ. ಬಟ್ ಅದಕ್ಕೆ ಪ್ಯಾರಲಲ್ ಆಗಿ ನಮಗೆ ಸಕ್ಸಸ್ಸು ಇಲ್ಲಿ ಈವೆಂಟಲ್ಲಿ ಸಿಕ್ಬಿಡ್ತು. 10th ಆಗಲಿಲ್ಲ, 14th ಹೌದು ದಿನನೇ ರಿಲೀಸ್ ಮಾಡಿ 14th ಒಂದು ಲವ್ ಸ್ಟೋರಿ. ಈಗ ಏನಾಯ್ತು ಅಂತಂದ್ರೆ, ನಾನು ಮ್ಯೂಸಿಕ್ ಮಾಡೋದಕ್ಕೆ ಒಬ್ರಿಗೆ ಹೇಳಿದ್ದೆ. ಸೊ ಅವ್ರೇನು ಮಾಡಿಬಿಟ್ಟಿದ್ದಾರೆ, ಇದೇ ಎಡಿಟರ್, ನಾನೇ ಅದನ್ನೆಲ್ಲ ಮಾಡ್ತೀನಿ, ಮ್ಯೂಸಿಕ್ ಎಲ್ಲ ನಮ್ಮ ಟೀಮ್ ಇದೆ, DI ಕಳಿಸ್ಕೊಡ್ತೀನಿ ಬೇರೆಯವ್ರಿಗೆ, ನಾನು ಎಡಿಟ್ ಫೈನಲ್ ಟ್ರಿಮ್ ಮಾಡ್ತೀನಿ ಅಂತೆಲ್ಲ ಹೇಳಿ ಇದು ಮಾಡಿದ್ರು. ನಾವು ದುಡ್ಡು ಹಾಕ್ಬಿಟ್ಟಿದ್ದೀವಿ. ನನಗೆ ಕಮಿಟ್ಮೆಂಟ್ ಐತೆ, ಇವತ್ತು ಹಾಕಿ ನಾನು ಸಂಜೆಯಿಂದನೇ ಕೆಲಸ ಸ್ಟಾರ್ಟ್ ಮಾಡ್ತೀನಿ ಅಂತ ಫಸ್ಟೇ ದುಡ್ಡನ್ನ ವಸೂಲಿ ಮಾಡಿಬಿಟ್ರು. ಅಲ್ಲೇನಾಗೋಯ್ತು, ದುಡ್ಡೆಲ್ಲ ಕೊಟ್ಬಿಟ್ಟಿದ್ದೀವಿ, ಅವನು ಹೇಳಿದ ಟೈಮಿಗೆ ಫೋನ್ ಪಿಕ್ ಮಾಡ್ತಾ ಇಲ್ಲ, ಪ್ರಾಪರ್ ರೆಸ್ಪಾನ್ಸ್ ಇಲ್ಲ, ಏನಿಲ್ಲ. ಅದಾದಮೇಲೆ ಏನೋ ಒಂದು ಮಾಡಿಕೊಟ್ಟ ಅನ್ನೋ ಥರ ಎತ್ಕೊಂಡು ಇದನ್ನ ಇಟ್ಕೊಂಡು ಇದು ಮಾಡಿದ್ವಿ. ಅಂದಮೇಲೆ ಯಾವುದೋ ಮ್ಯೂಸಿಕ್ನ ಎತ್ತಿಟ್ಟಿದ್ದಾರೆ. ಸೊ ಅದೊಂದು ನಮಗೆ ಮೈನಸ್ ಪಾಯಿಂಟಲ್ಲಿ. ಬಟ್ ಆಡಿಯನ್ಸ್ ಗೊತ್ತಾಗಲ್ಲ. ಆ್ಯಸ್ ಎ ಬಿಸ್ನೆಸ್ ಅಂತ ನೋಡಿದಾಗ ಇವಾಗ ಯೂಟ್ಯೂಬಿಂದ ಕರೆಕ್ಟಾಗಿತ್ತು ಅಂದಿದ್ರೆ ನಮ್ಗೊಂದಷ್ಟು ದುಡ್ಡಾದ್ರು ಸಿಗ್ತಾ ಇತ್ತು. ಸೊ ಮುಂದೆ ಏನು ನವೀನ್ ಅವರೇ, ಇಷ್ಟೆಲ್ಲ ಇನೋವೇಷನ್ ಇಟ್ಕೊಂಡು ಏನೇನೋ ಮಾಡಬೇಕು ಅಂತ ಕನಸುಗಳನ್ನ ಕಟ್ಕೊಂಡಿದ್ದೀರಾ. ಸೊ ಕೃಷ್ಣ ಅಂಥವ್ರು, PK ಅಂಥವ್ರು ಆ್ಯಂಡ್ ಆಲ್ಸೋ ಗಾನವಿ, 4 ಮೆನ್ ಜೊತೆಗಿದ್ದು ಏನೋ ಮಾಡ್ತಾ ಇದ್ದೀರಾ. ಮುಂದೆ ವಾಟ್ ನೆಕ್ಸ್ಟ್? ಸೊ ನೆಕ್ಸ್ಟ್ ಈಗ ಈ ಕತೆ ನೋಡಾದ್ಮೇಲೆ ನನ್ಗೆ ಆಲ್ರೆಡಿ ಇನ್ನೊಬ್ರು ಪ್ರೊಡ್ಯೂಸರ್ ಆಗಿದ್ದಾರೆ. ಸೂಪರ್. ಸೊ ಲೈಕ್ ಅಂದರೆ ದೊಡ್ಡ ಸಿನಿಮಾಗೆ ನಾನು ಅಪ್ರೋಚ್ ಮಾಡ್ತಾ ಇಲ್ಲ, ಯಾಕಂದರೆ ಇನ್ನೊಂದು ಸ್ವಲ್ಪ ಎಕ್ಸ್ಪೀರಿಯನ್ಸ್ ಬೇಕು ನನಗೆ ಅಂತ. ಅದು ಬಿಟ್ಟು ಕೃಷ್ಣನೇ ಇನ್ನೂ ಈ 2 ಪಾರ್ಟ್ ಏನಿದೆ ಅದನ್ನ ಕಂಟಿನ್ಯೂ ಮಾಡ್ತಾರೆ. ಅದೊಂದಾದ್ಮೇಲೆ ಆ 2 ಪಾರ್ಟ್ ಬಿಫೋರು ಇದೊಂದು ಶೂಟ್ ಮಾಡೋದಿದೆ. ಟೈಟಲ್ ಬಂದು ಹೈ ವೋಲ್ಟೇಜ್ ಅಂತ. ಸೊ ಹೊಸ ಪ್ರಾಜೆಕ್ಟ್. ಐ ಗಾಟ್ ಎ ನ್ಯೂ ಪ್ರೊಡ್ಯೂಸರ್. ಹೌದು. ಸೊ ಅದಕ್ಕೆ ನಾನು ಲೀಡ್ ಆಗಿರ್ತೀನಿ ಆ್ಯಂಡ್ ನಮ್ಮ ಟೀಮ್ನೇ, ನಾನು ಬೇರೆಯವ್ರನ್ನ. ನೀವು ಹೀರೋ ಆಗ್ತಾ ಇದ್ದೀರಾ? ಕಂಗ್ರ್ಯಾಚುಲೇಷನ್ ಸರ್. ಆನ್ ದ ಸ್ಕ್ರೀನ್ ಬರ್ತಾ ಇದ್ದಾರೆ ನವೀನ್ ಅವರು. ಸೊ ಅದು ಮಾಡ್ತಾ ಇದ್ದೀವಿ. ಆ್ಯಂಡ್ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್. ನೋಡಿ ಕಾಲ್ ಮಾಡಿ, ಇಲ್ಲ ನಿನ್ನಲ್ಲಿ ಒಂದು ಕ್ರಿಯೇಟಿವಿಟಿ ಇದೆ, ಇನ್ನೂ ಮಾಡು ಅಂತ ಹೇಳಿದ್ದು ಆ್ಯಂಡ್ ಸಪೋರ್ಟ್ ಮಾಡ್ತಿದ್ದಾರೆ. ಸೊ ಅವ್ರಿಗೆ ಥ್ಯಾಂಕ್ ಯು. ಆ್ಯಂಡ್ ಕೃಷ್ಣ, ನನ್ನ ಸ್ಟೋರಿ ಕೃಷ್ಣ ಈ ಥರ ಇದೆ, ಹಿಂಗಿದೆ, ಫೋನಲ್ಲೇ ಎಲ್ಲೂ ಸಿಟ್ಟಿಂಗ್ ಕೂತಿಲ್ಲ, ಏನಿಲ್ಲ, ಕೃಷ್ಣ ಹಿಂಗಿದೆ, ಹಿಂಗೆ ಮಾಡಬೇಕು, ನಾನು 10ನೇ ಕ್ಲಾಸ್ 11ನೇ ತಾರೀಕು ರಿಲೀಸ್ ಮಾಡಬೇಕು ಅಂತ ಅಂದಾಗ, ಬ್ರೋ ಯಾಕೆ ತಲೆ ಕೆಡ್ಸ್ಕೊತೀರಾ, ಆಯ್ತು ಬನ್ನಿ ಮಾಡೋಣ, ನನಗೂ ಎಕ್ಸ್ಪೀರಿಯೆನ್ಸ್ ಆಗಬೇಕು, ನಾನು ಒಂದು ಬೆಳಿಬೇಕು, ಬೇರೆ ಮುಂದೆ ಹೋಗಬೇಕು, ದೊಡ್ಡ ದೊಡ್ಡ ಸಿನಿಮಾಗಳು ಮಾಡಬೇಕು ಅಂತ ಕೃಷ್ಣ. ನಿಮ್ಮ ಒಂದಷ್ಟು ಮಾತುಕತೆಗೆ ರೆಸ್ಪಾನ್ಸಸ್ ನೋಡಿ ಖುಷಿ ಇದೆಯಾ? ಏನ್ ಅನ್ಸುತ್ತೆ? ಜನಕ್ಕೆ ಏನ್ ಹೇಳ್ತೀರಾ? ಮತ್ತು ನಮ್ಮ ಮಾಡ್ಲಿಂಗ್ ಅಲ್ಲಿರೋರು ತುಂಬಾ ಜನ ನೋಡ್ಬಿಟ್ಟು ಲೈಕ್ ಕ್ಲೈಮ್ಯಾಕ್ಸ್ ಪಾರ್ಟ್ ಏನಿದೆ ಯಾರು ಎಕ್ಸ್ಪೆಕ್ಟ್ ಮಾಡಿಲ್ಲ. ಅದ್ ನಾನೇ ಎಕ್ಸ್ಪೆಕ್ಟ್ ಮಾಡಿಲ್ಲ. ಸೊ ಆ ಟ್ವಿಸ್ಟ್ ಏನಿದೆ, ಫಸ್ಟ್ ಎಲ್ಲ ಪ್ಲೈನ್ ಆಗಿ ಹೋಗ್ತೀನಿ. ಪ್ಲೈನ್ ಆಗಿ ಏನಂತಂದ್ರೆ ಕೃಷ್ಣಂದು ಪ್ರಾಬ್ಲಮ್ಸ್ ಏನೇನಾಗಿದೆ ಲೈಫಲ್ಲಿ ಅದನ್ನ ಹೇಳ್ಕೊಂಡು ಹೋಗ್ತೀನಿ. ಅದಾದ್ಮೇಲೆ ಒಂದು ಟ್ವಿಸ್ಟ್ ಏನಿದೆ, ಆ ಟ್ವಿಸ್ಟ್ಗೆ ಎಲ್ಲರೂ ಖುಷಿ ಪಟ್ಬಿಡ್ತಾರೆ. ಲೈಕ್ ವಿತ್ ಅ ಮೆಸೇಜ್. ಹೌದು, ಶಾರ್ಟ್ ಟೈಮಲ್ಲಿ ಅದು ಏನಂದ್ರೆ ಶಾರ್ಟ್ ಟೈಮಲ್ಲಿ 3 ಮೆಸೇಜ್ ಹೇಳಿದೀವಿ. ಆಕ್ಚುಲಿ ನಾವು ಸ್ಕ್ರಿಪ್ಟ್ ಬರಿಬೇಕಾದ್ರೆ ಒಂದು 20 ನಿಮಿಷ ಮಾಡೋಣ ಅಂತ ಪ್ಲಾನ್ ಇದ್ದಿದ್ದು. ಯಾಕೆಂದ್ರೆ ಯೂಟ್ಯೂಬಿಂದ ಒಂದಷ್ಟು ರೆಮಂಡ್ರೇಷನ್ ಬರಬೇಕು ಅಂದ್ರೆ ಲೆಂತ್ ಇರಬೇಕು, ಕ್ವಾಲಿಟಿ ಇರಬೇಕು, ನಮ್ಮ ಕೆಲಸ ಗೊತ್ತಾಗಬೇಕು ಅಂದ್ಬಿಟ್ಟು 20 ನಿಮಿಷ ಅನ್ಕೊಂಡ್ವಿ. ಬರ್ತಾ ಬರ್ತಾ 15 ನಿಮಿಷಕ್ಕಾಯ್ತು. ಫೈನಲ್ ಟ್ರಿಮ್ ಮಾಡಿದಾಗ 9 ನಿಮಿಷ 40 ಸೆಕೆಂಡಿಗೆ ಬಂದು ನಿಂತು. ಅದರಲ್ಲಿ ನಮ್ಮಿಬ್ರು ಖುಷಿ ಏನಂದ್ರೆ ನಾವು ಗೆದ್ದಿದ್ದೀವಿ. ಏನಂದ್ರೆ ಶಾರ್ಟ್ ಟೈಮಲ್ಲಿ 3 ಕತೆ ಹೇಳಿದ್ದೀವಿ, ಅಂದರೆ 3 ಮೆಸೇಜ್ ಹೇಳಿದ್ದೀವಿ. ಕುಡಿದು ಗಾಡಿ ಓಡಿಸ್ಬೇಡಿ ಅನ್ನೋದು ಒಂದು ಕತೆ ಹೇಳಿದ್ದೀವಿ. ಆಮೇಲೆ ಇವ್ರದ್ದು ಲವ್ ಸ್ಟೋರಿ ಎಕ್ಸ್ಪ್ಲೇನ್ ಮಾಡಿದ್ದೀವಿ. ಆಮೇಲೆ ಟ್ರಾವೆಲಿಂಗಲ್ಲಿ ಇವ್ರದ್ದು ಪ್ರೊಫೆಷ್ನಲ್ ಎಕ್ಸ್ಪ್ಲೇನ್ ಮಾಡಿದ್ದೀವಿ. ಇವರೊಬ್ರು ಫೋಟೋಗ್ರಾಫರು, ಏನಕ್ಕೆ ಹೋಗ್ತಾ ಇದ್ದಾರೆ ಆ ಜರ್ನಿ ಅಂತ ಎಕ್ಸ್ಪ್ಲೇನ್ ಮಾಡಿದ್ದೀವಿ. ಆ್ಯಂಡ್ ಲಾಸ್ಟ್ ಟ್ವಿಸ್ಟ್ ಬಂದ್ಬಿಟ್ಟು ಆತ್ಮನೇ ಬಂದು ಎಚ್ಚರಿಸೋದು. ಸೊ ಹಿಂಗಾಗಿತ್ತು ನಮಗೆ, ನೀವು ಹಿಂಗೆ ಕುಡಿದು ಗಾಡಿ ಓಡಿಸ್ಬೇಡಿ ಅಂದ್ಬಿಟ್ಟು. ಸೊ ಶಾರ್ಟ್ ಟೈಮಲ್ಲಿ ಮೆಸೇಜ್ ಹೇಳೋದು, ನರೇಷನ್ ತುಂಬ ಕಷ್ಟ. ನಾವು 20 ನಿಮಿಷ ಅಂದ್ಕೊಂಡು 9 ನಿಮಿಷದಲ್ಲೇ ಎಲ್ಲ ಹೇಳಿದ್ದೀವಿ ಅಂದರೆ ನಮ್ಮ ಪರ್ಸ್ಪೆಕ್ಟಿವಲ್ಲಿ, ನಮ್ಮ ಆಡಿಯನ್ಸ್ ಪರ್ಸ್ಪೆಕ್ಟಿವಲ್ಲಿ ನಾವು ಗೆದ್ದಿದ್ದೀವಿ. ಆ್ಯಂಡ್ ರೆಸ್ಪಾನ್ಸ್ ಕೂಡ ಕಮ್ಮಿ ರೆಸ್ಪಾನ್ಸೇ, ಬಟ್ ಬಂದಿರೋದೆಲ್ಲ ಪಾಸಿಟಿವ್ ಆಗೇ ಬಂದಿದೆ. ಮುಂದೆ ಮಾಡೋದ್ರ ಬಗ್ಗೆ ಏನೋ ಹೇಳ್ತೀರಾ ಜನಕ್ಕೆ? ಸೊ ಹೈ ವೋಲ್ಟೇಜ್ ಸ್ಕ್ರಿಪ್ಟಿಂಗ್ ನಡೀತಾ ಇದೆ. ಹೈ ವೋಲ್ಟೇಜ್ದು ಕತೆ ಕೇಳಿದ್ದೀವಿ, ಸ್ಕ್ರಿಪ್ಟಿಂಗ್ ನಡೀತಾ ಇದೆ. ಬಟ್ ಅದನ್ನ ಹೈ ವೋಲ್ಟೇಜ್ ಆಗಿರತ್ತಾ? ಆಗೇ ಬರ್ತೀವಿ. ಆಗೇ ಬರ್ತೀವಿ. ಅಲ್ಲ, ನಂಗೆ ತಮಾಷೆ. ಎಲ್ಲರೂ ನೀವು ಪರಮಾತ್ಮನ ಬಗ್ಗೆ ಮಾತಾಡ್ತಿದ್ದೀರಾ, ಬಟ್ ಆನ್ ದಿ ಅದರ್ ಸೈಡ್ ಸೀರಿಯಸ್ ಸೈಡ್ ಕೆಲಸನೂ ಮಾಡಿ ಮೆಸೇಜ್ ಅಲ್ಲ, ಮೆಸೇಜೇ ಇರೋದಲ್ವಾ? ಹೌದು. ಸೊ ಯುವರ್ ಪರ್ಸನಲ್ ಚಾಯ್ಸಸ್ ಬೇರೆ ಇರಬೇಕು. ಈ ಥರದ ಜವಾಬ್ದಾರಿಯಿಂದ ಕೆಲಸಗಳು ಮಾಡ್ಕೊಂಡು ಹೋಗ್ಬೇಕು. ಸೊ ನಾವು ಕುಡ್ದಾಗ 1-2 ಬಿಯರ್ ಕುಡ್ದಾಗ ಅಂತೂ ನಾವು ಈಚೆ ಎಲ್ಲೂ ಹೋಗಲ್ಲ. ಸೊ ಕುಡಿದ್ರೆ ಮಾತ್ರನೇ ಈಚೆ ಅದೇ ಹೈ ವೋಲ್ಟೇಜ್ ಕತೆ ನಡೀತಾ ಇದೆ, ಹೈ ವೋಲ್ಟೇಜ್ ಸ್ಕ್ರಿಪ್ಟ್ ನಡೀತಾ ಇದೆ. ಅದಾದ್ಮೇಲೆ ಒಂದಷ್ಟು ಡಿಸ್ಕಷನ್ಸ್ ಅಲ್ಲಿದ್ದೀವಿ, ಒಂದಷ್ಟು ಇದರಲ್ಲಿದ್ದೀವಿ. ಡೆಫಿನೆಟ್ ಆಗಿ ಯಾವುದಾದ್ರೂ ದೊಡ್ಡ ಬಜೆಟ್ ಬಂದರೆ ವಿ ಡೆಫಿನೆಟ್ಲಿ ಮೇಕ್ ಆಸ್ ಎ ಟೀಮ್ ಒಂದು ದೊಡ್ಡ ಸಿನಿಮಾ
ನಮಗೂ ಆಸೆ ಇದೆ, ಏನು ದೊಡ್ಡದಾಗಿ ಮಾಡಬೇಕು, ಕನ್ನಡಕ್ಕೆ ಏನಾದರೂ ಟ್ರಿಬ್ಯೂಟ್ ಮಾಡಬೇಕು, ಅಥವಾ ಯಾವ್ದಾದ್ರು ಸ್ಟಾರ್ನ ಡೆಬ್ಯೂ ಮಾಡಬೇಕು, ಇಲ್ಲ ನಮಗೆ ಇವಾಗ ಫಾರ್ ಎಕ್ಸಾಂಪಲ್ ನಾನೇ ಡೆಬ್ಯೂ ಡೈರೆಕ್ಟರ್ ಆದರೆ ಯಾವ್ದಾದ್ರು ಒಂದು ಒಳ್ಳೆ ಆರ್ಟಿಸ್ಟ್ನ ಲಾಂಚ್ ಮಾಡಬೇಕು ಅನ್ನೋದು ನಮ್ಗೆ ಆಸೆ ಇದೆ. ಸೊ ಐ ವೋಲ್ಟೇಜ್ ಆದಮೇಲೆ ಪ್ರಾಬಬ್ಲಿ ವಿಲ್ ಕಮ್ ಒಂದು ಫೀಮೇಲ್ ಓರಿಯೆಂಟೆಡ್ ಕತೆ ಕೊಡ್ಬೇಕಂತ ಪ್ಲಾನ್ ಮಾಡ್ತಾ ಇದೀವಿ. ಸೊ ತುಂಬ ಕನಸುಗಳಿದೆ ಎಲ್ಲರಿಗೂ, ಎಲ್ಲನೂ ಆದಷ್ಟು ಬೇಗ ನನ್ಸಾಗಲಿ. ಖಂಡಿತ ನನ್ಸಾಗುತ್ತೆ, ಕನ್ನಡಿಗರ ನಿಮ್ಮ ಕೈ ಹಿಡಿತಾರೆ ಅಂತ ಹೇಳುವಂಥ ನಂಬಿಕೆ ಮೇಲೆ ಖುಷಿ ಆಯಿತು ನಿಮ್ಮ ಜೊತೆ ಮಾತಾಡಿದ್ದಕ್ಕೆ. ಥ್ಯಾಂಕ್ ಯು ಸೊ ಮಚ್, ಎಲ್ಲರಿಗೂ ಧನ್ಯವಾದಗಳು. ಎಸ್ ವೀಕ್ಷಕರೇ, ಹೊಸಬರ ಪ್ರಯತ್ನವನ್ನು ಪ್ರತಿ ಸರ್ತಿ ನೀವೆಲ್ಲರೂ ಕೈ ಹಿಡಿದಿದ್ದೀರಾ, ಅದೇ ರೀತಿ ಇವರುಗಳ ಕೈ ಕೂಡ ಹಿಡಿತೀರಾ ಅನ್ನುವಂಥ ನಂಬಿಕೆ ಮೇಲೆ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೊ ಮಚ್, ಧನ್ಯವಾದಗಳು.